ಇಂಗನೆಯ ವಾರಕ ಗಣಪತಿ ದೇವರಿನ ಪಾದವು ಭಕ್ತಿಡೆ ಪುಟ್ಯ ಪಡೊಂದು ಕದೈದ ಉಲ್ಲಾಯಿ ಮಂಜುನಾಥ ಸ್ವಾಮಿನ ಪಾದ ತಮರೆಡೆ ಸಾಷ್ಟಾಂಗ ವಂದನೆ ಮಲ್ತಂದು ಕುಡ್ಲದ ಅಧಿದೇವತೆ ಅಪ್ಪೆ ಮಂಗಳಮ್ಮನ ಪಾದವು ಭಕ್ತಿಡೆ ಮುಂಟ ಮುಟ್ಟ ಒಂದು ಕಡಿದಪ್ಪೆ ಉಳ್ಳಾದಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರಿಗೆ ಭಕ್ತಿಡೆ ತೆರೆದಾಗ ಒಂದು ಈ ಆಡದ ಮಾತ ಕಾರ್ಣಿಕದ ಸತ್ಯಲೆಗೆ ಭಕ್ತಿದ ಪ್ರಾರ್ಥನೆ ಸಂದೇತ ಮತ್ತೊಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ನೇತ 10ನೇ ವರ್ಷದ ಪಟ್ಲ ದಶಮ ಸಂಭ್ರಮ ಕಾರ್ಯಕ್ರಮದ ಲಿಪ್ಪೋಲೆದ ಬುಡುಗಡೆದ ಈ ಲೇಸಿಡ್ ಜೊತೆ ಸೇರಿನ ಮಾತ ಆತ್ಮೀಯ ಬಂಧುಲಿಗೆ ಬುಡುಗಡಲ್ದ ಸೊಲ್ಮಿಸಂದಾದ ಅರ್ತಿ ಬೀರ್ತಿಡ್ ಈ ಪೊರ್ಲ ಪೊಲಿಕೆದಲ್ಲಿ ಇನ್ನಿತ ಕಾರ್ಯಕ್ರಮದ ಲಿಪ್ಪೋಲೆದ ಬುಡುಗಡೆದ ಲೇಸಿಡ್ ನಮ್ಮೊಟ್ಟಿಗೆ ಉಳ್ಳೇರು ನಮ್ಮ ಟ್ರಸ್ಟ್ದ ಗೌರವಾಧ್ಯಕ್ಷರು ನಮ್ಮ ಮಾತಿನೆಲ್ಲ ಪ್ರೀತಿದ ಆದರಣೀಯ ಕನ್ಯಾನ ಸದಾಶಿವ ಶೆಟ್ರು ಅರೇನ ಆತ್ಮೀಯವಾದ ವೇದಿಕೆಗೆ ತೊಂದರೆಡು ಪಂಡದು ಸಂಘಟಕರ ವಿನಂತಿ ಮಾಡ್ತಾನಲ್ಲ ಅಂಚನೆ ನನರಿ ಮನ್ನ ಬಿನ್ನಿರಾದು ನಮ್ಮ ಟ್ರಸ್ಟ್ದ ಮಹಾಪೋಷಕರು ಉದ್ಯಮಿಲ ನೆಂಚಿನ ಗೌರವಾನ್ವಿತ ಕೆ ಶೆಟ್ಟಿ ಕೊತ್ತಿಕಾರ್ ನೆರುಲ್ಲೇರು ಅರೇನ ಆತ್ಮೀಯವಾದ ದುಃಖನದಲ್ಲೇ ನನರಿ ಬಿನ್ನಿರಾದು ಹೋಟೆಲ್ದ ಮುಂಬೈ ಉದ್ಯಮಿ ಅಂಚನೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷರು ಶ್ರೀ ಕರ್ನಿರೆ ವಿಶ್ವನಾಥ್ ಶೆಟ್ರು ಮೇರೆಲ್ಲ ಆತ್ಮೀಯವಾದ ವೇದಿಕೆಗೆ ಎದುಕೊಳ್ಳೋದಿಲ್ಲ ವೇದಿಕೆಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರೆನಿಸಿನ ಪಟ್ಲ ಸತೀಶ್ ಶೆಟ್ರು ಪನವದ ಗುರುಕಾರರು ಕೋಶಾಧ್ಯಕ್ಷರು ಶ್ರೀ ಸುದೇಶ್ ಕುಮಾರ್ ರೇಕ್ಲು ಉಪಾಧ್ಯಕ್ಷರೆನಿಸಿನ ಡಾಕ್ಟರ್ ಮನೋರಾವ್ ಅಂಜನೆ ದುರ್ಗಾ ಪ್ರಸಾದ್ ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ಬಾಳ ಜಗನ್ನಾಥ್ ಶೆಟ್ರು ಕದ್ರಿ ನವನೇಶ್ ಶೆಟ್ರು ಅಂಚನೆ ಶ್ರೀ ಪ್ರದೀಪ್ ಆಳ್ವ ಕದ್ರಿ ಜೊತೆ ಕಾರ್ಯದರ್ಶಿ ಶ್ರೀ ರಾಜೀವ ಪೂಜಾರಿ ಕೈಕಂಬ ಶ್ರೀ ರವಿಚಂದ್ರ ಶೆಟ್ಟಿ ಅಶೋಕನಗರ ಅಂಚನೆ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಮುಕ್ಲೇನ್ ಮಾತಿರಲ್ಲ ಆತ್ಮೀಯವಾದ ವೇದಿಕೆಗೆ ಅದೇ ರೀತಿ ನಮ್ಮೊಟ್ಟಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಮ್ಮ ಹವ್ಯಾಸಿ ಘಟಕದ ಗೌರವಾಧ್ಯಕ್ಷರು ಹಿರಿಯ ಯಕ್ಷಗಾನ ವಿದ್ವಾಂಸರಾಯನಂಚಿನ ಡಾಕ್ಟರ್ ಪ್ರಭಾಕರ್ ಜೋಶಿರ್ಲೇರು ಅರೆಲ್ಲ ಆತ್ಮೀಯವಾದ ವೇದಿಕೆಗೆ ಎದುಕೊಳ್ಳೋದಿಲ್ಲ ಬೆಳ್ತಂಗಡಿ ಘಟಕದ ಗೌರವ ಅಧ್ಯಕ್ಷರು ಅಂಚನೆ ಸಂಚಾಲಕರು ಅಂಚನೆ ನಮ್ಮ ಹಿರಿಯ ಯಕ್ಷಗಾನ ಸಂಘಟಕರು ಶ್ರೀಯುತ ಭುಜಪುಲಿ ಧರ್ಮಸ್ಥಳ ಮೇಲಿನ ವೇದಿಕೆಗೆ ಎದುಕೊಳ್ಳೋದಿಲ್ಲ ಅಂಚನೆ ಮುಡಿಪು ಘಟಕದ ರೂವಾರಿ ನಮ್ಮ ಮಾತೆಲ್ಲ ಹಿರಿಯರನಿಸಿನ ಶ್ರೀ ರಾಜಾರಾಮ್ ಭಟ್ಟುಲ್ಲೇರು ಅರೆಲ್ಲ ಆತ್ಮೀಯವಾದ ವೇದಿಕೆಗೆ ಎದುಕೊಳ್ಳೋದಿಲ್ಲ ಅಂಚನೆ ಮಾತ ಪ್ರಾದೇಶಿಕ ಘಟಕದ ಅಧ್ಯಕ್ಷರನಕಲು ಸೇರಿನಂಚಿನ ಟ್ರಸ್ಟಿನಕ್ಲೇನು ಮಾತ ಪದಾಧಿಕಾರಿನಕ್ಕೆಲ್ಲ ಈ ಸಂದರ್ಭಡು ನಿಗಲ ಉಪಸ್ಥಿತಿಯನ್ನು ಗೌರವಿಸುವುದಿಲ್ಲ ಬಂಧುಗಳೇ, ಇವತ್ತಿನ ಈ ಕೇಂದ್ರೀಯ ಸಮಿತಿಯ ಆಶ್ರಯದಲ್ಲಿ ಹಾಗೂ ಎಲ್ಲ ಪಟ್ಲ ಟ್ರಸ್ಟಿನ ಪ್ರಾದೇಶಿಕ ಘಟಕಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳ ಸಹಕಾರದೊಂದಿಗೆ ಈ ವೇದಿಕೆಯಲ್ಲಿ ಇವತ್ತು ಪಟ್ಲ ದಶಮ ಸಂಭ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಯಾಗಲಿಕ್ಕಿದೆ. ತದನಂತರ ಮಂಗಳೂರು ಘಟಕದ ವಾರ್ಷಿಕ ಕಾರ್ಯಕ್ರಮ ಹಾಸ್ಯ ವೈಭವ ಹಾಗೂ ಶನೀಶ್ವರ ಮಹಾತ್ಮೆ ಎಂಬ ಪೌರಾಣಿಕ ನಾಟಕದ ಜೋಡಣೆಯೊಂದಿಗೆ ಬಹಳ ಸುಂದರವಾಗಿ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಮಂಗಳೂರಿನ ಪ್ರಸಿದ್ಧ ದೃಶ್ಯ ಮಾಧ್ಯಮ ನಮ್ಮ ಕುಡ್ಲದ ಮುಖಾಂತರವಾಗಿ ನಮ್ಮ ಮಂಗಳೂರು ಮಾತ್ರ ಅಲ್ಲ, ವಿಶ್ವದ ಮೂಲೆ ಮೂಲೆಯ ಎಲ್ಲ ಕಲಾಭಿಮಾನಿ ಬಂಧುಗಳು ವೀಕ್ಷಿಸುವಂಥ ಒಂದು ಅವಕಾಶವನ್ನು ಇವತ್ತಿನ ಸಂಘಟಕರು ನಮ್ಮ ಮಂಗಳೂರು ಘಟಕದ ಪದಾಧಿಕಾರಿಗಳು ಅಧ್ಯಕ್ಷರಾದಿಯಾಗಿ ಎಲ್ಲರೂ ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೇವರ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಮಹಿಳಾ ಘಟಕದ ಪದಾಧಿಕಾರಿಗಳಾದಂಥ ಶ್ರೀಮತಿ ಪೂರ್ಣಿಮಾ ಶಾಸ್ತ್ರಿಯವರು ದೇವರ ಸ್ತುತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ನೀಡು ಶುಭವದಯ ಮಾಡು ದೇವಾ, ನೀಡು ಶುಭವದಯ ಮಾಡು ದೇವಾ, ಬೇಡುವೆನ ಶುಭ ಮಂಗಳ ಕಾರ್ಯಕ್ಕೆ, ಬೇಡುವೆನ ಶುಭ ಮಂಗಳ ಕಾರ್ಯಕ್ಕೆ, ನೀಡು ಶುಭವದಯ ಮಾಡೋ ದೇವಾ, ಜಗಕ್ಕೆ ಸುಬೋಧವ ಮಾಡ್ಬಸು ಜನರ, ಜಗಕ್ಕೆ ಸುಬೋಧವ ಮಾಡ್ಬಸು ಜನರ, ಜಗದೀಶನೇ ಕೈ ಬಿಡುವುದು ಚಿತವೇ, ನೀಡು ಶುಭವದಯ ಮಾಡೋ ದೇವಾ, ನೀಡು ಶುಭವದಯ ಮಾಡೋ ದೇವಾ.
ದೇವ. ಧನ್ಯವಾದಗಳು ಶ್ರೀಮತಿ ಪೂರ್ಣಿಮಾ ಶಾಸ್ತ್ರಿ ಅವರಿಗೆ. ಬಂಧುಗಳೇ, ನಮಗೆಲ್ಲ ಗೊತ್ತು 2014 ಇಸವಿಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕಟೀಲಿನ ತಾಯಿ ಭ್ರಮರಾಂಬಿಕೆಯ ಸನ್ನಿಧಾನದಲ್ಲಿ ಯಕ್ಷಧ್ರುವ ಪಟ್ಲಪೊಂಡ ಟ್ರಸ್ಟ್ ಎಂಬ ಕೂಸಿನ ಜನನವಾಯಿತು. ಎಲ್ಲರ ನಿರೀಕ್ಷೆಯನ್ನ ಮೀರಿ ಎಲ್ಲ ಕಲಾಭಿಮಾನಿಗಳ ಸಹಕಾರ, ಕಲಾಬಂಧುಗಳ ಪ್ರೋತ್ಸಾಹ, ಕಲಾ ಸಂಘಟಕರ ಶ್ರಮದ ಫಲವಾಗಿ 10 ವರ್ಷದ ಅವಧಿಯಲ್ಲಿ ನಮ್ಮ ಯಕ್ಷಧ್ರುವ ಪಟ್ಲಪೊಂಡ ಟ್ರಸ್ಟ್ ಮಂಗಳೂರು ಮಾತ್ರ ಅಲ್ಲ, ನಮ್ಮ ದೇಶ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಸುಮಾರು 42 ಪ್ರಾದೇಶಿಕ ಘಟಕಗಳನ್ನು, ವಿವಿಧ ಘಟಕಗಳನ್ನು ಹೊಂದಿ ಬೇರೆ ಬೇರೆ ಘಟಕಗಳ ಮುಖಾಂತರವಾಗಿ ಹಾಗೂ ಎಲ್ಲ ಬಂಧುಗಳ ಸಹಕಾರದಿಂದ 15 ಕೋಟಿಗೂ ಮಿಕ್ಕಿದ ವೆಚ್ಚವನ್ನು ವಿವಿಧ ಯೋಜನೆಗಳ ಮುಖಾಂತರವಾಗಿ ಕಲಾಭಿಮಾನಿಗಳಿಗೆ ಸದ್ವಿನಿಯೋಗ ಮಾಡಿದೆ ಎಂದು ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಈ ವರ್ಷ ದಶಮ ಸಂಭ್ರಮದ ಹೊಸ್ತಿಲಲ್ಲಿ ನಾವೆಲ್ಲಿದ್ದೇವೆ. ನಮ್ಮ ಟ್ರಸ್ಟಿನ ಪ್ರಧಾನ ಸಂಚಾಲಕರಾದಂಥ ಮಹಾದಾನಿಗಳಾದಂಥ ಶಶಿಧರ್ ಶೆಟ್ಟಿ ಬರೋಡ ಇವರ ಒಂದು ಆಶಯ ಏನಂತ ಹೇಳಿದರೆ, ನಮ್ಮ ಗೌರವಾಧ್ಯಕ್ಷರಾದಂಥ ಕನ್ಯನ ಸುಧಾ ಶೆಟ್ಟಿ ಅವರ ಒಂದು ಆಶೀರ್ವಾದದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಐಕಳ ಹರೀಶಣ್ಣನವರ ಒಂದು ನೇತೃತ್ವದಲ್ಲಿ ಕೂಡ ಈ ವರ್ಷ ಒಂದು 10 ಕೋಟಿ ರೂಪಾಯಿ ಹಣವನ್ನು ಎಲ್ಲ ಕೊಡುಗೆ ದಾನಿಗಳಿಂದ ಸಂಗ್ರಹ ಮಾಡಿ ಈ ದಶಮ ಸಂಭ್ರಮದ ಸಂದರ್ಭದಲ್ಲಿ ಇನ್ನು ಮುಂದೆ ಪ್ರತಿ ವರ್ಷ ಒಂದು ಈ ಸಂಭ್ರಮ ನಡೆಯುವ ಸಂದರ್ಭ ಹಾಗೂ ಬೇರೆ ಬೇರೆ ಯೋಜನೆಗಳ ಮುಖಾಂತರವಾಗಿ ಕಲಾವಿದರಿಗೆ ಯೋಜನೆಯನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ಇದರಿಂದ ಬರುವ ಒಂದು ಬಡ್ಡಿಯ ಮೊತ್ತವನ್ನು ವಿನಿಯೋಗಿಸಬೇಕು. ಈ ಮುಖಾಂತರ ಒಂದು ದೊಡ್ಡ ಒಂದು 10 ಕೋಟಿ ರೂಪಾಯಿ ಮೊತ್ತವನ್ನು ಸಂಗ್ರಹಿಸಬೇಕೆಂಬ ಒಂದು ಸಂಕಲ್ಪವನ್ನು ನಮ್ಮ ಗೋಲ್ಡ್ ಫಿಂಚ್ ಹೋಟೆಲ್ ನಡೆದಂಥ ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಈಗ ಅನೇಕ ದಾನಿಗಳನ್ನು ಸಂಪರ್ಕಿಸಿದ್ದೇವೆ. ಎಲ್ಲರೂ ಅವರ ಕೊಡುಗೆಯನ್ನು ನೀಡುವುದಾಗಿ ನಮಗೆ ಭರವಸೆಯನ್ನು ನೀಡಿದ್ದಾರೆ. ಮಾತ್ರವಲ್ಲ, ಈ ವರ್ಷ ನಡೆಯುವಂತಹ ಪಟ್ಲ ಸಂಭ್ರಮದಲ್ಲಿ ನಮ್ಮ ಭಾರತ ದೇಶದಲ್ಲಿ 8 ಶಾಸ್ತ್ರೀಯ ಕಲೆಗಳಿಗೆ ಮನ್ನಣೆ ಇದೆ. ಆ ಮನ್ನಣೆಯನ್ನು ಪಡೆದಂತಹ 8 ಶಾಸ್ತ್ರೀಯ ಕಲೆಗಳ ಒಂದು ಪ್ರದರ್ಶನವನ್ನು ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ಎಂದೇ ಪ್ರಖ್ಯಾತಿಯನ್ನು ಪಡೆದಂಥ ಡಾಕ್ಟರ್ ಮೋಹನ್ ಆಳ್ವಾರವರ ಮಾರ್ಗದರ್ಶನದಲ್ಲಿ ನಡೆಯುವಂಥ ಒಂದು ಯೋಜನೆಯನ್ನು ಕೂಡ ಹಾಕಿದ್ದೇವೆ. ಮಾತ್ರ ಅಲ್ಲ, ನಮ್ಮ ಕದ್ರಿ ನವನೀತ್ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ತೆಂಕು ಹಾಗೂ ಬಡಗುತಿಟ್ಟುಗಳ ಯಕ್ಷಗಾನ ಸ್ಪರ್ಧೆ ಕೂಡ ನಡೀಲಿಕ್ಕಿದೆ. ಹಾಗೂ ಒಂದು ಭರತನಾಟ್ಯ ಕಲಾವಿದರ ಒಂದು 16 ತಂಡಗಳಿಗೆ ಕೂಡ ಒಂದು ಅವಕಾಶವನ್ನು ಕೊಡುವಂಥ ಸಂಕಲ್ಪವನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. ಇದರ ಬಗ್ಗೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಆಮಂತ್ರಣ ಪತ್ರಿಕೆ ಬಿಡುಗಡೆದ ನಂತರ ಆಮಂತ್ರಣ ಪತ್ರಿಕೆ ಸ್ವರೂಪವನ್ನು ನಮ್ಮ ಮುಂದಿಡಲಿಕ್ಕೆ ನವನೀತ್ ಶೆಟ್ಟಿ ಅವರು ಬರ್ತಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಅತಿಥಿಗಳನ್ನು, ಸೇರಿರುವಂಥ ಎಲ್ಲ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ನಮ್ಮ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಪಟ್ಲ ಸತೀಶ್ ಶೆಟ್ಟಿ ಅವರು. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ತಾಯಿ ಮಂಗಳಾಂಬೆಯನ್ನು ಪ್ರಾರ್ಥಿಸಿ ಬನ್ನಿ. ಯೋಗೀಂದ್ರ ಭಟ್ರು ಅಮೇರಿಕದಿಂದ ಬಂದಿದ್ದಾರೆ. ದಯವಿಟ್ಟು ಸುದೇಶ್ ರೈಗಳು ವೇದಿಕೆ ಬರಬೇಕು. ಬನ್ನಿ ಯೋಗೀಂದ್ರ ಭಟ್ರೆ. ನಾನು ನನ್ನ ಆರಾಧ್ಯ ದೇವರುಗಳ ಹೆಸರು ಹೇಳುವಾಗ ಅಮೇರಿಕದಿಂದಲೇ ಬಂದರು ನೋಡಿ, ಮಹಾಲಕ್ಷ್ಮಿ ಅವರ ಪುತ್ರ. ಬನ್ನಿ. ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಸುಸಂದರ್ಭ ನಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಹೆಮ್ಮೆಯ ಗೌರವಾಧ್ಯಕ್ಷರು ಶ್ರೀಯುತ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು. ನನಗೆ ಬಹಳ ಸಂತೋಷ ಮತ್ತು ಹೆಮ್ಮೆ. ಯಾಕೆಂತ ಹೇಳಿದರೆ 2019ರಲ್ಲಿ ಒಂದು ದೊಡ್ಡ ವೇದಿಕೆ ನಮ್ಮ ಪಟ್ಲ ಫೌಂಡೇಶನ್ನ ಅಡ್ಯಾರ್ ಗಾರ್ಡನ್ನಲ್ಲಿ ಒಂದು ದೊಡ್ಡ ವೇದಿಕೆಗೆ ಅವರನ್ನು ಪ್ರಪ್ರಥಮವಾಗಿ ಮಂಗಳೂರಿಗೆ ಕರೆಸಿದ್ದು ನಾವೇ ಅಂತ ಹೇಳಲಿಕ್ಕೆ ನನಗೆ ಭಾರಿ ಹೆಮ್ಮೆ. ಅದು ನಮ್ಮ ಫೌಂಡೇಶನ್ನ ಹಿರಿಮೆ ಕೂಡ. ಆ ನಂತರ ಅವರು ತಿರುಗಿ ನೋಡಿಲ್ಲ. ಆಮೇಲೆ ನಮ್ಮ ಗೌರವಾಧ್ಯಕ್ಷ ಸ್ಥಾನದ ಅಲಂಕಾರವನ್ನು ಅವರು ಔನ್ನತ್ಯಕ್ಕೇರಿಸಿದ್ರು. ಓಷನ್ ಪರ್ಲಲ್ಲಿ ನಡೆದಂತಹ ಅವರ ಒಂದು ಸ್ಥಾನದ ಅಲಂಕಾರ ಅದೊಂದು ಬೇರೆ ವಿಶಿಷ್ಟವಾಗಿತ್ತು. ಅಂದರೆ ಅವರೇ ಸಂತೋಷಪಟ್ಟು ಅವರೇ ನಮ್ಮಲ್ಲಿ ಹೇಳಿದರು, ಸನ್ಮಾನ ಅಂದರೆ ಒಂದು ಗೌರವಾರ್ಪಣೆ ಅಂದರೆ ಹೀಗಿರಬೇಕು ಎನ್ನುವ ನಿಟ್ಟಿನಲ್ಲಿ ಅಷ್ಟು ಖುಷಿ ಪಟ್ಟಿದ್ರು ಅವರು. ಆನಂತರ ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಕ್ಕೆ ಒಂದು ದೊಡ್ಡ ಮೊತ್ತವನ್ನು ಒಂದು ಸಂಘ ಸಂಸ್ಥೆಗಳಿಗೆ
ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಕ್ಕೆ ಪ್ರಪ್ರಥಮವನ್ನಾಗಿ ನೀಡಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಕೂಡೂರು ಕನ್ಯಾನ ಸದಾಶಿವ ಶೆಟ್ರು. ಯಾರು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಐಕಳ ಹರಿಶಣ್ಣ ಕೂಡ ಅವರು 50 ಹೇಳಿದ್ದ 5 ಹೇಳಿದ್ದ ಅಂತೇಳಿ ಒಮ್ಮೆ ಚಿಂತಿತರಾಗಿದ್ದಂತ ಆ ಸಮಯದಲ್ಲಿ. ಆನಂತರ ಅದು ಕೂಡ ಹೇಗೆ ಹೇಳಿದ್ರೆ ಪ್ರತಿ ವರ್ಷ ನಾನು ಕೊಡ್ತೇನೆ ಅಂತಂದ್ರೆ ಅವರಿಗೆ ಒಂದು ಹೃದಯ ತುಂಬಿ ಬಂದ್ರೆ ಅವರು ಹಾಗೆ ಹಿಂದೆ ಮುಂದೆ ಯಾರನ್ನು ನೋಡಲ್ಲ. ಕೊಡ್ತೇನೆ ಅಂತ ಹೇಳಿದ್ರೆ ಕೊಡ್ತೇನೆ ಅಂತ ಮಾತ್ರ ಹೇಳುವುದಲ್ಲ, ಕೊಡ್ತೇನೆ ಅಂತ ಹೇಳುವವರು ತುಂಬಾ ಜನ ಇದ್ದಾರೆ, ಕೊಡುವವರು ಕಡಿಮೆ. ಕೊಡ್ತೇನೆ ಅಂತ ವೇದಿಕೆಯಲ್ಲಿ ಹೇಳಿ ಹೋಗುವವರು ತುಂಬಾ ಜನ ಇರ್ತಾರೆ. ಅವರದನ್ನು ಮಾಡಿ ತೋರಿಸಿದ್ರು ಕೂಡ. ಆ ನಂತರದ 2020 ನಮ್ಮ ಪಟ್ಲ ಫೌಂಡೇಶನ್ನ ಆಮಂತ್ರಣ ಪತ್ರಿಕೆ ಬಿಡುಗಡೆ, ಇದು ಇಂಥದ್ದೇ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಒಂದು ಕಾರ್ಯಕ್ರಮ ನಮ್ಮ ಪತ್ತುಮುಡಿ ಹೋಟೆಲ್ನಲ್ಲಿ ನಡೆಯಿತು. ಅದಕ್ಕಿಂತ ಮೊದಲೇ 2 ವರ್ಷದಲ್ಲಿ ಕೇಳ್ತಾ ಇದ್ದಾರೆ, ಸತೀಶ್ ನಡೆದು ದಾದಾವಡು ಅಂತ. ನಾನು ಯಾರಲ್ಲೂ 1 ರೂಪಾಯಿ ಕೇಳಿದವನಲ್ಲ, ಅಂದ್ರೆ ಅಹಂಕಾರದಲ್ಲ, ನನಗೆ ಕೇಳಲಿಕ್ಕೆ ಸರಿಯಾಗಲ್ಲ. ನಾನು ಪಡೆದದ್ದು ಆ ಪ್ರೀತಿಯನ್ನು ದುಡ್ಡಲ್ಲಿ ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅವರು ನೀಡಿದ ಆ ಪ್ರೀತಿಯನ್ನು, ಇಂತಹ ದಾನಿಗಳು ನೀಡಿದ ಪ್ರೀತಿಯನ್ನು ಹಣದಲ್ಲಿ ಅಳಿಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾರ ಹತ್ರವೂ ಇಷ್ಟು ಕೊಡಬೇಕು ಅಂತ ಇವತ್ತಿನವರೆಗೆ ನಾನು ಕೇಳಲಿಲ್ಲ. ಅವರು ನನ್ನ ಜೊತೆ ಕೂತು ಕೂಡ ಅಲ್ಲಿ ಕೂಡ ಕೇಳಿದರು, ಸತೀಶ ಈ ದಾದಂದ ಪನ್ಪುಜ ಮಗ ಈ ಎಂಚಿನಂದ ಪನ್ಲ ದಾದ ಮನ್ಪೋಡು ಹೆಂಗದ ಎಂಚಿನ ಮನ್ಪೋಡು ನನಗೆ ಗೊತ್ತುಜ್ಜಿ ಅಂತ. ಆದರೂ ಹೇಳಿಲ್ಲ ನಾನು. ಮತ್ತೆ ಪುನಃ ಹೇಳಿದ್ರು, ಈ ಕಾರ್ಯಕ್ರಮಗೆಲ್ಲ ಇಂದ ಕಾರ್ಯಕ್ರಮಕ್ಕೆ ಏತು ಖರ್ಚುಂಡು ಒಟ್ಟು ಅಂತ. ನೀವೆಲ್ಲ ಇದ್ರಿ, ಸಾಕ್ಷಿಯಾಗಿದ್ರಿ, ಆದರೂ ನಾನು ನೆನಪಿಸೋದಷ್ಟೇ. ಅವಾಗ ನಾನು ಪುರುಷೋತ್ತಮನಲ್ಲಿ ಕೇಳುವಾಗ, ಸುಧೀಶ್ ಅಣ್ಣನಲ್ಲಿ ಕೇಳುವಾಗ ನಾವು ಆಲೋಚನೆ ಮಾಡೋ 75 ಲಕ್ಷ ರೂಪಾಯಿದ ಸರಿ ಐನಿ ಅನ್ಕೊರ್ಪೆ ಎಲ್ಲ ಯೋಚನೆ ಮಾಡ್ಪಡೋದು. ನಮಗೆ ರೋಮಾಂಚನ ಆಗಿತ್ತು ಆ ಸಮಯದಲ್ಲಿ. 75 ಲಕ್ಷ ಬಿಟ್ಟು ಆ ಸಮಯದಲ್ಲಿ ನಮ್ಮ ಫೌಂಡೇಶನ್ಗೆ 5 ಲಕ್ಷ ರೂಪಾಯಿ ಒಂದು ಮೊತ್ತವನ್ನು ಒಟ್ಟಾಗಿ ಕೊಟ್ಟವರಿಲ್ಲ. ಅವರು ಹೇಳೋ ಅಲ್ಲಿಂದ ನಮಗೆ ಯಾವ ರೀತಿಯ ಬೂಸ್ಟ್ ಬಂತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅವರು ಕೂಡ ಹೇಳ್ತಾ ಬಂದಿದ್ರು ಅದನ್ನು. ನನಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮತ್ತೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ 2 ಕಣ್ಣುಗಳಿದ್ದ ಹಾಗೆ ಅಂತ. ಅದನ್ನು ಹಾಗೆಯೇ ನೋಡ್ಕೊಂಡು ಬಂದಿದ್ದಾರೆ ಕೂಡ. ನಾವು ಯಾವುದೇ ಒಂದು ಯೋಚನೆ ಮಾಡಿದ್ರೆ ಆ ಯೋಚನೆ ಅವ್ರಿಗೆ ಗೊತ್ತಾಗುತ್ತೆ, ಅದನ್ನು ಅವರು ಈಡೇರಿಸಿಯೇ ಸಿದ್ಧ. ಅಂತಹ ಒಬ್ಬ ಶ್ರೇಷ್ಠ ಪುರುಷ ನಮ್ಮ ತುಳುನಾಡು ಕಂಡಂತಹ ಶ್ರೇಷ್ಠ ಮಹಾದಾನಿ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅನೇಕ ರೀತಿಯಲ್ಲಿ ನಮಗೆ ಫೌಂಡೇಶನ್ಗೆ ಬೆನ್ನೆಲುಬಾಗಿ ನಿಂತವರು. ಇವತ್ತು ನಮ್ಮ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ 10ನೇ ವರ್ಷದ ದಶಮಾನೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕೂಡ ಅವರ ಅಮೃತ ಹಸ್ತದಲ್ಲಿ ಆಗ್ಲಿಕ್ಕಿದೆ. ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಥ್ಯಾಂಕ್ ಯು ಮಾಮ. ಮತ್ತೋರ್ವ ಶ್ರೇಷ್ಠ ದಾನಿ, ಅವರು ಕೇರಳದ ಯಾವ ದೇವಸ್ಥಾನದಲ್ಲಿ ಹೋದ್ರು ಕೆ ಶೆಟ್ಟರ ಹೆಸರಿಲ್ಲದ ದೇವಸ್ಥಾನ ಇರ್ಲಿಕ್ಕಿಲ್ಲ. ಪುರುಷೋತ್ತಮ ಭಂಡಾರಿಗಳು ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ಹೂಗುಚ್ಛವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕೇರಳದ ಪ್ರತಿಯೊಂದು ದೇವಸ್ಥಾನ ಕೂಡ, ರಾಜರಾಜೇಶ್ವರಿ ದೇವಸ್ಥಾನ ಅವರಿಗೆ ಯಾವತ್ತೂ ಕನಸಲ್ಲಿ ಬಂದಿದ್ದಂಥ ಒಂದು ದೇವಸ್ಥಾನ ಅದು. ಅದನ್ನು ಕೂಡ ಆಚೆ ಈಚೆ ನೋಡದೆ ಒಬ್ಬರೇ ನಿಂತು ಅದನ್ನು ಮಾಡಿಸಿ, ಅದರ ಬ್ರಹ್ಮಕಲಶೋತ್ಸವವನ್ನು ಮಾಡಿಸಿ ಈಗ ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಕೂಡ ಈಗ ಮಧೂರು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಕೂಡ ಹೌದು. ಇದೆಲ್ಲ ಯೋಗ ಅಂತ. ಅವರು ಕೂಡ ಒಬ್ರು ಮಹಾದಾನಿ, ಸರಳ ಸಜ್ಜನ ವ್ಯಕ್ತಿತ್ವ. ಅಂಥವರು ನಮ್ಮ ಜೊತೆ ಸಿಗುವುದು ನಮ್ಮ ಸೌಭಾಗ್ಯ. ಕೋಟ್ಯಾಂತರ ರೂಪಾಯಿ ದಾನವನ್ನು ಮಾಡಿ ಜನಮಾನಸದಲ್ಲಿ ಉಳಿದಂತ ಮತ್ತೋರ್ವ ಶ್ರೇಷ್ಠ ವ್ಯಕ್ತಿ ಎರಡನೇ ಕೆ ಶೆಟ್ರು. ಕನ್ಯಾನ ಕೂಳೂರು ಕನ್ಯಾನ ಕೆ ಶೆಟ್ರು, ಅವರು ಕೆ ಶೆಟ್ರು ಅಂತ ಕೇಳಬಹುದು. ಕೂಳೂರು ಕನ್ಯಾನ ಸದಾಶಿವ ಶೆಟ್ರು ಅಂತ ಕೆ ಶೆಟ್ರು. ಇವರು ಮತ್ತೋರ್ವರು ನಮ್ಮ ಶ್ರೇಷ್ಠ ಮಹಾದಾನಿ ಕೆ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸುಧೀಶ್ ರೈಗಳು ನಮ್ಮ ಚಾರ್ಟರ್ಡ್ ಅಕೌಂಟ್ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವರು ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷರು. ಪಟ್ಲ ಫೌಂಡೇಶನ್ ಪ್ರಾರಂಭವಾದಾಗಿನಿಂದ ನಮ್ಮ ಜೊತೆ ಇದ್ದು ನಮಗೆ ಸಹಕಾರ ನೀಡಿ ಪ್ರಪ್ರಥಮವಾಗಿ ಮುಂಬಯಿಯಲ್ಲಿ ನಮ್ಮ ಘಟಕವನ್ನು ಸ್ಥಾಪಿಸಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿ ಲಕ್ಷ್ಮೀ ಪೂಜೆಯ ದಿವಸವೇ ಅವರ ಮನೆಗೆ ನಮ್ಮನ್ನು ಕರೆಸಿ 1 ಲಕ್ಷ ರೂಪಾಯಿ ಮೊತ್ತವನ್ನು ಪೂಜೆಯ ಮುಂದೆ ನಮಗೆ ಕೊಟ್ಟಂತ ಒಬ್ಬ ನನ್ನ ಅಣ್ಣ ಕರಣಿರೆ ವಿಶ್ವನಾಥ್ ಶೆಟ್ರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು, ನಾನು ಈಗ ತಾನೇ ಹೇಳಿದೆ, ಅಮೆರಿಕದಿಂದ
ನಮ್ಮ ಅಮೇರಿಕ ಘಟಕ ಆಗಲಿ ಕರ್ನೀಲ್ ವಿಶ್ವನಾಥ್ ಶೆಟ್ಟರಿಗೆ ಭಾಳ ಜಗನ್ನಾಥ್ ಶೆಟ್ಟರು ಗೌರವಿಸ್ಬೇಕಾಗಿ ಹೇಳ್ಬೋದು. ಅಮೇರಿಕದಲ್ಲಿ ಆಗಲಿ ಲಂಡನ್ನಲ್ಲಾಗಲಿ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಘಟಕ ಆಗಬೇಕಿದ್ರೆ ಅದಕ್ಕೆ ಮೂಲ ಕಾರಣೀಕರ್ತರು ನಮ್ಮ ಯೋಗೀಂದ್ರ ಭಟ್ ಉಳಿಯವರು. ಅಮೇರಿಕದ ನಮ್ಮ ಇಷ್ಟು ದೊಡ್ಡ ಸಾಹಸಕ್ಕೆ, ಮತ್ತೆ ನಿಮ್ಗೆ ಇನ್ವಿಟೇಷನ್ ನೋಡುವಾಗ ಗೊತ್ತಾದೀತು, ನಾನು ವಿವರಿಸಲ್ಲ, ಇಷ್ಟು ದೊಡ್ಡ ಸಾಹಸಕ್ಕೆ ಮುಖ್ಯ ಕಾರಣೀಕರ್ತರು ಯೋಗೀಂದ್ರ ಭಟ್ ಉಳಿಯವರು. ಉಳಿ ದೇವಸ್ಥಾನ, ಗೋಪಾಲಕೃಷ್ಣ ದೇವಸ್ಥಾನ ಅಲ್ಲಿ ಕಕ್ಕೆಪದವ ಹತ್ರ ಉಳಿ ಅಂತೇಳಿ, ಅಲ್ಲಿ ಹೋದ್ರೆ ಗೊತ್ತಾಗಿದೆ ಒಂದು ಗೋಶಾಲೆ ಆಗಲಿ ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ನಮ್ಮ ಸಂಸ್ಕಾರ ಸಂಸ್ಕೃತಿಗೋಸ್ಕರ ಇಡೀ ಗ್ರಾಮದ ಜನರನ್ನು ಒಟ್ಟಾಕಿ ಅಲ್ಲಿ ಭಜನೆ, ಯಕ್ಷಗಾನ, ಸಂಗೀತ ಎಲ್ಲ ಉಚಿತವಾಗಿ ಅವರು ಅಮೆರಿಕದಲ್ಲಿ ಏನೆಲ್ಲ ಸಂಪಾದಿಸ್ತಾರ ಅದೆಲ್ಲವನ್ನು ತಮ್ಮ ಗ್ರಾಮಕ್ಕೋಸ್ಕರ ಸುರಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮ ಉಳಿ ಯೋಗೀಂದ್ರ ಭಟ್ ಅವರು. ಅಮೆರಿಕದ ಪುತ್ತಿಗೆ ಮಠ ಮತ್ತೆ ಇಂಟರ್ನ್ಯಾಷನಲ್ ಉಡುಪಿಯ ಪುತ್ತಿಗೆ ಮಠದ ಇಂಟರ್ನ್ಯಾಷನಲ್ ರಾಯಭಾರಿಯಾಗಿ ಉಳಿ ಯೋಗೀಂದ್ರ ಭಟ್ರು ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರದೀಪ್ ಆಳ್ವರು ದಯವಿಟ್ಟು ಅವರಿಗೆ ಒಂದು ಹೂಗುಚ್ಛ ನೀಡಿ ಗೌರವಿಸಬೇಕು. ಮತ್ತೆ ಎಲ್ಲರೂ ನಮ್ಮ ಘಟಕದ ಪದಾಧಿಕಾರಿಗಳೇ, ಅವರನ್ನು ಪ್ರತ್ಯೇಕವಾಗಿ ನಾನು ಹೇಳಬೇಕಾಗಿಲ್ಲ, ಆದರೂ ಸಭಾ ಮರ್ಯಾದೆಯಾಗಿ ನಾನು ಹೇಳ್ತಾ ಬರ್ತಾ ಇದ್ದೇನೆ. ನಮ್ಮ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ನಮ್ಮ ಹವ್ಯಾಸಿ ಘಟಕದ ಗೌರವ ಅಧ್ಯಕ್ಷರು, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತವರು ನಮ್ಮ ಹಿರಿಯ ವ್ಯಕ್ತಿ, ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿ ಪ್ರತಿ ವರ್ಷ ಪಾವಂಜಿ ಮೇಳದ ಯಕ್ಷಗಾನವನ್ನು ಬಹಳ ವಿಜೃಂಭಣೆಯಿಂದ ಆಡಿಸಿ ನಮಗೆ ಆಶೀರ್ವಾದ ಮಾಡುವಂಥ ರಾಜಾರಾಮ್ ಭಟ್ರು ಕೈರಂಗಳ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಭುಜಬಲಿ ಧರ್ಮಸ್ಥಳ ಅವರು ಬೆಳ್ತಂಗಡಿ ಘಟಕದ ಗೌರವಾಧ್ಯಕ್ಷರು, ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಿ ಸುರೇಶ್ ಕುಮಾರ್ ರೈ ಇದ್ದಾರೆ, ಕದ್ರಿ ನವನೀಶ್ ಶೆಟ್ಟಿ ಅವರಿದ್ದಾರೆ, ರಾಜೀವ್ ಪೂಜಾರಿ ಕೈಕಂಬ ಅವರಿದ್ದಾರೆ, ಪ್ರದೀಪ್ ಆಳ್ವ ಕದ್ರಿ ಅವರಿದ್ದಾರೆ, ಆನಂತರ ಬಾಳ ಜಗನ್ನಾಥ್ ಶೆಟ್ಟಿ ಇದ್ದಾರೆ, ನಮ್ಮ ಕಾರ್ಯದರ್ಶಿಗಳಾದಂತಹ ಪುರುಷೋತ್ತಮ ಭಂಡಾರ ಅಡ್ಯಾರಿ ಅವರಿದ್ದಾರೆ, ಉದಯಣ್ಣ ಕುಂದಾಪುರದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿದ ಉದಯಣ್ಣ ಇದ್ದಾರೆ, ಮತ್ತೆ ಎಲ್ಲ ನಮ್ಮ ಘಟಕದ ಪದಾಧಿಕಾರಿಗಳು. ನಾವು ಹೊರಗಿನವರಿಗೆ ಯಾರಿಗೂ ಇವತ್ತು ಆಮಂತ್ರಣವನ್ನು ಕೊಟ್ಟಿಲ್ಲ, ಹೇಳಲೂ ಇಲ್ಲ. ನಮ್ಮ ಘಟಕದ ಒಂದಿಬ್ರು ಪದಾಧಿಕಾರಿಗಳು ಬರಬೇಕು ಅಂತ ನಮ್ಮ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆದ ಕಾರಣ ಬರಬೇಕು ಅಂತ ಹೇಳಿದ್ದು. ಪ್ರತಿ ಘಟಕದ ಒಬ್ಬಿಬ್ರು ಬಂದಿದ್ದೀರಿ. ಎಲ್ಲ ಘಟಕದ ಪದಾಧಿಕಾರಿಗಳು, ನಮ್ಮ ಟ್ರಸ್ಟಿಗಳು ಎಲ್ಲ ತಾವುಗಳು ಬಂದಿದ್ದೀರಿ. ನಮ್ಮ ಮೇಲಿನ ಪ್ರೀತಿ ಇಟ್ಟು ಜೂನ್ 1ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮ ಮೊನ್ನೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಗೋಲ್ಡ್ ಪಿಂಚ್ ಹೋಟೆಲ್ನಲ್ಲಿ ಒಂದು ಇದಕ್ಕೆ ಪೂರ್ವಭಾವಿಯಾಗಿ ನಾವು ಮೀಟಿಂಗ್ ಮಾಡಿದ್ದೆವು. ಯಾವ ದಿನ ಆದೀತು, ಅಲ್ಲಿ ಹೇಗೆಲ್ಲ ರೂಪುರೇಷೆ ಅಂತ. ಅಲ್ಲಿ ಕೂಡ ನಮ್ಮ ಗೌರವಾಧ್ಯಕ್ಷರಾದ ಕನ್ಯಾನ ಸದಾಶಿವ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಗೋಲ್ಡ್ ಪಿಂಚ್ ಪ್ರಕಾಶ್ ಅಣ್ಣ ಇದ್ರು, ಶಶಿಯಣ್ಣ, ಐಕಳ ಹರೀಶಣ್ಣ, ಎಲ್ಲ ಬಂಧುಗಳು, KM ಶೆಟ್ಟರಿಂದ ಹಿಡಿದು ಎಲ್ಲ ಬಂಧುಗಳು ಇದ್ರು. ಅವರೆಲ್ಲರೂ ನಿರ್ಣಯ ಮಾಡಿ ನನ್ನ ಕಷ್ಟವನ್ನು ನಾನು ಅದನ್ನು ಬಿಡಿಸಿ ಹೇಳಲೇಬೇಕು. ಯಕ್ಷಗಾನ ಕ್ಷೇತ್ರ ಅಂತ ಹೇಳಿದರೆ ಅದರಲ್ಲಿ ದುಡಿಲಿಕ್ಕೂ ಕಷ್ಟ, ಅದನ್ನು ನಿಭಾಯಿಸಿಕೊಂಡು ಹೋಗ್ಲಿಕ್ಕೂ ತುಂಬ ಕಷ್ಟ. ಕೇವಲ ಒತ್ತಡ ಮಾತ್ರ ಅಲ್ಲ, ರಾತ್ರಿ ಇಡೀ ನಿದ್ದೆ ಕೆಟ್ಟು ಈ ಎಲ್ಲ ಕಾರ್ಯಕ್ರಮಗಳನ್ನು ಸುಧಾರಿಸೋದ್ರ ಜೊತೆಗೆ ಫೌಂಡೇಶನ್ನ ಜೊತೆಗೆ ಹೋಗಲಿಕ್ಕೆ ನಾನು ಒಂದು ಮಾತನ್ನು ಹೇಳ್ತೇನೆ ಬಂಧುಗಳೇ. ನಾನು ಏನೇ ನಿಮ್ಮ ಪ್ರೀತಿಯನ್ನು ಸಂಪಾದಿಸಿದ್ರು 50% ನನ್ನ ಭಾಗವತಿಕೆಯಿಂದಾಗಿ. ನಾನು ಕಟೀಲು ತಾಯಿಯ ಸೇವೆ, ಆ ಜ್ಞಾನಶಕ್ತಿ ಸುಬ್ರಹ್ಮಣ್ಯನ ಸ್ವಾಮಿಯ ಸೇವೆ ಮಾಡದ ಕಾರಣ ನಿಮ್ಮೆಲ್ಲರ ಪ್ರೀತಿಯನ್ನು ನಾನು ಗಳಿಸಿದ್ದೇನೆ. ಆ ಪ್ರೀತಿಯಿಂದಾಗಿ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ನಾನು ಏನು ಇವತ್ತು ಈ ಫೌಂಡೇಶನ್ ಮಾಡಿ ಇವತ್ತು 15 ಕೋಟಿಯ 16 ಕೋಟಿಯ ಈ ಪುರುಷೋತ್ತಮಣ್ಣ ಹೇಳಿದ ಹಾಗೆ ಅದನ್ನು ಮಾಡಿದ್ದೇನೆ ಅಂತ ಹೇಳಿದರೆ ಇದಕ್ಕೆ ಕಾರಣ ಯಕ್ಷಗಾನ. ಆ ನಂತರ ನಾನು ಫೌಂಡೇಶನ್ ಮಾಡಿದ ನಂತರ ಈ ಪ್ರೀತಿಗೋಸ್ಕರ ನಾನು ಈ ಸತ್ಕಾರ್ಯ ಮಾಡ್ತೇನೆ ಎನ್ನುವ ಉದ್ದೇಶಕ್ಕೋಸ್ಕರ ಅನೇಕ ಜನರು ನನ್ನನ್ನು ಫಾಲೋ ಮಾಡಿದ್ರು. ಆ ಪ್ರೀತಿಯು ನನಗೆ ಒದಗಿ ಬಂತು. ಇದರ ಹಿಂದೆ ಕೆಲಸ ಮಾಡಬೇಕಿದ್ರೆ ಈ ಯಕ್ಷಗಾನದಲ್ಲಿ ಇದ್ದುಕೊಂಡು ಇದನ್ನು ಮಾಡಲಿಕ್ಕೆ ಪ್ರತಿನಿತ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಯಾವುದಕ್ಕೂ ಸಮಯ ಕೊಡಲಿಕ್ಕೆ ಆಗ್ತಾ ಇಲ್ಲ. ನಾನು ಏನು ಕೊಡ್ಬೋದು ಹೇಳಿ? ಸಮಾಜಕ್ಕೆ ವರ್ಷಕ್ಕೆ 1 ಕೋಟಿ 2 ಕೋಟಿ ನಾವು ದಾನ ಮಾಡ್ತೇವೆ ಅಂತ ಹೇಳಿದರೆ ನನ್ನಲ್ಲಿ ಇದ್ದದನ್ನು ನಾನು ಕೊಡ್ತಾ ಇರುವುದಲ್ಲ, ನನಗೆ ಅದು ಸಾಧ್ಯವೂ ಇಲ್ಲ. ನಾನು ಅಷ್ಟು ದೊಡ್ಡ ಮನುಷ್ಯನೂ ಅಲ್ಲ. ಇಂತಹ ಪುಣ್ಯಾತ್ಮ ದಾನಿಗಳು ನನ್ನ ಮೇಲೆ ಪ್ರೀತಿ ಇಟ್ಟು ಕೊಟ್ಟದ್ದನ್ನು ನನ್ನ ಕಲಾವಿದರಿಗೋಸ್ಕರ ಹಂಚ್ತಾ ಇದ್ದೇನೆ. ನೀವೆಲ್ಲ ನನಗೋಸ್ಕರ, ಎಲ್ಲ ಬಂಧುಗಳು, ನಮ್ಮ ಟ್ರಸ್ಟಿಗಳು, ನಮ್ಮ ಫೌಂಡೇಶನ್ನ ಘಟಕದ ಪದಾಧಿಕಾರಿಗಳು ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಮಿಂದ ಆದಷ್ಟು ಸಹಕಾರವನ್ನು ನನಗೆ ಮಾಡ್ತಾ ಇದ್ರಿ. ಯಾಕೆ? ನನ್ನ ಮೇಲಿನ ಪ್ರೀತಿಯಿಂದ, ನನಗೆ ಗೊತ್ತು. ಆದರೆ ನೀವು ಏನಾದರೂ ಒಂದು ಹೇಳಿದ್ರು ಅದಕ್ಕೆ ನನಗೆ ಪೂರಕವಾಗಿ ಸ್ಪಂದಿಸಲಿಕ್ಕೆ ಕೆಲವು ಸಲ ಆಗಲ್ಲ. ಫಾರ್ ಎಕ್ಸಾಂಪಲ್ ಆಗಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಕನ್ಯಾನ ಸದಾಶಿವ ಶೆಟ್ಟರು ನಮಗೆ ಇಷ್ಟು, ನಾನೀಗ ಹೇಳಿದೆ, ಪುನಃ ವಿವರಿಸಲ್ಲ ಅದನ್ನು. ನಿನ್ನೆ ಮಧುರು ಬ್ರಹ್ಮಕಲಶದ ಅಲ್ಲಿ ಬರಬೇಕು ಅಂತ ಇನ್ವಿಟೇಷನ್ ನನ್ನ ಹೆಸರು ಹಾಕಿದ್ರು. ಅಲ್ಲಿ ಹೋಗಿದ್ದೆ. ಸುಮಾರು 1-1.5 ಗಂಟೆ ಮಧ್ಯಾಹ್ನದವರೆಗೆ ನಾನು ಅಷ್ಟೇ ವೇದಿಕೆಯಲ್ಲಿದ್ದೆ. ಆನಂತರ ಪೂರ್ತಿಯಾಗುವಲ್ಲಿವರೆಗೆ ನಿಲ್ಲಿಕ್ಕೆ ನನಗೆ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಆ ಕಡೆಯಿಂದ ಶೃಂಗೇರಿ ಸ್ವಾಮಿಗಳು ಸುಧಾಕರಾಚಾರ್ಯ ಇಲ್ಲೇ ಇದ್ದಾರೆ,
ಶೃಂಗೇರಿ ಸ್ವಾಮಿಗಳು ಅಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ನನಗೆ ಅಲ್ಲಿ ಹೋಗಲೇಬೇಕಿತ್ತು. ಯಾಕಂತ ಹೇಳಿದ್ರೆ ನಾಡ್ದು ಏಪ್ರಿಲ್ 19ನೇ ತಾರೀಕು ML ಸಾಮಗರು ನಮ್ಮ ಫೌಂಡೇಶನ್ಗೆ ನೀಡಿದ ಜಾಗದಲ್ಲಿ ಭೂಮಿ ಪೂಜೆ, ಅದನ್ನು ಶೃಂಗೇರಿ ಜಗದ್ಗುರುಗಳೇ ಬಂದು ಭೂಮಿ ಪೂಜೆ ಮಾಡಲಿಕ್ಕಿದ್ದಾರೆ. ಅವರು ನಿನ್ನೆಯೇ ನಮಗೆ ಇದೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಮೊನ್ನೆ ಅಲ್ಲಿ ಹೋಗಲೇಬೇಕಿತ್ತು. ಆದ ಕಾರಣ ಇನ್ನು ಮಾವನಿಗೆ ಹೇಳಿದರೆ ಬೇಸರ ಆಗುತ್ತೆ ಅಂತೇಳಿ KK ಶೆಟ್ಟಿ ಅವರಲ್ಲಿ ಮತ್ತೆ ಅವರಲ್ಲಿ ಹೇಳಿ ನಾನು ಅಲ್ಲಿಂದ ಹೊರಟೆ. ಅಂದರೆ ಅದಕ್ಕೆ ಸಮಯ ಕೊಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಕಲಾವಿದರಿಗೋಸ್ಕರ, ಕಲೆಗೋಸ್ಕರ, ಕೇವಲ ಯಕ್ಷಗಾನ ಮಾತ್ರ ಅಲ್ಲ, ನಾಟಕ, ದೈವಾರಾಧನೆ, ಕಂಬಳ ಕ್ಷೇತ್ರವನ್ನು ನಾವೀಗ ತೊಡಗಿಸಿಕೊಂಡಿದ್ದೇವೆ. ಆದ ಕಾರಣ ನಿಮ್ಮ ಋಣವನ್ನು ಪರಿಹರಿಸಲಿಕ್ಕೆ ನನ್ನಿಂದ ಯಾವ ಜನ್ಮದಲ್ಲೂ ಸಾಧ್ಯ ಇಲ್ಲ. ನಿಮಗೆಲ್ಲರಿಗೂ ಯಾವತ್ತೂ ನಾನು ಚಿರಋಣಿಯಾಗಿದ್ದೇನೆ. ಈ ಉದ್ದೇಶಕ್ಕೋಸ್ಕರ ನಮ್ಮ ಕನ್ಯಾನ ಸದಾಶಿವಣ್ಣಾಗಲಿ, ಶಶಿಯಣ್ಣಾಗಲಿ, ಐಕಳಾಗಲಿ, KM ಶೆಟ್ಟರಾಗಲಿ, KK ಶೆಟ್ಟರಾಗಲಿ ಇವರೆಲ್ಲ ಯೋಚನೆ ಮಾಡಿ ಮೊನ್ನೆ ಗೋಲ್ಡ್ ಪಿಂಚ್ ಹೋಟೆಲಲ್ಲಿ ತೀರ್ಮಾನ ಮಾಡಿದಂಥ ಒಂದು ವಿಚಾರ. ನಾವು ಯಾವತ್ತೂ ಯಾರಲ್ಲೂ ಕೇಳಿಕೊಂಡು ಹೋಗಲಿಕ್ಕೆ ನಮಗೆ ಆಗಲ್ಲ, ಅದರ ಹಿಂದೆಯೇ ನಮಗೆ ಬೀಳಲಿಕ್ಕೆ ಆಗಲ್ಲ. ಚಾರಿಟಿ ಅದರಷ್ಟಕ್ಕೆ ನಡ್ಕೊಂಡು ಹೋಗಲಿ. ನೀನು ಈ ಭಾಗವತಿಕೆಯಿಂದ ಹಿಂದೆ ಬರಬಾರ್ದು. ಆ ಒತ್ತಡದಿಂದಾಗಿ ನಮಗೆ ರಾತ್ರಿ ಹೋಗಿ ಪದ್ಯ ಹೇಗೆ ಹೇಳಿ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 3 ಗಂಟೆವರೆಗೆ ಆಚೆ ಈಚೆ ಓಡಾಡ್ತಾ ಏನು ಮಾಡಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಅವರದೊಂದು ಅಪೇಕ್ಷೆ, ಅದನ್ನೆಲ್ಲ ಘಟಕದ ಬಂಧುಗಳು, ತಾವುಗಳು ಎಲ್ಲರೂ ಮಹಾದಾನಿಗಳು, ತಾವುಗಳು ನಡೆಸಿಕೊಡ್ಬೇಕ ನಿಮ್ಮಲ್ಲಿ. ನಾನು ಯಾವತ್ತೂ ಯಾಚಿಸಿಲ್ಲ. ಈ ವರ್ಷ ನಿಮ್ಮಲ್ಲಿ ಕೈ ಮುಗಿದು ಯಾಚಿಸ್ತಾ ಇದ್ದೇನೆ. ನಮ್ಮ ಆ ಬೇಡಿಕೆಯನ್ನು ತಾವುಗಳು ಈಡೇರಿಸಬೇಕು. ಇದು ನಮಗೋಸ್ಕರ ಅಲ್ಲ. ನಾವು ನೆಕ್ಸ್ಟ್ ಇಯರ್ ಆ ಟಾರ್ಗೆಟ್ ಆದರೆ ಖಂಡಿತವಾಗಿಯೂ ಯಾರಲ್ಲೂ ನಾವು ಕೇಳಲಿಕ್ಕೆ ಬರಲ್ಲ. ಇದು ಕೇವಲ ವೇದಿಕೆಯಲ್ಲಿದ್ದ ದಾನಿಗಳಿಗೆ ಮಾತ್ರ ಅಲ್ಲ, ನೀವೆಲ್ಲರೂ ಕೈ ಜೋಡಿಸಿದರೆ ಮಾತ್ರ ಅದು ಸಾಧ್ಯತೆ ಆಗುವುದು. ಯಾಕಂತ ಹೇಳಿದ್ರೆ ಇವರಿಗೆ ನಮ್ಮ ಫೌಂಡೇಶನ್ ಮಾತ್ರ ಇರುವುದಲ್ಲ, ನಿಮ್ಗೆಲ್ರಿಗೂ ನನಗೆ ಗೊತ್ತಿದೆ, ನೂರಾರು ಸಂಘ ಸಂಸ್ಥೆಗಳಿದೆ, ನೂರಾರು ದೇವಸ್ಥಾನಗಳಿದೆ. ನಾವು ನೋಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಕೊಡ್ಬೋದು ಅಂತ. ನಮಗೆಲ್ಲ ಅವರಿಗೆ ಫೋನ್ ಮಾಡಲಿಕ್ಕೆ ಬೇಜಾರಾಗುತ್ತೆ. ಅವರಿಗೆ ಎಷ್ಟು ಬ್ಯುಸಿ ಇದ್ದಾರೆ ಪಾಪ, ಯಾವ ವೇದಿಕೆಯಲ್ಲಿದ್ದಾರ. ಎಲ್ಲವೂ ಬ್ರಹ್ಮಕಲಶ, ಎಲ್ಲವೂ ಸಂಘ ಸಂಸ್ಥೆಗಳು, ಎಲ್ಲವೂ ಮಾಡುವುದೇ. ಹೌದು, ಸತ್ಯ. ಯಾವುದನ್ನು ನಾನು ಕೀಳರಿಮೆಯಾಗಿ ಅಥವಾ ಕೀಳಾಗಿ ನೋಡ್ತಾ ಇಲ್ಲ. ಆದರೆ ಇದು ನಿತ್ಯ ನಿರಂತರ ಸೂರ್ಯಚಂದ್ರ ಇರುವಲ್ಲಿವರೆಗೆ ಇದು ನಡೆದುಕೊಂಡು ಹೋಗಬೇಕಿದ್ರೆ ನಮ್ಮ ಗುರು ಹಿರಿಯರು ಹೇಳಿದಂಥ ಮಾತು, ನಮ್ಮಲ್ಲಿರುವ ಕಷ್ಟದವರೆಗೆ ನಾವು ಸ್ಪಂದಿಸಬೇಕು. ಅದಕ್ಕಿಂತ ದೊಡ್ಡ ದೇವತಾ ಕಾರ್ಯ ಇನ್ನೊಂದಿಲ್ಲ ಅಂತ ಫೌಂಡೇಶನ್ ಏನೇನು ಮಾಡ್ತಾ ಇದೆ ಅಂತ ನಾನು ನಿಮಗೆ ವಿವರಿಸಿ ಹೇಳಲ್ಲ, ನಿಮ್ಗೆ ಗೊತ್ತಿದೆ, ನಾವೇ ಮಾಡ್ತಾ ಇರುವುದು. ಆದ ಕಾರಣ ಇದಕ್ಕೆ ಘಟಕದ ಪದಾಧಿಕಾರಿಗಳಲ್ಲಿ ನಾನು ಮುಖ್ಯವಾಗಿ ವಿನಂತಿಸ್ತೇನೆ. ದಾನಿಗಳು ಹೇಗೂ ಇದ್ದಾರೆ ಅವರೇ ಹೇಳ್ತಾರೆ. ಮತ್ತೆ ಕನಿಷ್ಠ ಒಂದೊಂದು ಘಟಕದಿಂದ ತಾವುಗಳು, ನಾನು ಬರ್ತೇನೆ ನಿಮ್ಮ ಜೊತೆ, ಇವತ್ತಿನವರೆಗೆ ಆದದ್ದಲ್ಲ, ಒಂದು 10 ಟ್ರಸ್ಟಿಗಳನ್ನಾದರೂ, ಒಂದು ಕನಿಷ್ಠ 10-40 ಘಟಕ ಇದೆ, 10 ಟ್ರಸ್ಟಿಗಳನ್ನು ಮಾಡಿಕೊಟ್ರು ನಾವು ಈಗ ಹೇಳಿದ ಟಾರ್ಗೆಟನ್ನು ನಮಗೆ ರೀಚ್ ಮಾಡಲಿಕ್ಕೆ ಆಗುತ್ತೆ. ನಾವೆಲ್ಲರೂ ಸೇರಿ ಮಾಡೋಣ. ನಿಮ್ಮ ಜೊತೆ ನಾನು ಇದ್ದೇನೆ. ನೀವು ಯಾರು ಅಂತ ಹೇಳಿದರೆ ನಾನು ನಿಮ್ಮ ಜೊತೆ ಬರಲಿಕ್ಕೆ ತಯಾರಿದ್ದೇನೆ. ಬಾಕಿ ಎಲ್ಲವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಬರೋಡ ಶಶಿಯನ್ನು ನೋಡಿ ಈಗಲೂ ಫೋನಲ್ಲಿದ್ದರು, ಕೂಳೂರು ಬತ್ತೀರಾ, KK ಶೆಟ್ಟರು ಬತ್ತೀರಾ, ಕರ್ನೆಲೆ ಬತ್ತೀರಾ ಅಂತ ಕೇಳಿಕೊಂಡು. ಅಂದರೆ ಅವರಿಗೆಲ್ಲ ಎಷ್ಟು ಅದರ ಬಗ್ಗೆ ಒಲವಿದೆ, ಅದರ ಬಗ್ಗೆ ತುಡಿತ ಇದೆ. ಇಷ್ಟು ಒತ್ತಡದಲ್ಲಿ ಕೂಡ ನಮ್ಮ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆಗೋಸ್ಕರ ಇಷ್ಟು ಸಮಯವನ್ನು ಇಂಥ ಮಹಾನ್ ಪುರುಷರು ನಮಗೆ ಕೊಡ್ತಾರಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೆ ಏನಿದೆ ಹೇಳಿ? ಆದ ಕಾರಣ ದಯವಿಟ್ಟು ತಾವುಗಳೆಲ್ಲರೂ ಇದಕ್ಕೆ ಸಹಕರಿಸಬೇಕು. ಮತ್ತು ಆಮಂತ್ರಣ ಬಿಡುಗಡೆ ಆದ ನಂತರ ಕನ್ಯಾನ ಅವರು ಮಾತಾಡಲಿಕ್ಕಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಜೂನ್ 1ನೇ ತಾರೀಕು ನಮ್ಮ ಕಾರ್ಯಕ್ರಮ. ಇನ್ನು 2 ತಿಂಗಳಿದೆ. ಆ 2 ತಿಂಗಳಲ್ಲಿ ನಾವು ಎಷ್ಟು ದುಡಿಬೇಕು ಅಷ್ಟು ದುಡಿಯೋಣ. ನಮ್ಮ ಎಲ್ಲ ಘಟಕದ ಶಾಲೆಗಳಲ್ಲಾಗಲಿ, ಯಕ್ಷ ಶಿಕ್ಷಣದಲ್ಲಾಗಲಿ, ಬೇರೆ ಬೇರೆ ರೀತಿಯಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ನಾವು ಎಲ್ಲರೂ ಸೇರಿ ಮಾಡೋಣ. ಈ ಕಾರ್ಯಕ್ರಮ ನಿತ್ಯ ನಿರಂತರವಾಗಿರಬೇಕು. ಯಾರು ಇರ್ತಾರೆ ಬಿಡ್ತಾರೆ ಎನ್ನುವ ಪ್ರಶ್ನೆ ಅಲ್ಲ. ನಾವು ಒಂದು ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ ನಂತರ ಅದು ಯಾವತ್ತೂ ನಿಲ್ಲಬಾರದು, ಅದು ಯಾವತ್ತೂ ನಿಂತ ನೀರಾಗಿರಬಾರದು, ಅದು ಹರಿಯುವ ನೀರಾಗಬೇಕು. ಆ ನೀರು ಯಾವತ್ತು ಬತ್ತಬಾರದು ಎನ್ನುವುದು ನಮ್ಮೆಲ್ಲರ ಆಶಯವಾಗಿರಲಿ ಅಂತ ಹೇಳುತ್ತಾ 2 ಮಾತನ್ನು ತಾಯಿ ಕಟಿಲೇಶ್ವರಿಗೆ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಿಸ್ತೇನೆ. ನಮಸ್ಕಾರ. ಅದರಲ್ಲಿ ನಮಗೆ ಬಹಳ ವಿಶೇಷ ಯಾವತ್ತೂ ನನಗೆ ಸಿಕ್ಕತ್ತೆ ಮೊದಲಿಗೆ, ಅದಕ್ಕೆ ನಾನು ಭಾಗ್ಯವಂತ ಅಂತ ಹೇಳಿದ್ದು. ಇವತ್ತು ನಮ್ಮ ಗೌರವಾಧ್ಯಕ್ಷರಿಗೆ ಮ್ಯಾಂಗ್ಳೂರು ಯೂನಿವರ್ಸಿಟಿ ಒಂದು ಡಾಕ್ಟರೇಟ್ ಪದವಿಯನ್ನು ಕೂಡ ಘೋಷಿಸಿದೆ. ನಾನು ಅದನ್ನು ಆಮೇಲೆ ಹೇಳೋಣ ಎಂಬ ಇಚ್ಛೆಯಲ್ಲಿದ್ದೆ. ಬಹಳ ವಿಶೇಷ, ಅವರಿಗೆ ಸಿಗಲೇಬೇಕಿತ್ತು. ಯಾಕೆಂತ ಹೇಳಿದ್ರೆ ನಾನು ಹಾಗೆ ಹೇಳಿದ ಹಾಗೆ ತುಳುನಾಡು ಕಂಡಂಥ, ದಕ್ಷಿಣ ಭಾರತ ಕಂಡಂಥ ಒಂದು ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟರು ಅವರಿಗೆ ಡಾಕ್ಟರೇಟ್ ಸಿಕ್ಕಿದ್ದು ನಮಗೆಲ್ಲರಿಗೂ ಸಿಕ್ಕಿದಂಥ ಸಂತೋಷ. ಆದ ಕಾರಣ ವಿಶೇಷವಾಗಿ ಅವರನ್ನು ಗೌರವಿಸಲೇಬೇಕು. ಅವರಿಗೂ ಈ ಮೂಲಕ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಂದು ದೀಕನಾ? ಎಸ್.
ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಗೌರವಿಸಿದ್ದೆ. ಅದು ಕೂಡ ಇನ್ನು ಸಣ್ಣ ನಮ್ದೊಂದು ಮೊದಲಿಗೆ ಒಂದು ಸಣ್ಣ ಗೌರವ ಅಷ್ಟೇ, ನಾವು ಅದನ್ನು ನಿರೀಕ್ಷೆ ಮಾಡಲ್ಲ. ಅವಸರದ ಗೌರವ, ಈಗಲೇ ಡಿಸೈಡ್ ಆದ ಅವಸರದ ಗೌರವ, ಅದು ಪ್ರಥಮವಾಗಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಆಗ್ತಾ ಇದೆ ಅಂತ ನಮಗೆ ತುಂಬಾ ಸಂತೋಷ ಮತ್ತೆ ಹೆಮ್ಮೆ. ದಯವಿಟ್ಟು ಎಲ್ಲ ಹಿರಿಯರು ಅದನ್ನು ನಡೆಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಮ್ಮೆಲ್ಲರ ಒಂದು ಹೆಗ್ಗಳಿಕೆ, ನಮಗೆಲ್ಲರಿಗೂ ಸಂತೋಷ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಇದೀಗ ನಾವೆಲ್ಲ ನಿರೀಕ್ಷೆಯಲ್ಲಿರುವಂತಹ ದಶಮ ಸಂಭ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ. ನಮ್ಮ ಮಂಗಳೂರು ಘಟಕದ ಅಧ್ಯಕ್ಷರಾದಂಥ ಲಯನ್ ತಾರನಾಥ್ ಶೆಟ್ಟಿಯವರು ಹಾಗೂ ನಮ್ಮ ಕೇಂದ್ರೀಯ ಸಮಿತಿ ಪದಾಧಿಕಾರಿಯಾದಂಥ ಪ್ರದೀಪ್ ಆಳ್ವರವರು ಮತ್ತು ಎಲ್ಲ ಅವರ ಪದಾಧಿಕಾರಿಗಳು ಕೃಷ್ಣ ಶೆಟ್ಟಿಯವರು ಎಲ್ಲ ಸೇರಿ ಬಹಳ ಸುಂದರವಾಗಿ ಅದರೊಂದು ಆಯೋಜನೆಯನ್ನು ಮಾಡಿದ್ದಾರೆ. ಇದೀಗ ಗೌರವಾನ್ವಿತ ಕನ್ಯಾನ ಸದಾಶ್ ಶೆಟ್ಟಿಯವರು, ಶ್ರೀ ಕೆ ಶೆಟ್ಟಿಯವರು ಹಾಗೂ ಕರ್ನಲ್ ವಿಶ್ವನಾಥ್ ಶೆಟ್ಟಿಯವರು ಹಾಗೂ ವೇದಿಕೆಯಲ್ಲಿರೋ ಎಲ್ಲ ಅತಿಥಿ ಅಭ್ಯಾಗತರ ಜೊತೆ ಸೇರಿ ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಬೇಕು. ನಮ್ಮ ಕೇಂದ್ರೀಯ ಸಮಿತಿಯ ಜೊತೆ ಕಾರ್ಯದರ್ಶಿ ಶ್ರೀ ರವಿ ಶೆಟ್ಟಿ ಅಶೋಕ್ ನಗರ ದಯವಿಟ್ಟು ವೇದಿಕೆಗೆ ಬರಬೇಕು. ರವಿಯಣ್ಣ, ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪ್ರಾದೇಶಿಕ ಘಟಕಗಳ ಅಧ್ಯಕ್ಷರುಗಳು, ಗೌರವ ಅಧ್ಯಕ್ಷರುಗಳು ಹಾಗೂ ಟ್ರಸ್ಟಿಗಳು ದಯವಿಟ್ಟು ಎಲ್ಲರೂ ವೇದಿಕೆಗೆ ಬರಬೇಕು. ದಯವಿಟ್ಟು ನಮ್ಮ ಎಲ್ಲ ಪ್ರಾದೇಶಿಕ ಘಟಕಗಳ ಅಧ್ಯಕ್ಷರುಗಳು, ಗೌರವ ಅಧ್ಯಕ್ಷರುಗಳು ಹಾಗೂ ಟ್ರಸ್ಟಿಗಳು ಬನ್ನಿ. ಜಯಶೀಲನ್ ಬನ್ನಿ. ಎಲ್ಲರ ಹೆಸರನ್ನು ನಾವು ಉಲ್ಲೇಖ ಮಾಡೋದಿಲ್ಲ, ದಯವಿಟ್ಟು ಟ್ರಸ್ಟಿಗಳು ವೇದಿಕೆ. ನಿತ್ಯಣ್ಣ ಬನ್ನಿ. ಟ್ರಸ್ಟಿಗಳು ದಯವಿಟ್ಟು. ಸುಧಾಕರ ಪುಂಜರವರು, ಚಂದ್ರಸಣ್ಣ, ಕೃಷ್ಣಣ್ಣ ಬನ್ನಿ. ಚಂದ್ರಸಣ್ಣ ನಮ್ಮ ಬಂಟ್ವಾಳ ಘಟಕದ ಅಧ್ಯಕ್ಷರು, ಸುರತ್ಕಲ್ ಘಟಕದ ಅಧ್ಯಕ್ಷರು, ಟ್ರಸ್ಟಿಗಳು. ಅವರು ಅಧ್ಯಕ್ಷರು ಕೂಡ ಹೌದು, ಟ್ರಸ್ಟಿಗಳು ಕೂಡ ಹೌದು. ಸುಧಾಕರನ ಚಂದ್ರಸಣ್ಣ ಇಲ್ಲ. ನಾರಾಯಣ ಶೆಟ್ಟಿ ಇದ್ದಾರೆ, ರಮಣ ಶೆಟ್ಟಿ ಅವರಿದ್ದಾರೆ, ರವೀಂದ್ರ ಶೆಟ್ಟಿ, ಉಳಿದೊಟ್ಟು ರವೀಂದ್ರಣ್ಣ. ಉಡುಪಿ ಘಟಕದ ಸುಧಾಕರಾಚಾರ್ಯ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಜಯರಾಮ್ ಶೇಖರ್ ಅವರು, ಸುಧಾಕರ್ ಆಳ್ವರವರು, ಸುಧಾಕರಣ್ಣ, ಅನಿತಾ ಪಿಂಟರವರು, ಕೇಸರಿ ಅಕ್ಕ, ಪೂರ್ಣಿಮಾ ಶಾಸ್ತ್ರಿ ಅವರು, ಸುಜಾತಕ್ಕ, ಸವಿತಕ್ಕ, ಪೂರ್ಣಿಮಾ ಯತೀಶ್ ರೈ ಅವರು, ಕಾರ್ಕಳ ಘಟಕದ ಅಧ್ಯಕ್ಷರು ಹಾಗೂ ಟ್ರಸ್ಟಿಗಳಾದ ವಿಜಯಣ್ಣ ಇದ್ದಾರೆ, ಮಹಾವೀರ ಪಾಂಡ್ಯವರಿದ್ದಾರೆ, ನಮ್ಮ ಪಡುಬಿದಿರೆ ಪ್ರಕಾಶನನ್ ಇದ್ದಾರೆ, ಶಿವಮೊಗ್ಗ ಘಟಕದಿಂದ ಬಂತಹ ಹಾಗೂ ಪ್ರೀತಮ್ ಶೆಟ್ಟಿ ಅವರಿದ್ದಾರೆ, ಸುಳ್ಯ ಘಟಕದಿಂದ, ಸನಾತನ ನಾಟ್ಯಾಲಯದ ನಿರ್ದೇಶಕರಾದಂಥ ಚಂದ್ರಶೇಖರನ ದಯವಿಟ್ಟು ವೇದಿಕೆಗೆ ಬನ್ನಿ. ಸುರತ್ಕಲ್ ಘಟಕದ ನಾರಾಯಣ್ ಶೆಟ್ಟಿ ಅವರು ಟ್ರಸ್ಟಿ ಅವರಿದ್ದಾರೆ. ವೇಟಿಂಗ್ ಶ್ರೀಯುತ ಪಿ ಆರ್ ಶೆಟ್ಟಿ ಉಪ್ಪಳ ಪಿ ಆರ್ ಶೆಟ್ಟಿ ಅವರಿದ್ದಾರೆ. ಯಶೋಧರ್ ಶೆಟ್ಟಿ ಅವರಿದ್ದಾರೆ, ದಿವಾಕರ ಶೆಟ್ಟಿ ಅವರಿದ್ದಾರೆ, ದಯಾಕರ್ ಆಳ್ವರ್ ಇದ್ದಾರೆ,
ಶ್ರೀಯುತ ರವಿಶೆಟ್ಟಿ ಸುರತ್ಕಲ್ ಟ್ರಸ್ಟಿಗಳು ದಯವಿಟ್ಟು ವೇದಿಕೆಗೆ ಬನ್ನಿ. ಇದೀಗ ಈಗಾಗಲೇ ನಮ್ಮ ಸ್ಥಾಪಕ ಅಧ್ಯಕ್ಷರಾದಂತಹ ಪಟ್ಲ ಸತೀಶನ್ನ ಹೇಳಿದಾಗೆ ನಾಡಿದ್ದು 19ನೇ ತಾರೀಕು ಏಪ್ರಿಲ್ ಶನಿವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಶೃಂಗೇರಿ ಪೀಠದ ಶಂಕರಾಚಾರ್ಯ ಪೀಠದ ಶ್ರೀಮದ್ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳ ಅಮೃತ ಹಸ್ತದಲ್ಲಿ ಯಕ್ಷಧ್ರುವ ಪಟ್ಲಾಶ್ರಯ ನಮ್ಮ ದಾನಿಗಳಾದಂಥ ML ಸಾಮಗರ್ ಅವರು ಉಡುಪಿಯ ಹೃದಯ ಭಾಗದಲ್ಲಿ ಕೊಟ್ಟಂತಹ 50 ಸೆಂಟ್ಸ್ ಜಾಗದಲ್ಲಿ ನಮ್ಮ ಶಾರದಾ ಪ್ರಸಾದ್ ಮಹಾದಾನಿಗಳು ಇವರ ಕೊಡುಗೆಯೊಂದಿಗೆ 20 ಮನೆಗಳ ನಿರ್ಮಾಣವಾಗ್ತಾ ಇದೆ. ಇದರ ಭೂಮಿ ಪೂಜೆಯನ್ನ ಶೃಂಗೇರಿ ಪೀಠದ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ವಿಧುಶೇಖರ ಭಾರತಿ ಸ್ವಾಮಿಗಳವರು ಮಾಡಲಿಕ್ಕಿದ್ದಾರೆ. ಅದರ ಒಂದು ಆಮಂತ್ರಣ ಪತ್ರಿಕೆ ಕೂಡ ಈ ವೇದಿಕೆಯಲ್ಲಿ ಬಿಡುಗಡೆಯಾಗ್ತಿದೆ. ನಮ್ಮ ಅಧ್ಯಕ್ಷರಾದಂಥ ಪಟ್ಲ ಸತೀಶನ್ ಅವರೊಂದು ಅವರ ಸ್ವಾಗತ ಮಾತಿನಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಯಾವತ್ತೂ ಕೂಡ ಇವತ್ತಿನ ತನಕ ಅವರು ಯಾರಲ್ಲಿ ಕೂಡ ಬಾಯಿ ಬಿಟ್ಟು ಕೇಳಲಿಲ್ಲ. ಎಲ್ಲ ದಾನಿಗಳು ಅವರು ಸ್ವಯಂ ಪ್ರೇರಿತರಾಗಿ ನಮ್ಮ ಟ್ರಸ್ಟಿನ ಕೆಲಸವನ್ನು ನೋಡಿ ಮೆಚ್ಚಿ ಧನ ಸಹಾಯವನ್ನು ಮಾಡಿ ಈ ಟ್ರಸ್ಟ್ ಇಷ್ಟು ಎತ್ತರಕ್ಕೆ ಬೆಳೆಯುವಲ್ಲಿ ಸಹಕಾರಿಯಾಗಿದ್ದಾರೆ. ಆದರೆ ಈ ವರ್ಷ ಒಂದು 10 ಕೋಟಿ ರೂಪಾಯಿ ಸಂಗ್ರಹದ ಒಂದು ಆಶಯವನ್ನಿಟ್ಟುಕೊಂಡು ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಎಲ್ಲ ಘಟಕಗಳ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಪದಾಧಿಕಾರಿಗಳು ಕನಿಷ್ಠ ಒಂದು 10 ಟ್ರಸ್ಟಿಗಳನ್ನು ಕೊಟ್ಟು ನಮ್ಮ ಜೊತೆ ಕೈ ಜೋಡಿಸಬೇಕಂತ ನಾವು ವಿನಂತಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಸುರತ್ಕಲ್ ಘಟಕದವರು ನಮ್ಮ ಸುಧಾಕರ್ಣನವರ ನೇತೃತ್ವದಲ್ಲಿ ಮೊನ್ನೆ 5 ಜನ ಟ್ರಸ್ಟಿಗಳನ್ನು ನಮ್ಮ ಈ ಪಟ್ಲ ಟ್ರಸ್ಟಿಗೆ ನೇಮಕ ಮಾಡಲಿ ಅವರು ಸಹಕರಿಸಿದ್ದಾರೆ. ಅದೇ ರೀತಿ ನಮ್ಮ ಬಂಟ್ವಾಳ ಘಟಕದಲ್ಲಿ ಕೂಡ ಚಂದ್ರಾಸನ ನೇತೃತ್ವದಲ್ಲಿ ಬೇರೆ ಬೇರೆ ಘಟಕಗಳ ಎಲ್ಲ ಅಧ್ಯಕ್ಷರುಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಇನ್ನಷ್ಟು ತಮ್ಮಿಂದ ಒಂದು ಸಹಕಾರವನ್ನು ನಿರೀಕ್ಷಿಸುತ್ತಾ ಇವತ್ತಿನ ಈ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ಗೌರವ ಅಧ್ಯಕ್ಷರಾದಂಥ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರು ಈಗ ಅವರ ಶುಭಾಶಯದ 2 ಮಾತುಗಳು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಆರಾಧ್ಯ ದೇವರಾದ ಶಿವಶಕ್ತಿ ಮತ್ತು ದೇವಿ ಶಕ್ತಿಯನ್ನು ಸ್ಮರಿಸ್ತಾ ಮಧುರಿನ ಮಹಾಗಣಪತಿಯನ್ನು ನೆನವರಿಕೆ ಮಾಡ್ತಾ ಮತ್ತು ನನ್ನ ಆರಾಧ್ಯ ದೈವಶಕ್ತಿಗಳನ್ನು ನೆನೆಸ್ತಾ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದ ನನ್ನ ಆತ್ಮೀಯರಾದ ಸತೀಶ್ ಪಟ್ಲ ಅವರೇ, ನನ್ನ ಆತ್ಮೀಯರಾದ KK ಶೆಟ್ರೆ, ಯಕ್ಷಧ್ರುವದ ಎಲ್ಲ ಪದಾಧಿಕಾರಿಗಳೇ, ರಾಜಾರಾಮ್ ಭಟ್ರೆ ಮತ್ತು ಯೋಗೇಶ್ ಭಟ್ರೆ ಅಮೇರಿಕೆಯಿಂದ ಬಂದಿದ್ದಾರೆ, ಕರ್ನೀರ ವಿಶ್ವನಾಥಣ್ಣ, ಬಾಹುಬಲಿಯವರೇ, ಭುಜಬಲಿಯವರೇ, ಸಾರಿ ನಿಮಗೆ ಬಾಹುಬಲಿ ಅಂತ ಹೇಳ್ತೇನೆ, ಸುದೇಶ್ ಅಣ್ಣ ಮತ್ತು ಎಲ್ರಿಗೂ ಬಾಳದೆ ನವನೀತ್ ಶೆಟ್ರೆ ಮತ್ತು ಎಲ್ರಿಗೆ ಪ್ರದೀಪ್ ಆಳ್ರೆ ಎಲ್ಲ ಬುಡ್ದು ಬಣ್ಣ ಎಲ್ಲರನ್ನು ಗೌರವಿಸ್ತಾ ಮತ್ತು ಕೆಳಗೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಯಕ್ಷಧ್ರುವದ ಯಕ್ಷಗಾನದ ಅಭಿಮಾನಿಗಳೇ, ಬೇರೆ ಬೇರೆ ಘಟಕದ ಅಧ್ಯಕ್ಷರುಗಳೇ, ಎಲ್ಲಿಗೂ ನನ್ನ ದೊಡ್ಡ ನಮಸ್ಕಾರ. ಮತ್ತು ಇವತ್ತಿನ ಈ ಶುಭ ದಿನ, ಇವತ್ತು ನಾವು ಈ ವರ್ಷದ ಬಹಳ ದೊಡ್ಡದಾದಂಥ ಒಂದು ಕಲಾ ಸಮ್ಮೇಳನ ಯಕ್ಷಧ್ರುವ ಪಟ್ಲ ದಶಮ ಸಂಭ್ರಮದ ಉದ್ಘಾಟನೆ ಪತ್ರಿಕೆ ಇವತ್ತು ಬಿಡುಗಡೆ ಮಾಡಿದ್ದೇವೆ. ಬಿಡುಗಡೆ ಮಾಡಿದ್ದೇ ನನಗೊಂದು ಭಾಳ ಸಂಭ್ರಮದ ಸಂತೋಷದ ವಿಷಯ. ಯಾಕಂದರೆ ಇತ್ತೀಚೆಗಿನ ಕೆಲವು ವರ್ಷಗಳಿಂದ ನಾನು ಇದರಲ್ಲೂ ಸಕ್ರಿಯವಾಗಿ ಅಂತ ಹೇಳ್ಬೋದು ಭಾಗವಹಿಸ್ತಾ ಇದ್ದೇನೆ ಯಕ್ಷಧ್ರುವ ಪಟ್ಲ ಫೌಂಡೇಶನಲ್ಲಿ. ಯಾವಾಗಲೂ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಈ 2 ಸಂಸ್ಥೆಗಳು ಯಕ್ಷಧ್ರುವ ಪಟ್ಲ ಫೌಂಡೇಶನ್, ಜಾಗತಿಕ ಬಂಟರ ಸಂಘ, ಹಾಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ನನ್ನದೇ ಆದ ಏನಾದರೂ ಕಿಂಚಿತ್ ಸೇವೆ ಮಾಡ್ತಾ ಇದ್ದೇನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಂದರೆ ನನಗೆ ಅದೇನೋ ದ ವೆರಿ ಬಿಗಿನಿಂಗ್ ಸ್ಟಾರ್ಟಿಂಗ್ ಯಾವತ್ತು ದಿನ ನನ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲಿ ಏನೇನೋ ಹೇಳಿದ್ದೇನೆ ನಾನು ಸಂತೋಷದಿಂದ. ಆವತ್ತೇ ಏನೋದೊಂದು ಶುಭ ಸಂಕೇತ ಆಗಿದೆ.
ಭಾಳ ಸಂತೋಷದಿಂದ ಹೇಳಿದ್ದೇನೆ, ಅದು ವೈರಲ್ ಆಗಿದೆ, ಅದು ಏನೋ ಭಾಷಣ ಹೇಳಿದೆ ತಮಾಷೆ. ಬಿಕಾಸ್ ಐ ವಾಸ್ ಸೋ ಹ್ಯಾಪಿ, ಅದರಲ್ಲಿ ಖುಷಿಯಿಂದ. ಇವತ್ತು ನೋಡಿ ಅದು 9 ಸಂಖ್ಯೆ ಬಂತು, ಭಾಳ ಲಕ್ಕಿ ನಂಬರ್ ಅದು. ಆದ್ದರಿಂದ ಇವತ್ತಿನ ಈ ವರ್ಷದ ಈ ಕಲಾ ಸಮ್ಮೇಳನ ಭಾಳ ಅತ್ಯಂತ ವಿಜೃಂಭಣೆಯಿಂದ ಸಕ್ಸಸ್ಫುಲ್ ಆಗಿ ನಡೀತದೆ, ಇದಕ್ಕೆ ಯಾವ ಸಂಶಯವೂ ಇಲ್ಲ. ಮತ್ತು ನಾವೆಲ್ಲ ಇದ್ದರೆ ಸಕ್ಸಸ್ ಆಗಲೇಬೇಕು. ಶಶಿಯಣ್ಣ ಇವತ್ತಿಲ್ಲ, ಅವರು ಭಾಳ ದೊಡ್ಡ ಇದಕ್ಕೆ ಪ್ರೋತ್ಸಾಹ ಕೊಡುವಂಥವ್ರು. ಒಳ್ಳೆಯ ಒಂದು ಟೀಮ್ ಇದೆ ನಮ್ಮಲ್ಲಿ ಯಕ್ಷಧ್ರುವದ್ದು. ಯಾಕಂದರೆ ಯಕ್ಷಗಾನದ ಮೇಲೆ ನಮ್ಮ ಈ ತುಳುನಾಡಿನಲ್ಲಿ ಎಲ್ರಿಗೂ ಅತ್ಯಂತ ಗೌರವದ ಸ್ಥಾನ ಇದೆ. ಈಗ ಮದ್ದೂರಿನಲ್ಲಿ ನಾನು ಬ್ರಹ್ಮಕಲಶೋತ್ಸವದಲ್ಲಿ ತೊಡಗಿ ಅಲ್ಲೂ ಗೌರವಾಧ್ಯಕ್ಷ ಆಗಿದ್ದೇನೆ. ಅಲ್ಲಿಯೂ ಕೂಡ ಆ ಗಣೇಶಂದು ಯಕ್ಷಗಾನದಲ್ಲಿ ಮೊದಲನೇ ಸುದ್ದಿ ಗಣೇಶಂದು ಆಗಿರುವಾಗ ಯಕ್ಷಗಾನ ಪಾರ್ತಿಸುಬ್ಬನ ಕಾಲದಿಂದ ಎಷ್ಟೋ 300-400 ವರ್ಷಗಳ ಹಿಂದೆ ಹುಟ್ಟಿ ಬಂದಂಥ ಒಂದು ಮಹಾಕಲೆ. ಮಧ್ಯಂತರದಲ್ಲಿ ಸ್ವಲ್ಪ ಡೌನ್ಫಾಲ್ ಇದ್ದರೂ ಈಗ ಒಂದು ಸತೀಶ್ ಪಟ್ಲ ಇವರ ನೇತೃತ್ವದಲ್ಲಿ ಕೇವಲ ಒಂದು ಕಲೆಯ ಬಹಳ ದೊಡ್ಡ ಒಂದು ಭಾಗವತರಾಗಿ ಅವರ ಕಂಠ ಸಿರಿಯನ್ನು ನಮಗೆ ಕೇಳಿಕೆ ನಾನು ಮೊದಲು ಫಸ್ಟಿಗೆ ಅವರ ಭಾಗವತಿಗೆ ನೋಡಿಯೇ ನನಗೆ ಭಾಳ ಅದನ್ನು ಕೇಳ್ತಾ ಇದ್ದೆ ನಾನು ಯಾವಾಗಲೂ. ಅವರ ಸಂಪರ್ಕ ಸ್ವಲ್ಪ ಕಡಿಮೆ ಇದ್ದದ್ದು, ಅವರ ಕ್ಷೇತ್ರದಲ್ಲಿ, ನಾನು ನನ್ನ ಕ್ಷೇತ್ರದಲ್ಲಿ ಅಷ್ಟೇನು ಹತ್ತಿರದ ಇರಲಿಲ್ಲ. ಆದರೂ ನಾವು ಸಂಬಂಧಿಕರು ಹೌದು, ವಿ ಹ್ಯಾವ್ ರಿಲೇಷನ್ಶಿಪ್. ಆದರೂ ಯಕ್ಷಗಾನದ ಮುಖಾಂತರ ಅವರ ಸಂಪರ್ಕ ನನಗೆ ಹತ್ತಿರದಿಂದ ಬಂತು ಕೆಲವು ವರ್ಷಗಳ ಹಿಂದೆ. 4-5 ವರ್ಷ ಆಗಿರ್ಬೋದಲ್ಲ, 4-5 ವರ್ಷಗಳ ಹಿಂದೆ. ಯಾವ ಕಾಲದಿಂದ, ಯಾವ ವರ್ಷದಿಂದ ನಾವು ಸೇರಿದ್ದೇವೋ ಅದರಿಂದ ನನ್ನಿಂದ ಆಗುವಷ್ಟು ನನ್ನ ಸಹಕಾರ ನಾನು ಮಾಡಿದ್ದೇನೆ. ಆ್ಯಕ್ಟಿವಿಟೀಸಲ್ಲಿ ನಾನು ಭಾಗವಹಿಸಲಿಲ್ಲ, ಆದರೂ ಧನಾತ್ಮಕವಾಗಿ ಆರ್ಥಿಕವಾಗಿ ನನ್ನ ಸಪೋರ್ಟ್ ನಾನು ಮಾಡಿದ್ದೇನೆ. 2 ಸಂಸ್ಥೆಗಳು ಮಾಡಿದ್ದೇನೆ, ಹಲವಾರು ಸಂಸ್ಥೆಗಳಿಗೆ ಮಾಡಿದ್ದೇನೆ. ಒಂದು ಸಂಸ್ಥೆ ನಡೆಸುವುದಂದರೆ ಭಾಗವತಿಕೆ ಮಾಡೋದು ಸುಲಭ ಇರ್ಬೋದು, ಆದರೆ ಈ ಸಂಸ್ಥೆಯನ್ನು ನಡೆಸುವುದಷ್ಟು ಸುಲಭ ಕಾರ್ಯ ಅಲ್ಲ. ಅದು ನನ್ನ ಅನುಭವ. ಯಾಕಂದರೆ ನಾನು 2 ಕಂಪನಿ ನಡೆಸ್ತಾ ಇದ್ದೇನೆ. ಆ ಕಂಪನಿ ದಿನಾಲೂ ಹೆಡೇಕ್ ಇರ್ತದೆ. ಇಷ್ಟು ಜನರನ್ನು ಸೇರಿಸಿಕೊಂಡು ಮ್ಯಾನೇಜಿಂಗ್ ಸೋ ಮೆನಿ ಪೀಪಲ್, ಥೌಸಂಡ್ಸ್ ಆಫ್ ಪೀಪಲ್, ಇಟ್ಸ್ ನಾಟ್ ಈಸಿ, ಭಾಳ ಕಷ್ಟದ ಕೆಲಸ ಅದು. ಹಾಗೇ ಒಂದು ಸಂಸ್ಥೆ ಅಲ್ಲಾದರೂ ನಮಗೆ ಅವರಿಗೆ ಒಂದು ಬೈಂಡಿಂಗ್ ಇರ್ತದೆ. ನಾವು ಸಂಬಳ ಕೊಡ್ತೇವೆ, ಸ್ಯಾಲ್ರಿ ಕೊಡ್ತೇವೆ, ಅದಕ್ಕೆ ಅವರಿಗೆ ಕೆಲಸ ಮಾಡಲೇಬೇಕಾಗುತ್ತೆ. ಇದು ವಾಲಂಟ್ರಿ ಆರ್ಗನೈಸೇಷನ್. ವಾಲಂಟ್ರಿಯಲ್ಲಿ ಜನರು ಸ್ವಯಂ ಪ್ರೇರಿತರಾಗಿ ಬರೋದು. ಇದರಲ್ಲಿ ಏನು ಬೈಂಡಿಂಗ್ ಇಲ್ಲ, ಅವರಿಗೆ ಮಾಡಬೇಕಂತ ಯಾರಿಗೂ ನಿಮಗೂ ಬೈಂಡಿಂಗ್ ಇಲ್ಲ, ನಮಗೂ ಇಲ್ಲ. ಆದರೂ ಯಕ್ಷಗಾನದ ಮೇಲಿನ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಾವೆಲ್ಲ ಒಂದಾಗಿದ್ದೇವೆ. ಯಾಕಂದರೆ ತುಳುನಾಡಿನ ವಿಶೇಷವಾದಂಥ ಕಲೆ, ಅದರಲ್ಲಿ ಆ ಕಲೆ ಮೇಲೆ ನನಗೆ ಭಾಳಷ್ಟು ಸಣ್ಣದಿಂದಲೇ ಭಾಳಷ್ಟು ನನಗೆ ಗೌರವ ಪ್ರೀತಿ ಇತ್ತು. ಕಲೆಯನ್ನು ಅದರಲ್ಲಿ ಏನೇನೋ ಕಷ್ಟ ಕಾರ್ಪಣ್ಯಗಳಿದೆಯೋ, ಮುಖ್ಯವಾಗಿ ಕಲಾವಿದರಿಗೆ ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಹಳ್ಳಿಯಿಂದ ಒಳ್ಳೆ ಕಲಾವಿದರಿದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಿಲ್ಲ. ಅವರನ್ನು ನಾವು ಸಪೋರ್ಟ್ ಮಾಡೋದು, ಹೆಲ್ಪ್ ಮಾಡೋದು, ಆ ಕೆಲಸಕ್ಕಾಗಿ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪನೆ ಆಗಿದೆ. ಅದರ ಕಾನ್ಸೆಪ್ಟ್ ನೋಡಿ ನನಗೆ ಭಾಳ ಖುಷಿ ಆಯಿತು. ಇಟ್ಸ್ ವೆರಿ ಗುಡ್ ಕಾನ್ಸೆಪ್ಟ್ ಟು ಸಪೋರ್ಟ್ ದ ಆರ್ಟಿಸ್ಟ್, ಯಕ್ಷಗಾನ ಆರ್ಟಿಸ್ಟ್. ಸೊ ಅದಕ್ಕಾಗಿ ನಾನು ಸೇರಿದ್ದೇನೆ. ಒಂದು ಸತೀಶ್ ಪಟ್ಲರ, ಭಾಗವತರ ಅವರ ಮೇಲಿನ ನನ್ನ ಪ್ರೀತಿ, ಇನ್ನೊಂದು ಯಕ್ಷಗಾನದ ಮೇಲಿನ ನನ್ನ ಪ್ರೀತಿ, ಶ್ರದ್ಧೆ, ಇದಕ್ಕೆ ಬೇಕಾಗಿ ನಾನು ಸೇರಿ ಇದರಿಂದ ಪ್ರಾಮಾಣಿಕವಾಗಿ ನಾನು ನನ್ನ ಕೆಲಸ ಮಾಡಿದ್ದೇನೆ ಅಂತ ನನಗೆ ಅನ್ನಿಸ್ತದೆ. ಇನ್ನು ಮುಂದೆಯೂ ಕೂಡ ಎಲ್ಲ ಸಹಕಾರ ಬೇಕು. ಯಾಕಂದರೆ ಇದು ಸಾಕಷ್ಟು ದೊಡ್ಡ ರೀತಿಯಲ್ಲಿ ಇದೀಗ ಬೆಳೆದಿದೆ. ಒಂದು ಸ್ಥಾಪನೆ ಆದಮೇಲೆ ಈಗ 10 ವರ್ಷದಲ್ಲಿ ಭಾಳಷ್ಟು ಸ್ಪ್ರೆಡ್ ಔಟ್ ಆಗಿದೆ ಆಲ್ ಇಂಡಿಯಾ. ಮುಖ್ಯವಾಗಿ ನಮ್ಮ ಈ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ, ನಮ್ಮ ಕಾಸರಗೋಡು ಆ್ಯಂಡ್ ದಕ್ಷಿಣ ಕನ್ನಡ, ಉಡುಪಿ ಈ ಜಿಲ್ಲೆಗಳಲ್ಲಿ, ಕರ್ನಾಟಕದಲ್ಲಿ ಮತ್ತು ರಾಷ್ಟ್ರೀಯವಾಗಿ ಹಲವಾರು ಕಡೆ ಘಟಕಗಳಿವೆ. ಹಾಗೆಯೇ ಪರದೇಶದಲ್ಲೂ
ಅಂಥ ಸಂಸ್ಥೆ ಭಾಳ ಕಡಿಮೆ, ಹ್ಯಾವಿಂಗ್ ಬ್ರಾಂಚಸ್ ಇನ್ ಅಬ್ರಾಡ್, ಅಮೆರಿಕಾ, US ಅಲ್ಲಿ ಎಲ್ಲ ಇರೋದು. ಅದಕ್ಕೆ ನಮ್ಮ ಯೋಗೇಶ್ ರಾಯರ ದೊಡ್ಡ ಒಂದು ಯೋಗದಾನ ಇದೆ, ನಿಮ್ಮ ಸಪೋರ್ಟ್ ಇದೆ. ಅಮೆರಿಕದಿಂದ ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಿ. ಈ ಸಲ ನಮ್ಮ ಟೀಮ್ ಬಂದಾಗ ನೀವು ಭಾಳಷ್ಟು ಸಪೋರ್ಟ್ ಕೊಟ್ಟು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಐ ಥಿಂಕ್ ಯು ಡೊನೇಟೆಡ್, ಐ ಥಿಂಕ್ ಅಮೆರಿಕದಿಂದ 1.25 ಕೋಟಿ ಡೊನೇಷನ್ ಬಂದಿದೆ ಒಂದು ಶಾರದಾ ಭಟ್ರು. ಸೊ ಆ ರೀತಿಯ ದೊಡ್ಡ ಸಪೋರ್ಟ್ ಬಂದಿದೆ. ಅವರಂತೂ ಯೋಗೇಶ್ ಭಟ್ರು ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಮೊದಲಿಂದಲೇ. ಈಗ ಹಣದ ಮೊತ್ತವೂ ದೊಡ್ಡ ರೀತಿಯಲ್ಲಿ ಅಮೆರಿಕದಿಂದ ಬಂದಿದೆ. ಸೊ ಇಟ್ಸ್ ಎ ವೆಲ್ ಸ್ಪ್ರೆಡ್ ಔಟ್ ಆರ್ಗನೈಸೇಷನ್, ಗ್ರೋಯಿಂಗ್ ವೆರಿ ಸ್ಟ್ರಾಂಗ್. ಸೊ ಇದಕ್ಕೆ ನಾನು ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತೇನೆ. ಇವತ್ತು ದೊಡ್ಡ ಭಾಷಣ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಸೊ ವಾಟ್ ಈಸ್ ಮೈ ಜಾಬ್ ವಾಸ್ ಓಪನಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ದಿಸ್ ಆ್ಯಂಡ್ ಸಪೋರ್ಟಿಂಗ್. ಸೊ ಸತೀಶ್ ಬಗ್ಗೆ ಹೇಳುವುದಿದ್ದರೆ, ನಾನು ಮತ್ತು KK ಶೆಟ್ಟರನ್ನು ಈಗ ಸೇರಿಸಿದ್ದೇನೆ ಇಲ್ಲಿಗೆ ಬಂದು. ನೋಡಿ, KK ಶೆಟ್ಟರು ಅಂತ ಮಹಾನ್ ದಾನಿಗಳು ಈಗ ಇಲ್ಲಿ ಸೇರಿದ್ದಾರೆ. ನಮ್ಮನ್ನು ಭಾಳ ಆತ್ಮೀಯವಾದ ಸಂಬಂಧ ಅವರಲ್ಲಿ. ಸೊ ಅವರು ಈಗ ಸೇರಿದ್ದಾರೆ, ನಮಗೆ ಶಕ್ತಿ ತುಂಬ್ತಾ ಇದ್ದಾರೆ ಅವರು. ನಾನು ಹೋದಲ್ಲೆಲ್ಲ ನನಗೆ ಬಲವಾಗಿ ನಿಂತವರು ಅವರು. ಈಗ ಕಾಸರಗೋಡಲ್ಲಿ ಎಲ್ಲ ಕಡೆ ನಾವು ಮಾಡ್ತಾಯಿದ್ದೇವೆ. ಹಾಗೆ ಎಲ್ಲರೂ ಇದ್ದೀರಿ. ಇಟ್ಸ್ ನಾಟ್ 1 or 2 ಪರ್ಸನ್ಸ್ ಜಾಬ್, ಇಟ್ಸ್ ಎವ್ರಿಬಡೀಸ್ ಜಾಬ್. ಎಲ್ಲರೂ ಸೇರಿ ಮಾಡಬೇಕು. ಹನಿಗೂಡಿ ಹಳ್ಳ 10 ಕೋಟಿ ಅದು ಅಂತೂ ದೊಡ್ಡ ಮೊತ್ತ ಏನಲ್ಲ, ನೋಡಿದರೆ ದೊಡ್ಡ ಮೊತ್ತ. ಆದರೆ ಎಲ್ಲರೂ ಸೇರಿದರೆ ಅದು ಅಷ್ಟು ಕಷ್ಟವಾಗಿರುವಂಥ ಕೆಲಸ ಅಲ್ಲ, ಇದಲ್ಲ, ಕಾರ್ಯ ಅಲ್ಲ. ಆ್ಯಂಡ್ ಇಟ್ ಈಸ್ ಅಚೀವ್ ಮಾಡ್ಬೋದು. ಆದರೆ ಕಲೆಕ್ಷನ್ ಮಾಡೋದು ಅಷ್ಟೇನು ಸುಲಭದ ಕೆಲಸ ಅಲ್ಲ ಸತೀಶ. ಕಲೆಕ್ಷನ್ ಮಾಡೋ ಸುಲಭದ ಕೆಲಸ ಅದು. ಇತ್ತೀಚೆಗೆ ನನಗೊಂದು ಅನುಭವ ಆಗಿದೆ ಅದ್ರದ್ದು. ನನಗೆ ಡೊನೇಟ್ ಮಾಡೋದು ಈಸಿ, ಕಲೆಕ್ಷನ್ ಮಾಡೋದು ನನ್ನಿಂದ ಆಗುವ ಕೆಲಸ ಅಲ್ಲ. ಸತೀಶಂದು ಅಲ್ಲ ಅದು ಆ ಕೆಲಸ. ಸತೀಶನಿಗೆ ಒಂದು ಮುಜುಗರ ಜನರಲ್ಲಿ ಕೇಳಲಿಕ್ಕೆ. ಇತ್ತೀಚೆಗೆ ನಾವು ಮಧುರಿಗೆ ಬೇಕಾಗಿ ನಾನು ಫಸ್ಟ್ ಟೈಮ್ ಆಗಿ ನಾನು ಡೊನೇಷನ್ ಕೇಳಲಿಕ್ಕೆ ಹೋದ್ದು. ನನಗೆ ಅಧಿಕ ಪ್ರಸಂಗ, ಸುಮ್ಮನೆ ನಾನೇ ಕೊಡ್ಬೋದಾಗಿತ್ತು, ದೊಡ್ಡಸ್ತಿಗೆ ಮಾತಾಡೋದಲ್ಲ. ಈ ಕೇಳೋದಕ್ಕಿಂತ ಸ್ವಂತ ಹಾಕೋದು ಒಳ್ಳೆಯದು ಅಂತ ನನಗೆ ಕಂಡಿದೆ ಈ ಸಲ. ದಿಸ್ ಮೈ ಎಕ್ಸ್ಪೀರಿಯನ್ಸ್, ಫಸ್ಟ್ ಆ್ಯಂಡ್ ಲಾಸ್ಟ್ ಎಕ್ಸ್ಪೀರಿಯನ್ಸ್. ಇನ್ನು ನಾನು ಕೇಳಲಿಕ್ಕೆ ಹೋಗೋದಿಲ್ಲ, ಯಾರಲ್ಲೂ ಹೋಗೋದಿಲ್ಲ. ಇಟ್ಸ್ ನಾಟ್ ಈಸಿ ಸತೀಶ್, ಸುಲಭದ ಕೆಲಸ ಅಲ್ಲ ಇದು. ದಾನ ಮಾಡೋದು ಸುಲಭ, ದಾನ ಕೇಳೋದು ಸುಲಭ ಅಲ್ಲ. ಒಬ್ಬರು ನಮ್ಮ ಬಣ್ಸ್ ದೊಡ್ಡ ವ್ಯಕ್ತಿಗಳು ನಾನು ಕೇಳಿದಾಗ ಹೇಳಿದರು, ಸದಾಶಿವಣ್ಣ ಯಾನು ಏತ್ ಪಣ್ಲೆ. ನಾನು ಹೇಗೆ ಹೇಳೋದು ಏತ್ ಪಾಡೋಡು ನೀರು ಪಣ್ಲೆ ಅಂತ ಅವ್ರು ಹೇಳಿದರು. ಈರು ಏತಲಕ್ಕೇನಿಲ್ಲ ಏನು ಪಾಡುವ ಅಂಡರು ಯಾಮಂಡ ಈರು ಅಂಚ ಪಂಡ ಎಂಕ್ ಕೇಂದ್ರ ಆಪಜಣ್ಣ ಈರಡ ಏತಲಕ್ಕೇನಿಲ್ಲ ಏನು ಈರಡ ಒಂಜಿ ಕೊಟ್ಟಿಗೆ ಆಪಂಡ ಮಧುರು ಗೀತ್ ಪಾಡಲೆ ಅಂತ ಎಂಕ್ ಕೇಂದ್ರ ಆಪಜಿ ಈರ್ನ ಇಷ್ಟಾನುಸಾರವಾದ ಕೊರಲೆ ಓಕೆ. ಹಾಗೆ ಹಲವಾರು ಗಣ್ಯ ವ್ಯಕ್ತಿಗಳನ್ನು ನಾನು ಕೇಳಿದ್ದೇನೆ, ಸಾಕಾರವೂ ಮಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಈ ಪುಣ್ಯಾತ್ಮ ನಮ್ಮ ಸಮಾಜದ ಗೌರವಾನ್ವಿತ ವ್ಯಕ್ತಿ. ನಾನು ಪ್ರೆಷರ್ ಮಾಡಿದೆ, ನೀವು ಹೇಳಿ ನೀರೇ ಪಣ್ಲೆ ಏತು ಪಾಡು ಈರಿ ಪಣ್ಣತ್ತು ಪಾಡು ಅಂತ. ನಾನು ಹೇಳಿದೆ, ಸರ್ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ನನಗೆ ಕೇಳಿ ಗೊತ್ತಿಲ್ಲ, ನೀವೇ ಕೊಡಿ. ನೀವೊಂದು ಮತ್ತೆ ಅವರ ಆ ಸ್ಥಿತಿಗತಿ ನೋಡಿ ಹೇಳಿದೆ, ನನಗೂ ಇದಾಯಿತು. ಒಂದು 5 ಲಕ್ಷ ಪಾಡ್ಲೆಣ್ಣ ಈರ 5 ಲಕ್ಷಕ್ಕೆ ಯಾನು 10 ಲಕ್ಷ ಹೊಡೆ ಅಂಡೆ ಈರ 5 ಲಕ್ಷಕ್ಕೆ. ಆಮೇಲೆ ಅವರು ಬೇರೆಯವ್ರಿಗೆ ಹೇಳ್ತಾರಂತೆ, ಸದಾಶಿವಣ್ಣ ದುಡ್ಡಿಗೆ ಏನಾರು ಗೊತ್ತಿಜ್ಜಿ ನಿಜವಾದಲ್ಲ ಗೊತ್ತಿಜ್ಜಿ ಎಂಕ್ ದುಡ್ಡಿಗೆ ಏನಾರು ಅಂಚಾದಪ್ಪನಾಗ ಈ 10 ಕಲೆಕ್ಷನ್ ಮಾಡ್ಕೊಂಡು ಅಂತೆ ಡಿಫಿಕಲ್ಟ್ ಎನ್ನೆದ್ದು ಪಾಡಲಿ ಹಿಂಗೆ ಕಲೆಕ್ಷನ್ ಪಿದಾಡ್ರಲ್ಲಿ ಒಂಜಿ ಪಿದಾಡ್ದೆ ಹಿಂಗೆ ಕೆಡ್ಡ ಎಕ್ಸ್ಪೀರಿಯನ್ಸ್ ಆಂಡ್. ಸೊ ನಾನು ಕೇಳಲಿಕ್ಕೆ ಆಗೋದಿಲ್ಲ. ಸತೀಶಂದು ಇದೇ ನೇಚರ್ ಅಂತೆ ನಾನು ನೆನೆಸ್ತೇನೆ. ಈಸ್ ಆಲ್ಸೋ ವೆರಿ ಶೈ ಆ್ಯಂಡ್ ಮುಜುಗರ ಅವರಿಗೂ ಹೇಗೆ ಕೇಳೋದು ಒಬ್ಬರಿಂದ. ನನ್ನಲ್ಲೂ ಕೇಳಿಲ್ಲ ಇಷ್ಟವರೆಗೆ ಸ್ಟಾರ್ಟಿಂಗಿಂದ. ನಾನೇ ಹೇಳಿದ್ದು ಹೊರತು ಸತೀಶ್ ನನಗೆ ಕೇಳಿದ್ದೇ ಇಲ್ಲ. ಅಣ್ಣ ಹೆಂಗೆ ಈತ ಕೊರಲೆ ನೆವರ್ ಈರು ಕೊರಲೆ. ಸೊ ದೊಡ್ಡ ಮೊತ್ತ ನಾನು ಮಾಡಿದೆ, ಯಾಕಂದರೆ ಮನಸಾರೆ ಮಾಡಿದ್ದೇನೆ ಅಷ್ಟೇ. ಕೆಲವು ಸಂಘಟನೆಗಳಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ನಾನು ಲೆಕ್ಕಾಚಾರ ಮಾಡಿ ಕೊಡಲಿಲ್ಲ, ಹೀಗೆ ಕೊಟ್ಟದ್ದು ಲೆಕ್ಕಾಚಾರ ಮಾಡಲೇ ಇಲ್ಲ. ಯಾಕಂದರೆ ಮೊನ್ನೆ ಮಧುರಲ್ಲಿ ನಾನು ಹೇಳಿದೆ, ನಮಗೆ
ಡೊನೇಷನ್ದು ಈ ಚಾರಿಟೇಬಲ್ ಉಂಟಲ್ಲ, ಚಾರಿಟೇಬಲ್ ನಮ್ಮ ಸಮಾಜಕ್ಕೆ ಚಾರಿಟೇಬಲ್ ಮಾಡೋದು ನಮ್ಮ ಸಮಾಜದಲ್ಲಿ ಸ್ವಲ್ಪ ಕಡಿಮೆ. ಕೆಲವೇ ಜನ ಇದ್ದಾರೆ ಅಷ್ಟೇ, ಅವರು ಕೊಡ್ತಾರೆ ಅಷ್ಟೇ. ಬಾಕಿದ್ದವರಿಗೆ ಅದು ಕೊಡುವಂಥ ಮನೋಭಾವನೆ ಇಲ್ಲ. ಮೊನ್ನೆ ಮಧುರಲ್ಲೂ ಹೇಳಿದೆ ನಾನು, ಮನೋಭಾವನೆ ಇಲ್ಲ. ಅದಕ್ಕೆ ಮುಸ್ಲಿಂ ಸಮಾಜ ಆಗಬೇಕು, ಕ್ರಿಶ್ಚಿಯನ್ ಸಮಾಜ, ಈ ವೆಸ್ಟರ್ನ್ ಕಂಟ್ರೀಸ್ ಚಾರಿಟಿ ಸೊ ಇನ್ ಅ ಬಿಗ್ ವೇ ವಿ ಡೋಂಟ್ ಡೂ ಇಟ್. ನಾವು ಮಾಡೋದಿಲ್ಲ. ಕೆಲವಿದ್ದಾರೆ ಅವ್ರು ಮಾಡ್ತಾರೆ. ಬಾಕಿದವರು ಎಷ್ಟೇ ಇದ್ದರೂ ಬಿಡಲಿಕ್ಕೆ ಆಗೋದಿಲ್ಲ, ಹಣ ಮಾಡ್ತಾ ಇರೋದು ಅಷ್ಟೇ. ಸೊ ಎಲ್ಲರೂ ಮನಸ್ಸು ಮಾಡಿದರೆ, ಸ್ವಲ್ಪ ಮನಸ್ಸು, ಉದಾರ ಮನಸ್ಸು ಮಾಡಿದರೆ, ಓಪನ್ ಯುವರ್ ಹಾರ್ಟ್, ಈ 10 ಕೋಟಿ ನಮಗೆ ಕಲೆಕ್ಷನ್ ಮಾಡಲಿಕ್ಕೆ ಕಷ್ಟ ಇಲ್ಲ. ನಾನು ಹೇಳೋದಷ್ಟೇ, 10 ಕೋಟಿ ಕಲೆಕ್ಷನ್ ಮಾಡೋದು ನಮಗೆ ಕಷ್ಟ ಇಲ್ಲ. ಎಲ್ಲರೂ ಸೇರಿ ಮಾಡ್ಬೋದು. ಇದು ಅಷ್ಟು ದೊಡ್ಡ ಮೊತ್ತವೂ ಅಲ್ಲ. ಶಶಿಯಣ್ಣ ಅವತ್ತು ಡಿಕ್ಲೇರ್ ಮಾಡಿದರು ಇದನ್ನು. ಅದಕ್ಕೆ ನನ್ನದು ಸಪೋರ್ಟ್ ಇದೆ, ಅಷ್ಟು ಹೇಳ್ತೇನೆ ನಾನು. ಐ ವಿಲ್ ಸಪೋರ್ಟ್ ಯು ಆ್ಯಸ್ ಇನ್ ದ ಪಾಸ್ಟ್. ನನ್ನ ಸಪೋರ್ಟ್ ಯಾವಾಗಲೂ ಯಕ್ಷಧ್ರುವಕ್ಕಿದೆ, ಜಾಗತಿಕ ಮಂತ್ರ ಸಂಘಕ್ಕಿದೆ, ಕೆಲವು ದೇವಸ್ಥಾನಗಳಿಗಿದೆ, ಮತ್ತು ಕೆಲವು ಆಶ್ರಮಗಳಿಗೆ, ಮತ್ತು ಇಂಡಿವಿಜುವಲ್ ಕೇಸಸ್ ಭಾಳಷ್ಟು ಸ್ಥಿತಿಗತಿ ಭಾಳ ಕಠಿಣ ಇದೆ. ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ದೊಡ್ಡ ಅಸೌಖ್ಯದಲ್ಲಿರುವವರು ಇದ್ದಾರೆ, ಪರಿವಾರದಲ್ಲಿ ಏನು ಇನ್ಕಮ್ ಇಲ್ಲ, ಅಂಥವರಿಗೆ ನಾನು ಮನಸಾರೆ ಕೊಡಬೇಕು ಅಂತ ನನ್ನದು. ಇಟ್ ಇಸ್ ಮೈ ಥಿಂಕಿಂಗ್. ಸೊ ಆದ್ದರಿಂದ ಇವತ್ತಿನ ದಿನ ಇವತ್ತು ಉದ್ಘಾಟನೆ ಮಾಡಿದ್ದೀರಿ. ದೊಡ್ಡ ರೀತಿಯಲ್ಲಿ ನಾವು ಈ ಸಲ ಕೂಡ ಅದೇ ಅಡ್ಯಾರ್ ಗಾರ್ಡನ್ನಲ್ಲಿ ಮಾಡ್ತಾಯಿದ್ದೇವೆ. ಅಡ್ಯಾರ್ ಗಾರ್ಡನ್ನಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಿಂದ ನಮ್ಮದು ನಡಿಬೇಕು. ಅದಕ್ಕೆ ಬೇಕಾದಂಥ ಧನ ಸಂಗ್ರಹ ಎಲ್ಲರದ್ದು ಜವಾಬ್ದಾರಿ, ಎಲ್ಲರೂ ಸೇರಿ ಮಾಡಬೇಕು. ಒಬ್ಬೊಬ್ಬರ ಮೇಲೆ ಜಾಸ್ತಿ ಪ್ರೆಷರ್ ಮಾಡಬೇಡಿ. ಕೊಡೋದಂತಲ್ಲ. ಅದೇ ಕೇಕೆಣ್ಣ ಕೊರಂದನಕ್ಲಿ ಎಂಕ್ಲಿ ಅಕ್ಲನೇ ಕೆಲಸ ಅಂದು, ಸದಾಶಿವಣ್ಣನ ಕೆ ಶೆಟ್ಟರನ್ನೆಲ್ಲ ಪ್ರಕಾಶ್ ಅಣ್ಣನ ನಕಲನೇ ಕೆಲಸ ಕೊರಪನ ಎಂಕಲ್ದಾಯ ಕೊರಡೊಂದು. ದಿಸ್ ಈಸ್ ರಾಂಗ್, ಬೇಸಿಕಲಿ ರಾಂಗ್. ಎಲ್ಲರೂ ನಮಗೆ ಸಾಧ್ಯ ಇದ್ದಷ್ಟು ಕೊಡಿ. ಬಿ ಲಿಟಲ್ ಚಾರಿಟೇಬಲ್. ಕೊಟ್ಟರೆ ಏನು ಕಡಿಮೆ ಆಗೋದಿಲ್ಲ. ಅವ್ರ ಮೇಲೆ ಅವ್ರು ಕೊಡ್ತಾರೆ. ನನಗೂ ನಾನು ಮತ್ತು ಕೆ ಶೆಟ್ಟರ್ ಉದಾಹರಣೆ. ನಮಗೇನು ಕಡಿಮೆ ಆಗಿದೆ ಕೊಟ್ಟು? ಅದು ಬೆಳೆದಿದೆ, ಇನ್ನೂ ಕೊಡಲಿಕ್ಕೆ ಬೆಳೆದಿದೆ. ಅದು ಜನರ ಆಶೀರ್ವಾದ ಸಿಕ್ಕಿದೆ ನಮಗೆ. ವಿ ಗಾಟ್ ಬ್ಲೆಸ್ಸಿಂಗ್ ಫ್ರಮ್ ದ ಪೀಪಲ್. ಈಗ ಮೊನ್ನೆ 1-2 ಸಲ, ಈಗ ನಿನ್ನೆ ಸಂಜೆ ಹೋಗಿದ್ದೇನೆ ನಾನು ಮಧುರಿಗೆ. ಈಗ ಒಂದು ರೌಂಡ್ ಹೊಡೆದು ಬರಲಿಕ್ಕೆ ನಾನು ಗೌರವಾಧ್ಯಕ್ಷ. ಅಲ್ಲಿ ಮಾರ್ಗದಲ್ಲಿ ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರ ಜನರು, ಹೆಂಗಸರು, ಲೇಡೀಸ್, ಮತ್ತು ಇವರು ಕುಣಿತ ಭಜನೆ ಮಾಡ್ತಾ ಇರ್ತಾರೆ, ಜೆಂಟ್ಸು ಲೇಡೀಸ್ ಎಲ್ಲ. ನಾನು ನೋಡಿದ ಕೂಡಲೇ ಎಲ್ಲ ಅಣ್ಣ ದಾಯಿಗೆ ಆ ಪ್ರೀತಿ ನನಗೆ, ನಾನು ಇದು ಮಾಡಿದ್ದೆ ಅಷ್ಟೇ. ನನಗೆ ಈ ಡಾಕ್ಟರೇಟ್ ಇದ್ದು ಅಷ್ಟೇನು ಇದಿಲ್ಲ. ನನಗೆ ಆ ಜನರ ಗ್ರೌಂಡ್ ಲೆವೆಲ್ ಪೀಪಲ್ ಗಿವ್ ಮಿ ದಿಸ್ ಅಣ್ಣ. ಗ್ರೌಂಡ್ ಲೆವೆಲ್ ಜನಸಾಮಾನ್ಯರ ಆಶೀರ್ವಾದ, ಜನಸಾಮಾನ್ಯರ ಗುಡ್ ವಿಶಸ್, ಜನಸಾಮಾನ್ಯರ ಪ್ರೀತಿ, ಗೌರವ ಅದು ನನಗಿದೆ. ಕೆಲವರಿಗೆ ಇರಲಿ ಆ ಜನಸಾಮಾನ್ಯರ ರೆಸ್ಪೆಕ್ಟ್ ಉಂಟಲ್ಲ. 1000 ಗಟ್ಟಲೆ ಜನರು ಮಧುರಿಗೆ ಹೋದರೆ, ಎಲ್ಲಿ ಹೋದರೂ ಅಲ್ಲಿ ಕೈ ಮುಗಿಯೋದು. ಏನು ಒಂದು ಸಣ್ಣ ಒಂದು ಕೆಲಸ ಮಾಡಿದ್ದೇನೆ. ಕೆ ಶೆಟ್ಟರು ಮಾಡಿದ್ದಾರೆ, ನಾನು ಮಾಡಿದ್ದೇನೆ, ಮಹಾಬಲೇಶ್ವರ ಭಟ್ರು ಎಲ್ಲ ಮಾಡಿದ್ದಾರೆ. ಅವರಿಗೂ ಹಾಗೆ ಹೋದರೆ ಎಲ್ಲರೂ ಕೈ ಮುಗಿತಾರೆ ನಿಮಗೆ. ಹಾಗೆ ಅಲ್ಲ, 1000 ಗಟ್ಟಲೆ ಜನರು, ಲಕ್ಷಾಂತರ ಜನರು ನಮ್ಮ ಕಾಸರಗೋಡಿನ ಜನರಿಗೆ, ಹಳ್ಳಿ ಮನೆಗೆ ನಮ್ಮ ಪರಿಚಯ ಉಂಟು. ಅದು ದೊಡ್ಡ ಗೌರವ ನನಗೆ. ಈ ಡಾಕ್ಟರೇಟಿಗಿಂತ ದೊಡ್ಡ ಗೌರವ ಅದು. ಐ ಅಪ್ರಿಷಿಯೇಟ್ ದ್ಯಾಟ್. ಪೀಪಲ್ಸ್ ಲವ್ ಆ್ಯಂಡ್ ರೆಸ್ಪೆಕ್ಟ್, ದ್ಯಾಟ್ ಈಸ್ ಮೈ ಅವಾರ್ಡ್. ನಾನು ಅವಾರ್ಡಿಗೆ ಮಾಡಿದ್ದೂ ಇಲ್ಲ, ಇನ್ನು ಮಾಡೋದೂ ಇಲ್ಲ. ನನಗೆ ಇಚ್ಛೆ ಮಾಡ್ತಾ ಇದ್ದೇನೆ. ಯಾವ ಅವಾರ್ಡಿಗೆ, ಪ್ರಶಸ್ತಿಗೆ, ಗೌರವಕ್ಕೆ ನಾನು ಮಾಡಿದ್ದಲ್ಲ, ಹೆಸರಿಗೂ ಮಾಡಿದ್ದಲ್ಲ. ಮೊನ್ನೆ ಹೇಳಿದೆ ನಾನು ಯಾವ ಹೆಸರಿಗೂ ಮಾಡಿದ್ದಲ್ಲ. ಸುಮ್ಮನೆ ಹೆಸರು ಯಾಕೆ? ನಮಗೆ ಇಚ್ಛೆ. ವಿ ಆರ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಇಟ್. ಒಬ್ಬ ಪಾಪದವನ ಕಣ್ಣೀರು ಒರೆಸುವ ಕೆಲಸ ಮಾಡಿದರೆ ನಮಗೆ ಸಂತೋಷ. ಒಂದು ಸಂಸ್ಥೆ ಬೆಳೆಸಿದರೆ, ಇಂಥ ಸಂಸ್ಥೆಯಿಂದ ಪಾಪದವರು, ಬಡವರು, ಭಾಳಷ್ಟು ಕಷ್ಟ ಇರುವಂಥವರ ಮನೆ ಕಟ್ಟಿ ಕೊಡ್ತಾ ಇದ್ದೀರಿ. ಇದರಲ್ಲೊಂದು 5 ಮನೆ 10 ಮನೆ ಕಟ್ಟಲಿಕ್ಕೆ ಉಂಟು. ಹೌದಾ? ಹಾಗೆ ಹಲವಾರು ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮುಖಾಂತರ ನಾವು ಮನೆ ಕಟ್ಟಿ ಕೊಟ್ಟಿದ್ದೇವೆ. ಒಂದು ಫ್ಯಾಮಿಲಿಗೆ ಒಂದು ಮನೆ ಕಟ್ಟಿಕೊಟ್ರೆ ಅವರಿಗೆ ಆಗುವಂಥ ಸಂತೋಷ, ಖುಷಿ ಹೇಳಲಿಕ್ಕೆ ಅಸಾಧ್ಯವಾದಂಥ ಖುಷಿ ಆಗ್ತದೆ ಅವರಿಗೆ. ಅದೇ ನಮ್ಮದು ಅವಾರ್ಡ್ ನಮಗೆ ಅಲ್ಲ, ಅದೇ ಅವಾರ್ಡ್. ದ್ಯಾಟ್ ಈಸ್ ವಾಟ್ ವಿ ವಾಂಟ್.
ಇಡೀ 2 ಕಾಸರಗೋಡು ಜಿಲ್ಲೆ ಆಗಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿಯಲ್ಲಿ ಹಲವಾರು ಸಾವಿರಾರು ಲಕ್ಷಗಟ್ಟಲೆ ಜನರು ನಮಗೆ ಪ್ರೀತಿ ಕೊಡ್ತಾರೆ. ಅದೇ ದೊಡ್ಡ ಅವಾರ್ಡ್ ಅಂತ ನಾನು ಎನಿಸ್ತೇನೆ. ಯಕ್ಷಧ್ರುವ ಪಟ್ಲವನ್ನು ನಾವು ಸಕ್ಸಸ್ ಮಾಡಬೇಕು. 10 ಕೋಟಿ ನಮಗೆ ಕಲೆಕ್ಷನ್ ಆಗಬೇಕು. ಅದಕ್ಕಿಂತ ಮೊದಲು ನಂದು ಸಂಪೂರ್ಣವಾದ ಬೆಂಬಲ ಇದೆ. ಆದರೆ ಇಬ್ಬರ ತಲೆಗೂ ಹಾಕಬೇಡಿ, ಎಲ್ಲರಿಂದ ಕಲೆಕ್ಷನ್ ಮಾಡಿ ಒಂಚೂರು ಮುಜುಗರ ಬಿಡ್ದು ಮಲ್ಪಡವು ಸತೀಶ ಮುಜುಗರ ಬಿಡ್ದು ಮಲ್ಪಡವು ಮಾತೆಲ್ಲ ಹೊಂಡ ಹನಿಗೂಡಿ ಹಳ್ಳ ಆಪ್ನತ ಮಾತೆಲ್ಲ ಸೇರ್ನ ಅವು ಕೆಲಸ ಒಂದೇ ಇಜ್ಜಿ. ಬಿಕಾಸ್ ಯು ಹ್ಯಾವ್ ಲಾಟ್ ಆಫ್ ಥೌಸಂಡ್ಸ್ ಆಫ್ ಪೀಪಲ್ ಇಂಟ್ರೆಸ್ಟೆಡ್ ಇನ್ ಯಕ್ಷಗಾನ ಆ್ಯಂಡ್ ಸಪೋರ್ಟಿಂಗ್ ಯಕ್ಷಗಾನ. ಫಾರಿನಲ್ಲೂ ಇದೆ, ಇವರಿದ್ದಾರೆ, ಯೋಗೇಶ್ ಭಟ್ರು ಇದ್ದಾರೆ. ಅಮೇರಿಕಾದಿಂದ ಸ್ವಲ್ಪ ಡಾಲರ್ ಕಳಿಸಿ, ಯುರೋಪಿಂದ ಸ್ವಲ್ಪ ಯೂರೋ ಬರಲಿ, ಗಲ್ಫಿಂದ ಸ್ವಲ್ಪ ದಿನಾರ್ ದಿರ್ಹಾಮ್ ಇದೆಲ್ಲ ಬರಲಿ, ಬಂದರೆ ಆಗ್ತದೆ, ಯಾಕಾಗೋದಿಲ್ಲ. ಸೊ ನಮ್ಮಿಂದ ಆಗೋದು ನಾನು ಮಾಡ್ತೇನೆ. ಸೊ ಫಿಗರ್ ಹೇಳೋದು ಬೇಡ, ಅದು ಫಿಗರ್ ಹೇಳೋದು ಬಿಟ್ಬಿಟ್ಟಿದೆ ಈಗ. ಸೊ ಮೊದಲಾಯ್ತು, ಆ ಥ್ರಿಲ್ ಬೇಡ. ಐ ಡೋಂಟ್ ವಾಂಟ್ ದಟ್. ನಾನೇ ಫಿಗರ್ ಅಷ್ಟೇ. ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಫಾರ್ ದಿ ದಿಸ್ ಅಡ್ವಾನ್ಸ್ ಡಾಕ್ಟ್ರೇಟಿಗೆ ಅಡ್ವಾನ್ಸ್ ಆಗಿ ನೀವು ಮಾಡಿದೆ. ಡಾಕ್ಟ್ರೇಟ್ ನಾಳೆ ಸಿಗ್ತದೆ. ನಾಳೆ ಘಟಿಕೋತ್ಸವ ಕಾನ್ವೊಕೇಶನ್ ನಾಳೆ ಇದೆ, ಮಂಗಳೂರು ಯೂನಿವರ್ಸಿಟಿ ಕೋಣಾಜಲ್ಲಿದೆ. ಪ್ರೀ ಸೆಲೆಬ್ರೇಷನ್, ಫಸ್ಟ್ ಸೆಲೆಬ್ರೇಷನ್ ಯಾವಾಗಲೂ ಯಕ್ಷಧ್ರುವ ಮೊದಲು ಇರ್ತದೆ ಸೆಲೆಬ್ರೇಷನಲ್ಲಿ, ವಿಶ್ ಮಾಡೋದ್ರಲ್ಲಿ ಯಕ್ಷಧ್ರುವ. ದಟ್ ಈಸ್ ವೈ ಐ ಆಲ್ವೇಸ್ ಲೈಕ್ ಯು, ಲವ್ ಯು. ಥ್ಯಾಂಕ್ ಯು ವೆರಿ ಮಚ್. ಬಂಧುಗಳೇ, ಇತಿಹಾಸ ಪ್ರಸಿದ್ಧ ಮದೂರು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಈ ಒಂದು ಕ್ಷೇತ್ರಕ್ಕೆ ನಮ್ಮ ಅಣ್ಣನವರು 3 ಕೋಟಿಗೂ ಮಿಕ್ಕಿದ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಹಾದ್ವಾರ ಮತ್ತು ರಾಜಾಂಗಣ, ಇಂಟರ್ಲಾಕ್ ಅಳವಡಿಕೆ ಎಲ್ಲ ಒಂದು ಸೇವೆಯನ್ನು ಅವರು ಮಾಡಿದ್ದಾರೆ. ತಾನು ಜೀವಿಸುವುದರ ಜೊತೆಗೆ ಇತರರಿಗೆ ಬದುಕನ್ನು ಕಟ್ಟಿಕೊಡಲು ಸಹಕರಿಸುವವರು ಶ್ರೇಷ್ಠರು ಎಂಬ ಮಾತಿದೆ. ಆ ಸಾಲಿನಲ್ಲಿ ನಿಲ್ಲುವವರು ನಮ್ಮೆಲ್ಲರ ಆದರಣೀಯರಾದಂತಹ ಗೌರವಾನ್ವಿತ ಕೆ ಶೆಟ್ಟಿಯವರು. ಅಹಮದಾಬಾದಿನಲ್ಲಿ ಒಬ್ಬ ಶ್ರೇಷ್ಠ ಉದ್ಯಮಿಯಾಗಿ ತನ್ನ ಸಂಪಾದನೆಯ ಒಂದು ಭಾಗವನ್ನು ಈ ಸಮಾಜಕ್ಕೆ ಕೊಡುವಂಥ ಒಬ್ಬ ಸ್ನೇಹಮಯಿ ನಮ್ಮ ಕೆ ಶೆಟ್ಟಿಯವರು ಈ ಸಂದರ್ಭದಲ್ಲಿ ಶುಭಾಶಯದ ಮಾತುಗಳನ್ನು ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಣ್ಣೆ ಪಾತಿರಿವು ಕೈ ಅಂದಲ ಪಾತಿರೋಡು ಇಜ್ಜಿ ಪೂರ ಪನ್ಪುಣಿನ ಪೂರ ಪಂಡೇರರು ಸತೀಶ್ ಪಟ್ಲ ಆರ್ನ ಪುದಾರೆ ಯಾನ್ ಮಸ್ತ್ ವರ್ಷದ ದುಃಖ ಕೇಳೋದಿಲ್ಲ. ಆರ್ನ ಯಾನ್ ಯಕ್ಷಗಾನಾಡು ಆತ ಇಂಟ್ರೆಸ್ಟ್ ಇಜ್ಜಿಲ್ಲ, ಆರ್ನ ಪುದರ್ಡು ಯಾನ್ ಭಾರಿ ಇಂಟ್ರೆಸ್ಟ್ ದುಂಬಿಡ್ತಿ. ದಯಪಂಡ ಆರ್ನ ಪುದರ್ ಇತ್ತ ತುಂಬ ಕಟೀಲ್ದ ಮೇಲಡುಪ್ಪುನಗನೆ ಆರ್ನ ಪುದರ್ ಆರ್ನ ಕಂಠ ಐನು ಏಪಲ ಕೇಳೋದಿತ್ತೆ. ಐದು ಹತ್ರ ಆರ್ನ ಮಿತ್ತೆ ಕೊಂಚ ಭಾರಿ ಪ್ರೀತಿ ದಯಪಂಡ ದುಂಬ ಆರ್ನ ಗುರುತಬರ ಇಜ್ಜಾಂಡು ಎಂಗಲ ರಾಜರಾಜೇಶ್ವರಿ ದೇವಸ್ಥಾನ ಆಯಿ ಬೊಕ್ಕ ಆರು ಮಸ್ತ್ ಎಂಕ್ಲಿಗೆ ಕೈತಲ ಇರು ಕೂಡ ಎಂಗಲ ಕುಂಬ್ಳೆದ ಘಟಕದ ಒಂಜಿ ಜವಾಬ್ದಾರಿಲಿ ಹಿಂಗೆ ಕೊಡ್ತೇರಿ. ಪ್ರತಿ ವರ್ಷ ಆಯ್ತು 4-5 ವರ್ಷದಕ್ಕೆ ಪ್ರತಿ ವರ್ಷ ಆರ್ನ ಒಂಜಿ ಕಾರ್ಯಕ್ರಮ ಅಲ್ಪ ಮಂತೊಂದು ಪೋಯಿರು ಎಂಗ್ಲೆ ಭಾರಿ ಖುಷಿ. ಸತೀಶ್ ಪಟ್ಲ ಬತ್ತದು ಅವು ಎಂಕಲ್ನ ದೇವಸ್ಥಾನಡ್ಲ ಒಂಜಿ ಕಾರ್ಯಕ್ರಮ ಮನ್ಪೇರು ಪಂಡದು ಯಾನ್ ಪನ್ಪೆ ಆರೆಗೆ ಒಂಜಿ 10 ಕೋಟಿ ಮನ್ಪುಣ ಎಂಕು ತೋಜ್ಜಿದಲ್ಲ ಮಲ್ಲ ಬಂಗದ ಕೆಲಸ ಪಂಡ ದಯಪಂಡ ಆರ್ನ ಒಂಜಿ ಪುದರ್ ಈತ ಕ್ಲೀನ್ ಪಂಡ ಯಾನ್ ಕೇಂದೆ ಪೇರ್ದ ಲೆಕ್ಕ ಕ್ಲೀನ್ ಅಂಚಿನ ಜನಕ್ಕೆ ಏರ್ಲ ಪೈಸೆ ಕೊರಿಯರು ಏರ್ಲ ಪಿರಜಾರ ಏರು ದಯಪಂಡ ಆರು ಮನ್ಪುಣ ಕೆಲಸ ಪ್ರತಿಯೊರೆಲ್ಲ ಗೊತ್ತು. ಏತೋ ಪಾಪ ದಕ್ಲೆಗ್ ಏತೋ ಬಂಗ ದಕ್ಲೆಗ್ ಆರು ಮನ್ಪುಣ ಅಂಚಿನ ಆ ಹೆಲ್ಪು ಅವು ಮಾತ್ರ ಗೊತ್ತಿತ್ತನ ಅಂಚಿನ ಒಂಜಿ ಎಡ್ಡೆ ಕೆಲಸ ಮನ್ಪುಣಿಕ್ಕೆ ಆರಿಗೆ ಏರ್ಲ ಕಾಸು ಖಂಡಿತ ಅದಲ್ಲ ಏರ್ಲ ಕೊರಂದೆ ಕುಲ್ಲಾಯಿರಿ ಆರು 10 ಕೋಟಿಯಿಂದ ಬಂಡಿರ್ದಂಡ ಅವು ಐದು ಮಿತ್ತೆ ಅವನು ಬಂಡದು ಯಾನೇನು ಅಂದೆ ದಯ ಬಂಡಂದ ಆರೆಗೆ ಮಲ್ಲ ರಡ್ಡು ಬರಿಟ್ಟು ಮಲ್ಲ ರಡ್ಡು ಪಿಲ್ಲರ್ ಒಂಜಿ ಸದಾಶಿವಣ್ಣಿ ಒಂಜಿ ಶಶಿಯಣ್ಣಿ ಬರೋಡದ ಅಂಚಿನ ರಡ್ಡು ಪಿಲ್ಲರ್ ಇತ್ತೆ ಕೂಡ ಪಿದೇವ್ರದ ಪುರ ಮಲ್ಲ ಮಲ್ಲ ಪಿಲ್ಲರ್ಲ ಪುರ ಬೈದೇನೆ ಪುರ ಅಮೇರಿಕಾಡ್ದು ಲಂಡನ್ ಹಿಡಿದು ಪುರ ಕೆಲವು ಪಿಲ್ಲರ್ ಬೈದೇನೆ ಐದು ಹತ್ರ ಆರಿಗೆ ಓಲ ನಾನು ಬಂಗ ಆವುಂದು ಏನು ಎನ್ನುಜ್ಜಿ ದಯಪಂಡ ಆರು ಸಾಧಾರಣ ಇತ್ತೆ ವರ್ಲ್ಡ್ ಫೇಮಸ್ ಆತೇರಿ ನಮ್ಮ ಪುರ ಮುಲ್ತಪುರ ಆ್ಯಕ್ಟರ್ನಾಗ್ಲು ಪುರ ಖಾಲಿ ಕರ್ನಾಟಕಡೆ ಪುದಾರಿ ತಿನ್ನದಾನ ಬೇರೆ ಇಡೀ ವರ್ಲ್ಡ್ ಡೇ ಪುದಾರಿ ಪಂಡ ಆರಿಗೆ ಒಂಜಿ ತಿಕ್ಕೊಡು ನನ್ನ ನಿಜವಾದ ಒಂಜಿ ಮಲ್ಲ ಆ್ಯಕ್ಟರ್ ಹಿಡಿದಲ್ಲ ಹೆಚ್ಚು ಆರಿಗೆ ಸನ್ಮಾನ ಕೊರುಟು ನಿಜವಾದ. ಇನಿ ಒಂಜಿ ಪ್ರೋಗ್ರಾಮ್ ಕಾಂಡೆ ಎಲ್ಲ ಸದಸ್ಯನೆಲ್ಲ ಒಟ್ಟಿಗೆ ಇತ್ತ ಒಂಜಿ ಸ್ಕೂಲ್ದ ಪ್ರೋಗ್ರಾಮ್ ಇತ್ತಂಡು ಯಾನ್ ಎನ್ನು ಪುರ ಮಿತ್ತಗೆ ಸದಾಶಿವನ ದೇವಸ್ಥಾನ ತೀರ್ಥಗೆ ಸದಾಶಿವಣ್ಣಿ ಯಾನ್ ಭಾಷಣ ಅನ್ಪಣಾಗ ಮಿತ್ತೆಂಕ್ ತೂನಗ ದೇವೇರಿ ಸದಾಶಿವಣ್ಣೆ ತೋಜಿ ಬೇರೆ ತೀರ್ಥ ಸದಾಶಿವಣ್ಣೆ ತೋಜಿ ಬೇರೆ 2 ಜನ ತಲ ಪುದರ್ ಪಂಡೆ ಆ ದೇವೇರನ ಪುದರ್ಲ ಪಂಡೆ ಈ ಸದಾಶಿವಣ್ಣನೆಲ್ಲ ಪುದರ್ ಪಂಡೆ ದಯಪಂಡ ಇಂಚಿನ ಜನಕ್ಕಲು ತಿಕ್ಕುನಿ ಬಾರಿ
ಕಮ್ಮಿ ದಯಪಂಡ ಎಂಗಲ ಕಾಸರಗೋಡು ಜಿಲ್ಲೆ ಬಿಡ್ಲಿ ಇನಿ ಪೂರ ನಮ್ಮ ತುಳುನಾಡು ಅವತ್ತಂದೆ ಬೊಂಬೈ ಪೂನಾ ಮಸ್ತ್ ದಿಕ್ಕಡು ಆರು ಮಂತನ ಸೇವೆ ಅವು ನಮ್ಮ ಮರಪ್ಪನ ಅಂಚಿನತ್ತು ಇನಿ ಆ ಕಾಂಡದ ಕಾರ್ಯಕ್ರಮ ಎಂಕ್ಲ ದೇವಸ್ಥಾನ ಬೊಕ್ಕ ಸ್ಕೂಲು ದೇವಸ್ಥಾನದ ಮಲ್ಲ ಸ್ಕೂಲಿಂದ ಏನು ಪನ್ಪೆ ಅಂಚಿನ ಆ ಕಾರ್ಯಕ್ರಮ ಅದು ಯಾನು ಕುಡ್ಲಾಗ ಮುಟ್ಟು ಎಂಕ್ ಫೋನ್ ಬತ್ತಂಡು ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ತಿಗನಂದು ಅಪ್ಪ ಒಂಜಿ ಎಡ್ಡೆ ಮನ್ಪುಣಕ್ಲಿಗೆ ಒಂಜಿ ದೇವೇರ್ನ ಕಾರ್ಯಕ್ರಮ ಒಂಜಿ ಶಾಲೆದ ಕಾರ್ಯಕ್ರಮ ಮನ್ಪುಣಕ್ಲಿಗೆ ಖಂಡಿತ ಅದಲ ಆ ದೇವೇರ್ಲ ಒಂಜಿ ಆಶೀರ್ವಾದ ಕೊರ್ಪೇರು ಇನಿ ನಂಗೆ ಭಾರಿ ಅಭಿಮಾನ ಇನಿ ನನ್ನ ಅರೆನೇ ಯಾನಿನಿ ಎಂಕ್ ಫೋನ್ ಬತ್ತಿ ಬೆಟ್ಟಿಗೆ ಅರೆ ಫೋನ್ ಮಂತೆ ಡಾಕ್ಟರ್ ಸದಾಶಿವಣ್ಣ ಕಾಂಗ್ರ್ಯಾಚುಲೇಷನ್ ಪಂಡದು ದಯಪಂಡ ಒಂಜಿ ಅಭಿಮಾನ ನಂಗೆ ನಮ್ಮ ಅಣ್ಣೆ ಒಂಜಿ ಡಾಕ್ಟರ್ ಪಂಡದ ಒಂಜಿ ಲಿಪ್ಪಣಿಂದ ಬಂಡ ಭಾರಿ ಅಭಿಮಾನ ದುಂಬ್ಲಾರಿಗೆ ಮಲ್ಲ ಮಲ್ಲ ಅವಾರ್ಡ್ ಪೂರ ತಿಕ್ಕದಂಡು ಏನು ಪನ್ಪೆ ನನ್ನ ಪೂರ ನಮ್ಮ ನ್ಯಾಷನಲ್ ಲೆವೆಲ್ದ ಅವರಿಗೆ ಅವಾರ್ಡ್ ಖಂಡಿತ ತಿಕ್ಕೊಂಡು ದಯಪಂಡ ಇಂಚಿನ ಅವ್ರ ಕೆಲಸ ಮಂತೊಂದುಲ್ಲೇರಿ ಖಂಡಿತ ಅದೆಲ್ಲ ತಿಕ್ಕೊಂಡು ಯಾನು ಮೇಯ್ನ್ ಎಂದು ಪನ್ಪಣಿ ನಮ್ಮ ಸತೀಶ್ ಪಟ್ಲ ಅವ್ರನ್ನ ಕಾರ್ಯಕ್ರಮ ನಾನು ಎಲ್ಲಂಜಿದ ಕಾರ್ಯಕ್ರಮ ಎಡ್ಡೆ ಅವಾರ್ಡ್ ನನ್ನ ರಡೇ ತಿಂಗಳು ಲೈನಿ ಮಸ್ತ್ ಪುದರ್ ಬರಾಡು ದಯಪಂಡ ಯಾನು ಕುಡ್ಲಾಡು ಒಂಜಿ ರಡ್ಡು ಕಾರ್ಯಕ್ರಮ ತೂದುಪ್ಪೆ ಈತ್ ಪೊರ್ಲದ ಕಾರ್ಯಕ್ರಮ ಪಂಡ ಈತ್ ಪುದರ್ ಬತ್ತನಂಚಿನ ಕಾರ್ಯಕ್ರಮ ಸಾಧಾರಣ ಸತೀಶ್ ಪಟ್ಲ ಮಂತನವೇ ಕಾರ್ಯಕ್ರಮ ಎಂಕ್ ಆ ಪೂತಮಾಲೆ ಪಾಡ್ನಾಗ ಎಂಕ ಅಣ್ಣನ ಎನ್ನುಂಡು ಅರೆ ಒಂಜಿ ಫಸ್ಟ್ಗೆ ಅವರ ಪಣ್ಣ ನೆಂಪುಂಡು ನನ್ನ ಪೂತಮಾಲೆ ಪಾಡ್ನದಾನೆ ಎಂಕ ದರ್ಶನ ಬರ್ಪುಂಡು ಪಂಡದು ಅಂಚ ಪೂತಮಾಲೆನ ಪಾಡ್ನಾಗ ಏನು ಒಂಚೂರು ಪೊಡ್ತು ಪಾಡ್ನೇನು ಅರೆಗೆ ಪಂಡ ಮಲ್ಲ ಮಾಲೆ ಐತನು ಭಾರಿ ಮಲ್ಲ ಮಾಲೆ ಐತನು ಪಂಡದನ ಅವು ದರ್ಶನ ಪಂಡದನ ಅದು ಆ ಒಂಜಿ ಆ ಪ್ರೀತಿ ಪನ್ಪಣ ಪಾತೆರ ಅವದಲ್ಲೊಂದು ಅತ್ತು ಆರೆಗೆ ಅಂಚಿನ ಪೂತಮಾಲೆ ಯಾನೇ ದಿನೊಳತು ಒಂದು ಪೆ ಏತೋ ದಿಕ್ಕಡಾರಿಗೆ ಅಂಚಿನ ಪೂತಮಾಲೆ ಬುರೊಂದುಂಡು ನನಲ ನಮ್ಮ ಇಡೀ ತುಳುನಾಡು ಆರೆಗೆ ಅಂಚಿನ ಪೂತಮಾಲೆ ಬುರೊಂದುಪ್ಪಾಡು ನಮ್ಮ ಪಟ್ಲ ಫೌಂಡೇಶನ್ ಆರೊಂಜಿ ಎಪ್ಪಲ ಒಂಜಿ ಪುದರ್ ಬರ್ಪಣಂಚಿನ ಒಂಜಿ ಜನ ಅದುಪ್ಪಾಡು ಪಂಡದು ಯಾನು ಪಟ್ಲ ಫೌಂಡೇಶನ್ದ ತರಪು ಆರೆಗೆ ಒಂಜಿ ಶುಭಾಶಯ ಕೊರ್ದು ಏನ ರಡ್ಡು ಪಾತಿರಣ ಯಾನು ಅಂತ ಒಂದಲೆ ಧನ್ಯವಾದಗಳು ಆದರಣೀಯ ಕೆ ಶೆಟ್ಟಿ ಅವರಿಗೆ. ಬಂಧುಗಳೇ, ನಮ್ಮ ಸತೀಶನ್ನ ಹೇಳಿದಾಗೆ ಪ್ರಾರಂಭದ ದಿನಗಳಲ್ಲಿ ನಮ್ಮ ಟ್ರಸ್ಟ್ ಉದ್ಘಾಟನೆಗೊಂಡಂಥ ಸಂದರ್ಭ ನಮ್ಮ ಟ್ರಸ್ಟ್ಗೆ ಒಂದು ಹಣದ ಫಂಡಿನ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಮುಂಬಯಿಯಲ್ಲಿ ಎಲ್ಲ ಬಂಧುಗಳನ್ನು ಜೊತೆ ಸೇರಿಸಿ ಐಕಳ ಹರಿಶಣ್ಣನವರಿಗೆ ಅವರ ಜೊತೆಗೂಡಿಕೊಂಡು ನಮ್ಮ ವಿಶ್ವನಾಥನವರು ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ದೊಡ್ಡ ಕೊಡುಗೆಯನ್ನು ನಮ್ಮ ಟ್ರಸ್ಟಿಗೆ ಕೊಟ್ಟಿದ್ದಾರೆ. ಅವರ ಈ ಸಹಕಾರವನ್ನು ಯಾವಾಗಲೂ ನಮ್ಮ ಸತೀಶನ್ನ ಸ್ಮರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿಶ್ವನಾಥನವರು ಅವರ ಶುಭಾಶಯದ 2 ನುಡಿಗಳನ್ನ ಇಡಬೇಕಾ ಕೇಳ್ಕೊಳ್ತಾ ಇದ್ದೀನಿ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ 25ರ ಸಂಭ್ರಮಾಚರಣೆಯ ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಸಮಾರಂಭ. ವೇದಿಕೆಯಡಿಯಲ್ಲಿ ಗಣ್ಯ ಉಪಸ್ಥಿತಿ ಜಾಗತಿಕ ಬಂಟರ ಸಂಘ ಮತ್ತು ಪಟ್ಲ ಫೌಂಡೇಶನ್ನ ಮಹಾದಾನಿ ಸದಾಶಿವಣ್ಣನವರಿದ್ದಾರೆ. ಅವರಿಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳು. ವಿಶೇಷವಾಗಿ ನಾನು ಅವರನ್ನು ಇವತ್ತು ಡಾಕ್ಟರೇಟ್ ಪದವಿ ಸಿಕ್ಕಿದಾಗಿ ನಾನು ವಿಶೇಷವಾಗಿ ನಮ್ಮ ಜಾಗತಿಕ ಬಂಟರ ಸಂಘದ ಪರವಾಗಿ ಐಕಳ ಹರಿಶೆಟ್ಟರ ನೇತೃತ್ವದಲ್ಲಿ ನಡೆಯುವ ಜಾಗತಿಕ ಬಂಟರ ಸಂಘದ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಖಂಡಿತ ಅವರ ಆ ಒಂದು ಗೌರವಕ್ಕೆ ಪಾತ್ರರು. ವೇದಿಕೆಯಲ್ಲಿ ಮತ್ತೊಬ್ಬ ದಾನಿ ಕೆ ಶೆಟ್ಟಿ ಇದ್ದಾರೆ, ಅಹಮದನಗರದ ಉದ್ಯಮಿ ಮಹಾದಾನಿ. ತುಂಬ ವಿಜೃಂಭಣೆಯಲ್ಲಿ ಬ್ರಹ್ಮಗಳೋತ್ಸವ ನಡೀತಾ ಇದೆ ಗಣಪತಿ ದೇವರ, ಅದರ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು ದೊಡ್ಡ ದೊಡ್ಡ ಮೊತ್ತದ ದಾನವನ್ನು ಕೊಟ್ಟಿದ್ದಾರೆ. ಅವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ವಿಶೇಷವಾಗಿ ಈ ಒಂದು ಸಂಭ್ರಮದ ರೂವಾರಿ ಪಟ್ಲ ಸತೀಶ್ ಶೆಟ್ಟರು. ಪಟ್ಲ ಸತೀಶ್ ಶೆಟ್ಟರು ಯಕ್ಷಗಾನದಲ್ಲಿ ಮೇಲು ಎತ್ತರಕ್ಕೆ ಬರುವಂಥ ಒಂದು ಸಂದರ್ಭ. ನಾನು ಮುಂಬೈ ಬಂಡ್ ಸಂಘದ ಅಧ್ಯಕ್ಷ ಆಗಿದ್ದೆ. ಆ ಸಂದರ್ಭದಲ್ಲಿ ನಾನೊಂದು ದಿವಸ ಅಲ್ಲಿ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕಾಗಿ ಒಂದು ನಾಟಕದ ಒಂದು ಟ್ರಯಲ್ ನಡೀತಾ ಇತ್ತು. ನಾನಲ್ಲಿ ಹೋಗುವಾಗ ನನಗೆ ಯಾಕೋ ಅದು ಸರಿ ಕಾಣಲಿಲ್ಲ. ನಾನು ಇಮಿಡಿಯೇಟ್ ಹೇಳಿದೆ, ಊರಿನಲ್ಲಿ ಒಂದು ದೊಡ್ಡ ಹೆಸರು ಕೇಳಿ ಬರ್ತಾ ಇದೆ ಯಕ್ಷಗಾನದಲ್ಲಿ, ಪಟ್ಲ ಸತೀಶ್ ಶೆಟ್ಟರ್ ಅಂತ. ನಾವು ಅವರನ್ನು ಕರೆಸೊಂದು ಯಕ್ಷಗಾನ ಮಾಡಿದರೆ ಹೇಗೆ ಅಂತ. ಇವರ ಬಗ್ಗೆ ಗೊತ್ತಿದ್ದವರು ಒಂದು 2-3 ಜನ ಅಲ್ಲಿದ್ದರು. ಅವ್ರು ಹೇಳಿದರು ಖಂಡಿತ ಅವರನ್ನು ಕರೆಸುವ ಅಂತ ಹೇಳಿದರು. ಇಮಿಡಿಯೇಟ್ ನಮ್ಮೊಬ್ಬ ಇವರ ಪಟ್ಲ ಸತೀಶ್ ಅಣ್ಣನವರ ಆತ್ಮೀಯರೊಬ್ಬರಿಗೆ ಫೋನ್ ಮಾಡಿ ಕೇಳಿದೆವು ನಾವು.
ಮತ್ತು ಇಮಿಡಿಯೇಟ್ ಅವರು ಕಾಂಟ್ಯಾಕ್ಟ್ ಮಾಡಿ ಹೇಳಿದರು, ನಾವು ಬರ್ತೇನೆ ಅಂತ ಹೇಳಿದರು. ತುಂಬ ಸಂತೋಷ ಆಯಿತು. ಅಂದೊಂದು ಕೇಳಿದ ಒಂದು ಆ ಸ್ವರ ಇಂದಿಗೂ ನಮ್ಮ ಕಿವಿಯಲ್ಲೆಲ್ಲ. ಪಟ್ಲ ಸತೀಶ್ ಶೆಟ್ಟರ್ ಒಂದು ಭಾಗವತಿಗೆ ಮುಂಬೈಯಲ್ಲಿ ಇವತ್ತು ಆ್ಯಕ್ಚುಲಿ ಬೊಂಬೈಯವರಿಗೆ ಯಕ್ಷಗಾನದ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಮಕ್ಕಳಿಗೆಲ್ಲ ಕನ್ನಡ ಬರುವುದಿಲ್ಲ. ಇಂದು ನಾನು ಹೇಳೋದಾದರೆ ಸುಮಾರು ಒಂದು 25ರಿಂದ 30 ಯಕ್ಷಗಾನ ಸಂಸ್ಥೆಗಳು ಅಲ್ಲಿ ಮಕ್ಕಳು ಎಂಥ ಯಕ್ಷಗಾನ ಮಾಡ್ತಾ ಅಂದರೆ ಯಾವ ಮೇಳದವರು ಮಾಡೋಂಥ ಯಕ್ಷಗಾನ ಇನ್ನು ಬೊಂಬೈಯ ಮಕ್ಕಳು ಯಕ್ಷಗಾನ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಸಂತೋಷ ವಿಷಯ. ಅದಕ್ಕೆಲ್ಲ ಒಂದು ಪ್ರೇರಣೆ ಪಟ್ಲ ಸತೀಶ್ ಅಣ್ಣನವರು. ಎಲ್ಲ ಮಕ್ಕಳಿಗೂ ಕನ್ನಡ ಒಳ್ಳೆ ಮಾತಾಡ್ತಾರೆ ಯಕ್ಷಗಾನದಲ್ಲಿ. ಎಲ್ಲ ಪುರಾಣಗಳ ಬಗ್ಗೆ, ದೇವರ ಬಗ್ಗೆ ಎಲ್ಲ ವಿಷಯಗಳು ಈಗ ಆ ಮಕ್ಕಳಿಗೆಲ್ಲ ಅರಿವಾಗಿದೆ. ಇಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಇಂದು ಪಟ್ಲ ಫೌಂಡೇಶನ್ ಕೇವಲ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿದ್ದಲ್ಲ, ಅದರ ಒಟ್ಟಿಗೆ ಭಾರಿ ದೊಡ್ಡ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಲವಾರು ಯಕ್ಷಗಾನ ಮುಗಿದ ಮೇಲೆ ಕುಡಿಯಲಿಕ್ಕೆ ಆಗದಿದ್ದರೆ ಅವರಿಗೆ ಮತ್ತೆ ಏನು ಕೇಳುವವರಿಲ್ಲದಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ಸತೀಶ್ ಅಣ್ಣನವರು ಅಂಥ ಅಶಕ್ತ ಕಲಾವಿದರಿಗೆ ಮೊನ್ನೆ ಅವರ ವೈದ್ಯಕೀಯ ಚಿಕಿತ್ಸೆ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ, ಇಂಥ ಒಂದು ದೊಡ್ಡ ಕೆಲಸವನ್ನು ಇಂದು ಸದಾಶಿವಣ್ಣ ಮತ್ತು ತುಂಬ ಮಂದಿ ದಾನಿಗಳಿದ್ದಾರೆ ವೇದಿಕೆಯಲ್ಲಿರುವವರೆಲ್ಲ. ಅಂಥವರ ದಾನಿಗಳ ಒಂದು ಹಣವನ್ನು ಸಂಗ್ರಹಿಸಿ ಇಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾರೆ ಅಂದರೆ ಅದು ತುಂಬ ಒಂದು ಯಕ್ಷಗಾನದ ಒಂದು ಭಾಗ್ಯ ಅಂತ ನಾನು ಎಣಿಸಬೇಕು. ಹೆಚ್ಚಿಗೆ ನಾನು ಮಾತಾಡೋದಿಲ್ಲ. ಸತೀಶ್ ಅಣ್ಣನವರಿಗೂ ನಮ್ಮ ವರ್ಲ್ಡ್ ಒನ್ಸಿಗೂ ತುಂಬ ಭಾರಿ ಆತ್ಮೀಯವಾದ, ಹರಿಶೆಟ್ಟರಿಗೂ ಭಾರಿ ಒಂದು ಆತ್ಮೀಯವಾದ ಸಂಬಂಧವಿದೆ. ಪ್ರತಿಯೊಂದು ಕೆಲಸವನ್ನು ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಇಂದು ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಹಿರಿಯರಿದ್ದಾರೆ, ಅಮೆರಿಕದಿಂದ ಬಂದವರೆಲ್ಲಿದ್ದಾರೆ. ನೀವೆಲ್ಲ ತುಂಬ ಎಲ್ಲ ಗಣ್ಯರೇ. ಕೆಲವೇ ಮಂದಿಯನ್ನು ಅವರು ಪದಾಧಿಕಾರಿಗಳನ್ನು ಮಾತ್ರ ಕರೆದಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಅವರಿಗೆ ಯಾವಾಗಲೂ ಇರುತ್ತದೆ. ತುಂಬ ಮಂದಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ. ನಾವು ಕೂಡ ಸತೀಶ್ ಅಣ್ಣ ನಿಮ್ಮ ಜೊತೆ ಸದಾ ಯಾವಾಗಲೂ ನಿಮ್ಮ ಒಳ್ಳೆ ಕೆಲಸದಲ್ಲಿ ಕೈ ಜೋಡಿಸುವಂತ ಹೇಳಿ ನನ್ನೆರಡು ಮಾತುಗಳನ್ನು ಇದನ್ನು ಯಶಸ್ವಿಗೊಳಿಸುವಂತ ನಿಮ್ಮಲ್ಲಿ ಕೋರಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಗೌರವಾನ್ವಿತ ಕರ್ಣಗಿರಿ ವಿಶ್ವನಾಥ್ ಶೆಟ್ಟಿ ಅವರಿಗೆ. ಬಂಧುಗಳೇ, ನಾವೆಲ್ಲ ಕರಾವಳಿಯ ಜನತೆ ಹೆಮ್ಮೆ ಪಡೆಯಬೇಕಾದಂಥ ವಿಚಾರ, ನಮ್ಮ ಪಟ್ಲ ಸತೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ನಮ್ಮ ಯಕ್ಷಗಾನ ಕ್ಷೇತ್ರದ ಒಂದು ಕೀರ್ತಿ ಪತಾಕೆಯನ್ನು ಜಗತ್ತಿನ ದೊಡ್ಡಣ್ಣ ಎನಿಸಿಕೊಂಡಂಥ ಅಮೇರಿಕ ದೇಶದಲ್ಲಿ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಿದ ಕೀರ್ತಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ಸಲ್ತದೆ ಅಂತೇಳಿ ತುಂಬ ಸಂತೋಷವಾಗ್ತದೆ. ಇದರ ಹಿಂದಿನ ಒಂದು ಶಕ್ತಿ ನಮ್ಮ ಯೋಗೀಂದ್ರ ಭಟ್ರವರು. ಫೀನಿಕ್ಸಿನ ಪುತ್ತಿಗೆ ಮಠದ ಶ್ರೀ ವೆಂಕಟಕೃಷ್ಣ ದೇವಸ್ಥಾನದಲ್ಲಿ ಜುಲೈ 27 2024 ಇಸವಿಯಲ್ಲಿ ನಡೆದಂಥ ಕಿರಣ್ ರಾವ್ ಅರ್ಚಕರ ನೇತೃತ್ವದಲ್ಲಿ ಅಲ್ಲಿನ ಮೇಯರ್ ಜುಲೈ 27 ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಡೇ ಎಂದು ಘೋಷಿಸಿದ್ದಾರೆ. ಅದೇ ರೀತಿ ಮಿಲ್ವಾಕಿ ಕನ್ನಡ ಸಂಘದ ವತಿಯಿಂದ ಬ್ರೂಕ್ಫೀಲ್ಡ್ ನಗರದಲ್ಲಿ ನಡೆದಂಥ ಯಕ್ಷಗಾನ ಪ್ರದರ್ಶನದಲ್ಲಿ ಕೂಡ ಅಲ್ಲಿನ ಮೇಯರ್ ಆಗಸ್ಟ್ 18 ದಿನವನ್ನು ಯಕ್ಷಧ್ರುವ ಪಟ್ಲ ಡೇ ಅಂತ, ಫೌಂಡೇಶನ್ ಡೇ ಅಂತ ಘೋಷಿಸಿದ್ದಾರೆ. ಇದು ನಿಜವಾಗಿ ಕೂಡ ನಮ್ಮ ತುಳುವರಿಗೆ, ನಮ್ಮ ವಿಶೇಷವಾಗಿ ತುಳು ಬಾಂಧವರಿಗೆ ಒಂದು ಹೆಮ್ಮೆ ಪಡೆಯಬೇಕಂತ ಒಂದು ವಿಚಾರ ಅಂತ ಹೇಳಿದರೆ ಅದ ತಪ್ಪಲ್ಲ. ಇದರ ಒಂದು ಮುಖ್ಯ ರೂವಾರಿ ನಮ್ಮ ಯೋಗೇಂದ್ರ ಭಟ್ರವರು ಉಳಿ ಅವರ ಒಂದು ಉಪಸ್ಥಿತಿಯನ್ನು ಗೌರವಿಸುತ್ತಾ ಈಗ ಅವರಿಂದ 2 ಆಶೀರ್ವಾದದ ನುಡಿಗಳು. ಕೃಷ್ಣಂ ವಂದೇ ಮಂತಭಾಷಧರಂ ದಿವ್ಯಾಭಕಾಕತಿಂ ಶಿಖಾಬಂಧತ್ತಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವಂತಹ ಆತ್ಮೀಯರಾದ ಹಾಗೂ ಮಾನ್ಯರಾದಂತಹ ಶ್ರೀ ಕನ್ಯಾನ ಸದಾಶಿವ ಶೆಟ್ರೆ, ಹಾಗೆ ಕೆ ಶೆಟ್ರೆ, ಹಾಗೆ ಅತ್ಯಂತ ಆತ್ಮೀಯರಾದಂತಹ ಸತೀಶ್ ಶೆಟ್ರೆ, ಹಾಗೆ ಎಲ್ಲ ಗಣ್ಯರೇ, ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳು ಹಾಗೆ ಕಲಾ ಪೋಷಕರಾದಂತಹ ಎಲ್ಲರಿಗೂ ಅಭಿವಂದನೆಗಳು. ಈಗಾಗಲೇ ಬಹಳಷ್ಟು ಚಿಂತನೆಗಳು ನಡೆದ ಹಾಗೆ ಅದ್ಭುತವಾದಂತಹ ಒಂದು ಪರಿಕಲ್ಪನೆ. ಸತೀಶ್ ಶೆಟ್ರ ಹತ್ರ ಮಾತಾಡುವಾಗ ಹಿಂದಿನದ್ದು ನೆನಪಿಸಿಕೊಳ್ತಾ ಇದ್ದೆವು. 10 ವರ್ಷ ಆಯಿತು ಫೌಂಡೇಶನ್ ಆಗಿ ಅಂತ. ಯಾವ ಒಂದು ಸಂಘ ಸಂಸ್ಥೆ ಆದರೂ ಅಥವಾ ಯಾವುದೇ ಒಂದು ಅಂತಹ ಅದ್ಭುತ ಕಾರ್ಯವಾದರೂ ಒಂದೊಂದು ಹಂತಕ್ಕೆ ಬೆಳೀತಾ ಹೋಗಬೇಕು. ಆ ಪರಿಕಲ್ಪನೆಯಲ್ಲಿ ಈ ಮಂಗಳೂರು ವಲಯದಲ್ಲಿ ಪುರಭವನ ಅನ್ನುವಂಥದ್ದಕ್ಕೆ ಒಂದು ಒಳ್ಳೆ ಮರ್ಯಾದೆ ಇದೆ. ಪುರಭವನದಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ. 1ನೇ ಸಲ ಪ್ರಥಮ ಕಾರ್ಯಕ್ರಮ ಕಟೀಲಲ್ಲಿ ಆದರೆ 2ನೇದೇ ಕಾರ್ಯಕ್ರಮ ಪುರಭವನದಲ್ಲೇ ಆಯಿತು. ಅದು ಮುಂದುವರೆದು ನೋಡಿ ಇವತ್ತಿಗೆ ದಶಮಾಸೋತ್ಸವ ದಿವಸಕ್ಕೆ ಅದರ ಮಹತ್ ಕಾರ್ಯದ 1000 ಗಟ್ಟಲೆ, ಇನ್ನು ಲಕ್ಷ ಜನ ಸೇರಿಯೇ ಸೇರ್ತಾರೆ. ಅಷ್ಟು ದೊಡ್ಡ ಬೃಹತ್ ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ತದೆ. ಅದರ ಸಾಮಾನ್ಯ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಈ ಪುರಭವನದಲ್ಲಿ ಆಗ್ತಾ ಇದೆ. ಹಾಗಂತ ಹೇಳಿ
ಎಲ್ಲ ಜನಗಳಿಗೆ ಆಮಂತ್ರಣ ಕೊಟ್ಟ ಅಲ್ಲ, ಸೆಲೆಕ್ಟೆಡ್ ಇನ್ವೈಟೀಸ್, ಎಲ್ಲರನ್ನು ಕರೀಲೇ ಇಲ್ಲ. ಸೆಲೆಕ್ಟೆಡ್ ಯಾರು ಬೇಕೋ ಅವರನ್ನು ಮಾತ್ರ ಕರೆದು ಅಂತಹ ಒಂದು ಬೆಳವಣಿಗೆ, ಅಭಿವೃದ್ಧಿಯನ್ನು ಈ ಸಂಸ್ಥೆ ಕಾಣ್ತಾ ಇದೆ ಅಂತ ಹೇಳಿದರೆ ಅದರ ಹಿಂದೆ ಎಷ್ಟು ಪರಿಶುದ್ಧವಾದಂತಹ ಮನಸ್ಸು ಇದೆ, ದೇವರ ಸಂಪೂರ್ಣವಾದ ಅನುಗ್ರಹ ಇದೆ ಅಂತ ಅರ್ಥ ಆಗ್ತದೆ. ಸುಮ್ಮನೆ ಅಲ್ಲ, ಇದಕ್ಕೆ ಎಷ್ಟೊಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇರುವಂತಹ ಎಲ್ಲ ಗಣ್ಯರು, ಸತೀಶ್ ಶೆಟ್ಟರು ನನಗೆ ಅತ್ಯಂತ ಆತ್ಮೀಯರು, ಅವರ ಹತ್ರ ಹೇಳೋದಿದೆ ಯಾವಾಗಲೂ. ಅವರ ಮನಸ್ಸು ಎಷ್ಟು ಶುದ್ಧ ಅಂತ ಹೇಳಿದರೆ ಆ ಶುದ್ಧ ಮನಸ್ಸಿಗೆ ಶುದ್ಧ ಮನಸ್ಸಿನವರು ಮಾತ್ರ ಒಟ್ಟು ಸೇರಿಸಿಕೊಂಡು ಆ ಸಂಸ್ಥೆ ಬೆಳೆಯುತ್ತದೆ. ಇದಕ್ಕೆ ದಾನಿಗಳಂತಹ ಮಹಾನ್ ವ್ಯಕ್ತಿಗಳಾಗಲಿ, ಅವರ ಜೊತೆಗೆ ಸದಾ ಶ್ರಮಿಸ್ತಾ ಇರುವಂತಹ ನಮ್ಮ ಆತ್ಮೀಯರಂತಹ ಪುರುಷೋತ್ತಮಣ್ಣ, ಸುದೇಶಣ್ಣ ಇವರೆಲ್ಲ ಆಗಲಿ, ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ತನು ಮನ ಧನವನ್ನು ವಿನಿಯೋಗಿಸಿಕೊಂಡು ಸದಾ ಸಮಾಜ ಸೇವೆಗೆ ಸನ್ನದ್ಧರಾದವರು. ಸುಮ್ಮನೆ ಬರುವುದಿಲ್ಲ ಇದು. ಅದಕ್ಕೆ ಪುರಂದರದಾಸರು ಹೇಳಿದ್ದು ಮಧುಕರ ವೃತ್ತಿ ಎನ್ನದು ಅಂತ. ಸದಾಶಿವಣ್ಣ ಹೇಳ್ತಾ ಇದ್ರು, ಕೇಳೋದು ಬಹಳ ಕಷ್ಟ ಅಂತ ಹೇಳಿ. ಆದರೆ ಇಲ್ಲಿ ಸತೀಶಣ್ಣನು ಕೂಡ ಅದೇ ಹೆಸಿಟೇಷನ್ನೇ ಇಟ್ಟುಕೊಂಡವರು. ಆ ಸ್ವಭಾವ ಇದ್ದರೂ ಕೂಡ ಅವರಿಗೆ ಮನಸ್ಸಲ್ಲಿರುವಂತಹ ಅಭಿಮತ ಇಷ್ಟೇ, ನಾನು ನನಗೋಸ್ಕರ ಕೇಳ್ತಾ ಇಲ್ಲ ಅಂತ. ಆ ಒಂದು ಹೆಮ್ಮೆಯೂ ಅವರಿಗೆ, ಸಮಾಧಾನವೂ ಸಂತೃಪ್ತಿಯೂ ಇದೆ. ಹಾಗಾಗಿ ಎಲ್ಲರೂ ಮನಸ್ಸು ಮಾಡಿದರೆ 10 ಕೋಟಿ ದೊಡ್ಡ ಮೊತ್ತ ಏನು ಅಲ್ಲವೇ ಅಲ್ಲ. ಹಾಗಾಗಿ ಇದನ್ನು ನಡೆಸುವಂತಹ, ಯಶಸ್ವಿಯಾಗಿ ಅದನ್ನು ಕಾರ್ಯಸಾಧನೆ ಮಾಡುವಂತಹ ಅವಕಾಶವನ್ನು ದೇವರು ಕೊಟ್ಟೇ ಕೊಡ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯವೂ ಕೂಡ. ನಾವೆಲ್ಲರೂ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋಣ. ಹಾಗೆ ವಿದೇಶಗಳಲ್ಲಿಯೂ ಕಳೆದ ವರ್ಷ ನಿಮಗೆಲ್ಲ ಗೊತ್ತಿರಬಹುದು, ಅಮೇರಿಕಾದಲ್ಲಿ ಅಷ್ಟು ಕಾಲ ಎಷ್ಟೋ ಕಡೆಗಳಲ್ಲಿ ಗಾನವನ್ನು ಮಾಡಿದಂತಹ ಮೇಳ ಅಂತ ಹೇಳಿದರೆ ಅದು ನಮ್ಮ ಸತೀಶ್ ಶೆಟ್ಟರ್ ನೇತೃತ್ವದ ಈ ಒಂದು ವಿಶೇಷವಾದಂತಹ ಒಂದು ಸಂಘಟನೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ. ಸುಲಭ ಅಲ್ಲ. ಅಮೇರಿಕದ ವೀಸಾ ಸಿಗೋದೇ ಕಷ್ಟ, ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡುವುದು ಅಷ್ಟು ಸುಲಭ ಅಲ್ಲವೇ ಅಲ್ಲ. ಅಮೇರಿಕವಾಯಿತು, ಸ್ವಿಟ್ಜರ್ಲ್ಯಾಂಡ್ ಆಯಿತು, ಹಾಗೆ ಜರ್ಮನಿ ಆಯಿತು, ಯುರೋಪ್ ಬೇರೆ ದೇಶಗಳು ಆಯಿತು, ಕೆನಡಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಕಾಯ್ತಾ ಇದ್ದಾರೆ ಜನಗಳು ಯಾವಾಗ ಬರ್ತಾರೆ ಅಂತ ಹೇಳಿ. ಹಾಗಾಗಿ ಅಂತಹ ಎಲ್ಲ ಕಡೆಯಲ್ಲಿಯೂ ಕೂಡ ಖ್ಯಾತಿಯೂ ಇದೆ, ಅದರ ಜೊತೆಗೆ ಸದ್ವಿನಿಯೋಗವೂ ಆಗ್ತಾ ಇದೆ. ಒಂದು ಮಾತು ಹೇಳಬೇಕು, ಇಂತಹ ಸಂಘ ಸಂಸ್ಥೆಗಳು ಬೇಕಾದಷ್ಟು ಇವೆ. ಆದರೆ ಅಮೇರಿಕಾದಲ್ಲಿರುವಂತಹ ನಿಮ್ಗೆ ಗೊತ್ತಿರಬಹುದು ರೆಡ್ ಕ್ರಾಸ್ ಅನ್ನುವಂತಹ ಸಂಸ್ಥೆ. ಆದರೆ ಆ ಎಲ್ಲ ಸಂಸ್ಥೆಗಳ ಹಿನ್ನೆಲೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಕಾಸ್ಟೇ 75% ವರೆಗೆ ಖರ್ಚಾಗ್ತದೆ. ಈ ಸಂಸ್ಥೆಯ ಪಟ್ಲ ಫೌಂಡೇಶನ್ ಇದರ ವಿಶೇಷ ಏನು ಗೊತ್ತುಂಟ? ನಿಮಗೆಲ್ಲ ಗೊತ್ತಿರಬಹುದು, ಆದರೂ ನೆನಪಿಸುವುದು ಒಳ್ಳೆಯದು ಅಂತ ನನಗೆ ಅನಿಸಿಕೆ. ಏನಂದರೆ ಇಲ್ಲಿ ಕೊಡುವಂತಹ ಕಾಣಿಕೆಯ 100% ಕೂಡ ಸಂಪೂರ್ಣವಾಗಿ ಈ ಒಂದು ಚಾರಿಟೇಬಲ್ ವರ್ಕಿಗೆ ವಿನಿಯೋಗ ಆಗ್ತದೆ. ಇಲ್ಲಿ ಸುದೇಶಣ್ಣ ಆಗಲಿ, ಪುರುಷೋತ್ತಮಣ್ಣ ಆಗಲಿ, ಸತೀಶಣ್ಣ ಯಾರೇ ಆಗಲಿ ತಮ್ಮ ಕೈಯಿಂದಲೇ ಪ್ರತಿಯೊಂದಕ್ಕೂ ಖರ್ಚನ್ನು ಮಾಡ್ತಾ ಇಲ್ಲಿ ಬಂದಂತಹ ಹಣದ ಸಂಪೂರ್ಣ ಸದ್ವಿನಿಯೋಗ, ಆ ಒಂದೇ ಒಂದು ಕಾರಣದಿಂದಾಗಿ, ಆ ಪರಿಶುದ್ಧ ಧ್ಯೇಯದಿಂದಾಗಿ ಈ ಸಂಸ್ಥೆ ಇಷ್ಟರ ಮಟ್ಟಿಗೆ ಬೆಳೆದಿದೆ. ಇನ್ನೂ ತುಂಬ ಬೆಳೀಲಿಕ್ಕೆ ಇದೆ. ದಶಮಾನೋತ್ಸವಕ್ಕೆ ಈ ನಿಟ್ಟಿನಲ್ಲಿ ಬೆಳೆದಿದೆ ಅಂತ ಹೇಳಿದರೆ ಇನ್ನು ಮುಂದೆ 25 ವರ್ಷ, 50 ವರ್ಷ, 100 ವರ್ಷ ಇದು ಆಚಂದ್ರಾರ್ಕವಾಗಿ ಮುಂದೆ ಬೆಳೀತಾನೆ ಹೋಗ್ತದೆ. ಒಂದು ಅದ್ಭುತವಾದಂತಹ ಒಂದು ಸಂಸ್ಥೆ, ಅದ್ಭುತವಾದಂತಹ ಒಂದು ಪರಿಕಲ್ಪನೆ, ಅದ್ಭುತವಾದಂತಹ ಸೇವಾಭಾವ, ಅದು ಇನ್ನಷ್ಟು ಮುಂದುವರಿಯಲಿ, ಅಭಿವೃದ್ಧಿಯನ್ನು ಕಾಣಲಿ. ಹಾಗೆ ಎಲ್ಲರೂ ನಿರೀಕ್ಷಿಸ್ತಾ ಇರುವಂತಹ ಜೂನ್ 1ರ ದಶಮಾನೋತ್ಸವದ ಕಾರ್ಯಕ್ರಮ ಅದ್ಭುತವಾಗಿ ಇನ್ನಷ್ಟು ಜನಗಳ ಸಂಪೂರ್ಣ ಸಹಯೋಗದಿಂದ ಅದರ ಜೊತೆಗೆ 10 ಕೋಟಿ ಅಲ್ಲ, ಇನ್ನು 100 ಕೋಟಿಯ ಒಂದು ಟಾರ್ಗೆಟ್ ಅನ್ನು ನಿರೀಕ್ಷಿಸುವ ಮಟ್ಟಿನಲ್ಲಿ ಅದು ಬೆಳೆಯಲಿ ಅಂತ ಹೇಳಿ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣ. ನಮ್ಮ ಟ್ರಸ್ಟಿನ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಂಬ ಆಶಯದೊಂದಿಗೆ ಪೂಜ್ಯ ಯೋಗೇಂದ್ರ ಭಟ್ರವರಿಗೆ ವಂದಿಸುತ್ತಾ, ಬಂಧುಗಳೇ, 5 ನಿಮಿಷದಲ್ಲಿ ಇವತ್ತಿನ ಸಭಾ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಆನಂತರ ಈ ವೇದಿಕೆಯಲ್ಲಿ ಕಾವು ಪಂಚಲಿಂಗೇಶ್ವರ ಮಹಿಳಾ ಯಕ್ಷವೃಂದದವರಿಂದ ಶಿವನಂದಿ ಎಂಬ ಒಂದು ಕಾರ್ಯಕ್ರಮ ಸುಂದರವಾಗಿ ಮೂಡಿಬರಲಿಕ್ಕಿದೆ. ಅದರ ಜೊತೆಗೆ ಯಕ್ಷ ಹಾಸ್ಯವೈಭವ, ಅನಂತರ ಶ್ರೀ ಲಯನ್ ಕಿಶೋರ್ ಶೆಟ್ಟಿಯವರ ನಿರ್ಮಾಣದಲ್ಲಿ ನಮ್ಮ ಪಟ್ಲ ಸತೀಶ್ ಶೆಟ್ಟಿಯವರ ದೀಪಕಮಾಲ ಹಾಡಿನೊಂದಿಗೆ ಶನೀಶ್ವರ ಮಹಾತ್ಮೆ ಎಂಬ ಒಂದು ನಾಟಕ ಬಹಳ ಒಂದು ರಂಗಭೂಮಿಯಲ್ಲಿ ದಾಖಲೆಯತ್ತ ಮುನ್ನುಗ್ತಾ ಇದೆ. ಬಹಳ ಸುಂದರವಾದ ನಾಟಕ. ಒಂದು ವೇಳೆ ಯಾರಾದರೂ ಹತ್ತಿರದಲ್ಲಿ ನೀವು ನೇರ ಪ್ರಸಾರ ನೋಡಲಿಕ್ಕಿದ್ರೆ ದಯವಿಟ್ಟು ಟೌನ್ ಹಾಲಿಗೆ ಬನ್ನಿ, ಪುರಭವನದಲ್ಲಿ ಅದನ್ನು ನೇರವಾಗಿ ವೀಕ್ಷಿಸಿದರೆ, ಕ್ಷಮಿಸಿ, ಇಲ್ಲ ನೇರ ಪ್ರಸಾರ ಇಲ್ಲ, ನಮ್ಮ ಸಭಾ ಕಾರ್ಯಕ್ರಮ ಮಾತ್ರ ನೇರ ಪ್ರಸಾರ ಇದೆ. ಅದರ ಸುಂದರವಾದ ಒಂದು ನಾಟಕವನ್ನು ಇವರು ಆಯೋಜಿಸಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಈ ಶನೀಶ್ವರ ಮಹಾತ್ಮೆ ನಾಟಕವನ್ನು ರಚನೆ ಮಾಡಿದವರು ನಮ್ಮ
ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿ ಕದ್ರಿ ನವನೀಶ್ ಶೆಟ್ಟಿ ಅವರು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಆಮಂತ್ರಣ ಪತ್ರಿಕೆಯ ಸ್ವರೂಪದ ಬಗ್ಗೆ ಒಂದು ವಿವರವನ್ನು ನೀಡ್ತಾ ಇದ್ದಾರೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಶ್ರೀ ಕದ್ರಿ ನವನೀಶ್ ಶೆಟ್ಟಿ ಅವರು. ಆತ್ಮೀಯ ಬಂಧುಗಳೇ, ಪ್ರತಿ ಸಲ ಆಮಂತ್ರಣ ಪತ್ರಿಕೆ ಮುದ್ರಣ ಆಗುವಾಗ ಪಟ್ಲ ಭಾಗವತರು ನನ್ನ ಒಂದು ಸಲಹೆಯನ್ನು ಯಾವಾಗಲೂ ಮಾನಿಸ್ತಾರೆ. ಆಮಂತ್ರಣ ಪತ್ರಿಕೆಯ ಎಲ್ಲ ಪ್ರತಿಗಳನ್ನು ಒಮ್ಮೆ ಮುದ್ರಿಸುವುದು ಬೇಡ, ಆರಂಭದಲ್ಲಿ ಸ್ವಲ್ಪ ಮಾಡೋಣ, ಮತ್ತೆ ಉಳಿದ ಪ್ರತಿಗಳು ಅಂತ. ಈ ವರ್ಷ ಕೂಡ ಹಾಗೆ ಆಗಿತ್ತು. ಆದರೆ ನಮಗೆ ಆಮಂತ್ರಣ ಪತ್ರಿಕೆಯ ವಿನ್ಯಾಸದಲ್ಲಿ ಮೊದಲ ಪುಟದಲ್ಲಿ ಬದಲಾವಣೆ ಮಾಡಲಿಕ್ಕೆ ಇಷ್ಟು ವರ್ಷ ಸಿಗಲಿಲ್ಲ. ಆದರೆ ಈ ವರ್ಷ ಸಿಗ್ತಾ ಇದೆ. ಗೌರವಾಧ್ಯಕ್ಷರು ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ, ಇದನ್ನು ಹೊಸ ಆಮಂತ್ರಣ ಪತ್ರಿಕೆಯಲ್ಲಿ ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಅಂತ ಬದಲು ಮಾಡಲಿಕ್ಕೆ ಇದೆ. ಆದರೆ ಇವತ್ತಿನ ಆಮಂತ್ರಣ ಪತ್ರಿಕೆಯಲ್ಲಿ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ ಈ ಹೆಸರೇ ಇರ್ತದೆ. ನಾಳೆ ಮಂಗಳೂರು ವಿಶ್ವವಿದ್ಯಾನಿಲಯ ಘಟಿಕೋತ್ಸವದಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸ್ತದೆ. ಇದು ನಮ್ಮ ಆಮಂತ್ರಣ ಪತ್ರಿಕೆಗೆ, ಹೊಸ ಆಮಂತ್ರಣ ಪತ್ರಿಕೆಗೆ ಬಲ ತುಂಬುವಂತಹ ಕಾರ್ಯಕ್ರಮ. ಆಮಂತ್ರಣ ಪತ್ರಿಕೆಯ ಮುಖಪುಟದಲ್ಲೇ ಪ್ರಶಸ್ತಿ ಪುರಸ್ಕೃತರು ಶ್ರೀ ಐಕಳ ಹರೀಶ್ ಶೆಟ್ಟಿಯವರಿಗೆ 2025 ಮಹಾಪೋಷಕ ಪ್ರಶಸ್ತಿ ಇದೆ. ಪಟ್ಲ ಪ್ರಶಸ್ತಿ, ಈ ಬಗ್ಗೆ ನಾವು ಪ್ರತಿ ವರ್ಷ ಪ್ರತ್ಯೇಕ ಸುದ್ದಿಗೋಷ್ಠಿ ಕರೆದು ಆ ಮಾಹಿತಿಯನ್ನು ಕೊಡ್ತಾ ಇದ್ದೆವು. ಈ ವರ್ಷ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿಗಳಿಗೆ 2025 ಪಟ್ಲ ಪ್ರಶಸ್ತಿ ಪ್ರದಾನ ಆಗಲಿಕ್ಕಿದೆ. ಆಮಂತ್ರಣ ಪತ್ರಿಕೆ ಇದೊಂದು ಮಾಹಿತಿ ಪುಸ್ತಕದ ರೀತಿಯಲ್ಲೇ ಇದೆ. ಪಟ್ಲಯಾನ, ಇದರ ಒಂದು ಅವಲೋಕನ ಈ ಆಮಂತ್ರಣ ಪತ್ರಿಕೆಯಲ್ಲಿ ನಮಗೆ ಕಾಣುತ್ತದೆ. 10 ವರ್ಷದ ಪೂರ್ವದಲ್ಲಿ ಪಟ್ಲ ಟ್ರಸ್ಟಿನ ಒಂದು ಸ್ಥಾಪನೆಯ ಸಂದರ್ಭದಲ್ಲಿ ಪಟ್ಲ ಭಾಗವತರ ಆಶಯ ಇದ್ದದ್ದು 1 ಕೋಟಿ ರೂಪಾಯಿ ಸಂಗ್ರಹ ಮಾಡಬೇಕು ಅಂತ. ಅವರ ಟಾರ್ಗೆಟ್ ಇದ್ದದ್ದು 1 ಕೋಟಿ. ಅದು 1 ವರ್ಷದಲ್ಲಿ ಅಲ್ಲ, ಬಹುಶಃ ಒಂದು 10 ವರ್ಷದಲ್ಲಿ 1 ಕೋಟಿ ಸಂಗ್ರಹ ಆದರೆ ಅದೇ ಒಂದು ಸಾಧನೆ ಎನ್ನುವ ನಿಲುವಿನಲ್ಲಿ ಪಟ್ಲ ಟ್ರಸ್ಟ್ ಆರಂಭ ಆದದ್ದು. ಆದರೆ ಸದಾಶಿವ ಶೆಟ್ಟಿಯಂಥವರ ದಾನಿಗಳ ಮಹಾಪೋಷಕರ ಸಹಕಾರದಿಂದ 15 ಕೋಟಿ ಮೊತ್ತದ ಸೇವಾ ಯೋಜನೆಗಳನ್ನು 10 ವರ್ಷದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಅದರ ಬ್ರೇಕಪ್ ಹೇಗಿದೆ ಎನ್ನುವ ಮಾಹಿತಿಯನ್ನು ಈ ಆಮಂತ್ರಣ ಪತ್ರಿಕೆ ಹೊಂದಿದೆ. ಅದರ ಜೊತೆಯಲ್ಲಿ ಇನ್ನೊಂದು ದಾಖಲೆಯನ್ನು ಯಕ್ಷಗಾನದ ಕ್ಷೇತ್ರದಲ್ಲಿ ಈ ಟ್ರಸ್ಟ್ ಮಾಡಿದೆ. ಕಲೆ ಮತ್ತು ಕಲಾವಿದರಿಗಾಗಿ ಈ ಟ್ರಸ್ಟ್ ಎನ್ನುವುದು ನಮ್ಮ ಧ್ಯೇಯವಾಕ್ಯ. ಕಲಾವಿದರನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಯಕ್ಷಧ್ರುವ ಯಕ್ಷ ಶಿಕ್ಷಣದ ಅಡಿಯಲ್ಲಿ 87 ಸರಕಾರಿ ಶಾಲೆಗಳಲ್ಲಿ ಸುಮಾರು 9500 ವಿದ್ಯಾರ್ಥಿಗಳಿಗೆ 33 ಮಂದಿ ಯಕ್ಷ ಗುರುಗಳ ಮೂಲಕ ತರಬೇತಿ ನೀಡಲಾಗುತ್ತಾ ಇದೆ. ಈ ಮಾಹಿತಿ ಕೂಡ ಈ ಆಮಂತ್ರಣ ಪತ್ರಿಕೆಯಲ್ಲಿದೆ. ಇದು ನಿಜವಾಗಿ ಚಪ್ಪಾಳೆ ಹೊಡೆಯಬೇಕಾದ ಸಂಗತಿ. ಯಾಕೆಂದರೆ ಇದು ದಾಖಲೆ. 9500 ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಪ್ರಾಥಮಿಕ ಶಿಕ್ಷಣವನ್ನು ನೀಡುವ ಈ ಯೋಜನೆ, ಇದು ನಿಜವಾಗಿ ನಮ್ಮ ಟ್ರಸ್ಟಿಗೆ ಒಂದು ದೊಡ್ಡ ಕೀರ್ತಿಯನ್ನು ತಂದುಕೊಡುವಂತಹ ಕಾರ್ಯಕ್ರಮ ಕೂಡ ಆಗಿದೆ. ರಾಷ್ಟ್ರೀಯ ಕಲಾ ಸಮ್ಮೇಳನ ಈ ವರ್ಷದ ವಿಶೇಷತೆ. ಈ ರಾಷ್ಟ್ರೀಯ ಕಲಾ ಸಮ್ಮೇಳನ ಯಾವ ಸ್ವರೂಪದಲ್ಲಿರುತ್ತದೆ, ಎಷ್ಟು ಕಲೆಗಳು, ಭಾರತದ 8 ಶಾಸ್ತ್ರೀಯ ಕಲೆಗಳ ಪ್ರದರ್ಶನ. ನಮ್ಮ ಪ್ರತಿ ವರ್ಷದ ಆಮಂತ್ರಣ ಪತ್ರಿಕೆಯಲ್ಲಿ ಎಷ್ಟು ಯಕ್ಷಗಾನ ಕಲಾವಿದರಿದ್ದಾರೆ ಅಂತ ಪಟ್ಟಿ ಮಾಡಬಹುದು. ತಾಳಮದ್ದಳೆಯಲ್ಲಿ ಎಷ್ಟು, ಬೆಳಗಿನ ಅಬ್ಬರ ತಾಳದಿಂದ ತೊಡಗಿ ಕೊನೆಯ ಮಂಗಳದ ತನಕ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲ ಬೇರೆ ಬೇರೆ ಮೇಳಗಳ ಕಲಾವಿದರ ಹೆಸರುಗಳನ್ನು ನಾವು ಕಾಣುತ್ತೇವೆ. ಆದರೆ ಈ ವರ್ಷದ ಆಮಂತ್ರಣ ಪತ್ರಿಕೆಯಲ್ಲಿ ಯಾವ ಯಕ್ಷಗಾನ ಕಲಾವಿದರ ಹೆಸರೂ ಇಲ್ಲ. ಆದರೆ 8 ಶಾಸ್ತ್ರೀಯ ಕಲೆಗಳ ಪ್ರದರ್ಶನ ಇದೆ, ಯಕ್ಷಗಾನ ಇದೆ, ಯಕ್ಷಧ್ರುವ ಮಹಿಳಾ ಸದಸ್ಯರಿಂದ ಯಕ್ಷಗಾನ ಇದೆ, ಯಕ್ಷಧ್ರುವ ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳಿಂದ ಒಂದು ವಿಶೇಷ ಯಕ್ಷಗಾನ ಇದೆ. ಬಹುಶಃ ವೇದಿಕೆಯಲ್ಲಿರುವ ಹಲವರು ಪ್ರಥಮ ಬಾರಿಗೆ ವೇಷ ಮಾಡಲಿಕ್ಕೆ ಇದೆ. ಅವರು ಯಾವ ವೇಷ ಮಾಡ್ತಾರೆ, ಯಾವ ಪ್ರಸಂಗ, ಪಟ್ಲ ಭಾಗವತರು ಆ ಕಾರ್ಯಕ್ರಮದಲ್ಲಿ ಯಾವ ಸ್ವರೂಪದಲ್ಲಿ ಇರ್ತಾರೆ, ಅದೆಲ್ಲ ನಿರೀಕ್ಷೆಯಲ್ಲಿ ಇರುವಂತಹದ್ದು. ನಾವೆಲ್ಲ ಕಾಯುವಂತಹ ವಿಚಾರ. ಈ ಆಮಂತ್ರಣ ಪತ್ರಿಕೆ ಇದನ್ನು ನಮ್ಮ 42 ಘಟಕಗಳ ಮೂಲಕ
ನಮ್ಮ ಯಕ್ಷಗಾನ ಕಲಾಭಿಮಾನಿಗಳಿಗೆ ಮುಟ್ಟಿಸುವ ವ್ಯವಸ್ಥೆ. ಕಾರ್ಯಕ್ರಮ ನಡೆಯುವುದು ಜೂನ್ 1 ಈ ಸಲದ ಪಟ್ಲ ಸಂಭ್ರಮ, ಪಟ್ಲ ದಶಮ ಸಂಭ್ರಮ ಜೂನ್ 1 ಆದಿತ್ಯವಾರ ಅಡ್ಯಾರ್ ಗಾರ್ಡನ್ನಲ್ಲಿ ನಡೆಯುತ್ತದೆ. ನಾವು ಪಟ್ಲ ಸಂಭ್ರಮದಲ್ಲಿ ಹೆಚ್ಚಾಗಿ ಯಕ್ಷಗಾನಕ್ಕೆ ಸಂಬಂಧಪಟ್ಟವರಿಗೆ ಸನ್ಮಾನ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು. ಅದು ಬದಲಾವಣೆಯನ್ನು ಪಡೆಯುತ್ತಾ ಈ ವರ್ಷ ಯಕ್ಷಧ್ರುವ ಕಲಾ ಗೌರವ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ವೈದಿಕ, ಮಾಧ್ಯಮ, ಭಾರತೀಯ ಸೇನೆ, ಸಾಹಿತ್ಯ, ಕಲಾ ಸಂಘಟನೆ, ಯಕ್ಷಗಾನ, ಶಾಸ್ತ್ರೀಯ ಸಂಗೀತ, ಹರಿಕತೆ, ರಂಗಭೂಮಿ, ಕಂಬಳ, ದೈವಾರಾಧನೆ, ಭಜನೆ ಈ ಎಲ್ಲ ವಿಭಾಗಗಳ ಸಾಧಕರಿಗೆ ಕಲಾಗೌರವ ನಡೆಸುವುದು ಈ ವರ್ಷದ ವಿಶೇಷತೆ. ಮತ್ತು ಇನ್ಶೂರೆನ್ಸ್ ಇದು ಆರಂಭದ ವರ್ಷಗಳಲ್ಲಿದ್ದದ್ದು ಕಲಾವಿದರಿಗೆ ಮಾತ್ರ. ಮುಂದೆ ಅದು ರಂಗಭೂಮಿಯ ಕಲಾವಿದರಿಗೆ, ಭೂತಾರಾಧನೆಯ ಕಲಾವಿದರಿಗೆ, ಕಳೆದ ವರ್ಷದಿಂದ ಕಂಬಳದ ಕಲಾವಿದರಿಗೆ. ಈ ಎಲ್ಲ ಸೇವಾ ಯೋಜನೆಗಳು ಜೊತೆಯಲ್ಲೇ ಇದ್ದು ಆಯ್ದ ತಂಡಗಳ ತೆಂಕು ಮತ್ತು ಬಡಗುತಿಟ್ಟಿನ ಕಲಾ ತಂಡಗಳ ಯಕ್ಷಗಾನ ಸ್ಪರ್ಧೆ ಮತ್ತು ಪ್ರದರ್ಶನದೊಂದಿಗೆ ಬೆಳಿಗ್ಗಿನಿಂದ ರಾತ್ರಿಯ ತನಕ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ರಾಷ್ಟ್ರೀಯ ಕಲಾ ಸಮ್ಮೇಳನ. ಈ ವರ್ಷದ ಟ್ಯಾಗ್ಲೈನ್ ಯಕ್ಷಧ್ರುವ ಪಟ್ಲ ದಶಮ ಸಂಭ್ರಮ. ಅದು ರಾಷ್ಟ್ರೀಯ ಕಲಾ ಸಮ್ಮೇಳನವಾಗಿ ಮೂಡಿಬರಲಿದೆ. ಧನ್ಯವಾದ. ಧನ್ಯವಾದಗಳು ನವನೀತನ್ನ. ಬಂಧುಗಳೇ, ನಮ್ಮ ಸತೀಶಣ್ಣನವರ ಒಂದು ವಿನಂತಿ ಮೇರೆಗೆ ಬೇರೆ ಬೇರೆ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು ನಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ತಯಾರಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಬಂಟ್ವಾಳ ಘಟಕದ ಚಂದ್ರಸಣ್ಣನವರು ಟ್ರಸ್ಟಿಗೆ ಒಂದು ದೇಣಿಗೆಯನ್ನು ನೀಡಲಿಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ. ಅದೇ ರೀತಿ ಪುಂಜಾಲಕಟ್ಟೆ ಯಶೋಧರಣ್ಣ, ಬಂಟ್ವಾಳ ಘಟಕದಿಂದ ಅಧ್ಯಕ್ಷರಾದಂಥ ಚಂದ್ರಸಣ್ಣ ಹಾಗೂ ಪದಾಧಿಕಾರಿಗಳಾದ ಮೋಹನ್ ದಾಸ್ ಕೊಟ್ಟಾರಿಯವರು, ಪುಂಜಾಲಕಟ್ಟೆಯಿಂದ ಯಶೋಧರ್ ಶೆಟ್ಟಿಯವರು, ಉದಯ್ ಕುಮಾರ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬನ್ನಿ. ಪುಂಜಾಲಗಟ್ಟೆ ರಮೇಶ್ ಅಣ್ಣ, ಉದಯ್ ಕುಮಾರ್ ಶೆಟ್ಟಿ ಅವರು. ಈ ಕಾರ್ಯಕ್ರಮ ಮುಗಿತಾ ಬರ್ತಾ ಇದೆ. ಆಗ ಪುರುಷೋತ್ತಮ ಭಂಡಾರಿಗಳವರು ಹೇಳಿದ ಹಾಗೆ ಮತ್ತೆ ಮಂಗಳೂರು ಘಟಕದ ಕಾರ್ಯಕ್ರಮ ಆರಂಭವಾಗುತ್ತಾ ಇದೆ. ನಾನು ಮತ್ತೊಮ್ಮೆ ಮಗದೊಮ್ಮೆ ಈ ಎಲ್ಲ ಕಾರ್ಯಕ್ರಮಗಳಾಗಬೇಕಿದ್ರೆ ನಮಗೆ ನಮ್ಮ ದಾನಿಗಳು ಅತ್ಯಗತ್ಯ. ಅದರಲ್ಲೂ ಕೂಡ ನಮಗೆ ವಿಶೇಷವಾಗಿ ಆಗ ಕನ್ಯಾನ ಸದಾಶಿವ ಶೆಟ್ಟರು ಹೇಳಿದ ಹಾಗೆ ಬರೋಡ ಶಶಿಯಣ್ಣನ ಒಂದು ಘೋಷಣೆಯ ವಾಕ್ಯದಂತೆ ಅನೇಕರು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಶಶಿಯಣ್ಣ ಯಾವತ್ತು ಅದನ್ನು ಗೋಲ್ಡ್ ಬೀಚಲ್ಲಿ ಘೋಷಣೆ ಮಾಡಿದ್ರ, ಅದರ ಒಂದು 15 ದಿವಸದ ನಂತರ ನಮ್ಮ ಮನೆಗೆ ಬಂದು, ಹೊಸ ಮನೆಗೆ ಬಂದು, ನಮ್ಮ ಅಮೇರಿಕದ ಶಾರದಾ ಪ್ರಸಾದ್ ಅವರು, ನಿಮ್ಮ ಮೊದಲನ ಪೇಜಲ್ಲಿ ಆ ಫೋಟೋ ಇದೆ ಬರೆದು, 1.25 ಕೋಟಿ ರೂಪಾಯಿಯನ್ನು ನಮ್ಮ ಮನೆಗೆ ಬಂದು ದೇಣಿಗೆಯಾಗಿ ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಮಹಾದಾನಿಗಳ ಫೋಟೋ ಇದೆ. ಈ ಸಲದ ಕಾರ್ಯಕ್ರಮದ ವೆಚ್ಚವನ್ನು ನಮ್ಮ ಈ ಸಲ ಹೇಳಿ ನಾನು ಖಂಡಿತವಾಗಿ ಅದನ್ನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ನಮ್ಮ ಕೆ ಡಿ ಶೆಟ್ಟಿಯವರು ಕೂಡ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಇದರಲ್ಲಿ ವಹಿಸ್ತಾರೆ. ಅವರಿಗೆ ಕೂಡ ನಮ್ಮ ಗೌರವಾಧ್ಯಕ್ಷರ ಹಾಗೂ ಪಟ್ಲ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಪ್ರಕಾಶ್ ಅಣ್ಣ ಈ ಸಲಕ್ಕೆ ದಶಮಾನೋತ್ಸವಕ್ಕೆ ವಿಶೇಷವಾಗಿ ನಮಗೆ ಕೊಡುಗೆಯನ್ನು ನೀಡ್ತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರತಿ ವರ್ಷವೂ ನಮ್ಮ ಫೌಂಡೇಶನ್ಗೆ 25 ಲಕ್ಷ ರೂಪಾಯಿ ಮೊತ್ತವನ್ನು ಅವರ MRG ಗ್ರೂಪ್ಸ್ನಿಂದ ಅವರು ನೀಡ್ತಾ ಬರ್ತಾ ಇದ್ದಾರೆ. ಈ ವರ್ಷ ವಿಶೇಷವಾಗಿ ದಶಮಾನೋತ್ಸವಕ್ಕೆ ಸಹಕರಿಸ್ತಾರೆ ಎಂಬ ಭರವಸೆಯನ್ನು ಕೂಡ ಗೋಲ್ಡ್ ಪಿಚ್ ಪ್ರಕಾಶನ ಕೂಡ ನೀಡಿದ್ದಾರೆ. ಆನಂತರ KM ಶೆಟ್ಟರು ಕೂಡ ನಮ್ಮ ದೊಡ್ಡ ದಾನಿ, ಅವರು ಕೂಡ ಮಹಾದಾನಿ, ಅವರು ಕೂಡ ನಮ್ಮ ಈ ಟಾರ್ಗೆಟ್ಗೆ ಒಂದು ಮೊತ್ತವನ್ನು ಖಂಡಿತವಾಗಿ ಕೊಡ್ತೇನೆ ಎಂಬ ಭರವಸೆಯನ್ನಿದ್ದಾರೆ. ಅವರಿಗೂ ಈ ವೇದಿಕೆಯ ಮೂಲಕ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ದಿವಾಕರ್ ರಾವ್ ಕಟೀಲ್ ಈಗಾಗಲೇ ಸುಮಾರು 1 ಕೋಟಿ ರೂಪಾಯಿ ಮೊತ್ತವನ್ನು ಅವರ SLSU ನೆಟ್ವರ್ಕ್ ಕಂಪನಿಯ ಮೂಲಕ ನಮ್ಮ ಫೌಂಡೇಶನ್ಗೆ ನೀಡಿದ್ದಾರೆ. ಈ ವರ್ಷ ಕೂಡ ಒಂದು ದೊಡ್ಡ ಮೊತ್ತವನ್ನು ಕೊಡ್ತೇನೆ ಎಂಬ ಭರವಸೆಯನ್ನು ಅವರು ನಮಗೆ ಇತ್ತಿದ್ದಾರೆ. ಅವರಿಗೂ ಕೂಡ ಈ ನಮ್ಮ ವೇದಿಕೆಯ ಮೂಲಕ ಅವರಿಗೂ ಕೂಡ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬರೋಡ ಶಶಿಧರ್ ಶೆಟ್ರು
ಇದಕ್ಕಿಂತ ಮುಂಚೆಯೇ ನಮಗೆ 1 ಕೋಟಿ ರೂಪಾಯಿ ಮೊತ್ತವನ್ನು ನಮ್ಮ ಫೌಂಡೇಶನ್ಗೆ ನೀಡಿದ್ದಾರೆ. ನಮ್ಮ ಈ ದಶಮಾನೋತ್ಸವಕ್ಕೋಸ್ಕರ ಮತ್ತೊಂದು 1 ಕೋಟಿ ರೂಪಾಯಿ ಮೊತ್ತವನ್ನು, ಅಂದರೆ ಒಟ್ಟು 2 ಕೋಟಿ ಮೊತ್ತವನ್ನು ಅವರು ನಮ್ಮ ಈ ಫೌಂಡೇಶನ್ಗೆ ದಾನವಾಗಿ ನೀಡಿದ್ದಾರೆ ಅಂತ ಅವರಿಗೂ ಈ ವೇದಿಕೆಯ ಮೂಲಕ ಗೌರವಾಧ್ಯಕ್ಷರ ಹಾಗೂ ಎಲ್ಲ ಬಂಧುಗಳ ಪರವಾಗಿ ಈ ವೇದಿಕೆಯ ಮೂಲಕ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಪುರುಷೋತ್ತಮ ಭಂಡಾರಿಯವರಿಗೆ ವೇದಿಕೆಯನ್ನು ಹಸ್ತಾಂತರಿಸ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಕೇವಲ ನಾವು ಇದರ ಬಗ್ಗೆ ಮಾತಾಡ್ತೇವೆ ಎಂಬುದಾಗಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಬೇಡಿ. ನಾವು ಯಾವತ್ತೂ ದುಡ್ಡಿನ ಹಿಂದೆ ಹೋದವರಲ್ಲ. ಅದಕ್ಕೋಸ್ಕರ ಹೇಳ್ತೇವೆ ಅಂತೇಳಿ ದಯವಿಟ್ಟು ತಪ್ಪು ತಿಳಿಬೇಡಿ. ಒಂದು ವೇಳೆ ಅದು ಹೆಚ್ಚು ಕಮ್ಮಿ ಘಟಕದವರು ಕೂಡ ಆತ ಪಂತೀರು ಸತೀಶನ್ಯದ ಎಂಚ ಮೋನ ತೋಜವನ ಎಲ್ಲ ಎಂಚ ಪೊಬ್ಬನೆ, ದಯವಿಟ್ಟು ಆ ಭಾವನೆ ಯಾರು ನಿಮಗೆ ಎಷ್ಟು ಸಾಧ್ಯತೆ ಆಗುತ್ತಾ ಅಷ್ಟು. ನಾನು ಖಂಡಿತವಾಗಿ ಯಾರ ಮೇಲೆ ಈ ಒತ್ತಡ ನಾನು ಹಾಕಲ್ಲ. ನಿಮ್ಮಿಂದ ಎಷ್ಟು ಸಾಧ್ಯತೆ ಇದೆ ಅಥವಾ ಯಾರಾದರೂ ಟ್ರಸ್ಟ್ಗಳಿದ್ದರೆ ನಮ್ಮನ್ನು ಸಂಪರ್ಕ ಮಾಡಿ, ನಾವೇ ಅವರಿಗೆ ಬಂದು ಇನ್ವಿಟೇಷನ್ ಕೊಟ್ಟು ಅವರಿಗೆ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಈ ಮೂಲಕ ಹೇಳುತ್ತಾ, ಇದು ದುಡ್ಡಿನ ವಿಚಾರ ಅಲ್ಲ, ನಮ್ಮ ಬಾಂಧವ್ಯದ ವಿಚಾರ. ಈ ಪ್ರೀತಿ ಶಾಶ್ವತವಾಗಿ ಉಳಿಬೇಕು. ಈ ಟಾರ್ಗೆಟ್ ಎಲ್ಲವೂ ಆಮೇಲೆ. ನಮ್ಮ ಪ್ರೀತಿಗೆ ಈ ದುಡ್ಡು, ಈ ಹಣ ಯಾವತ್ತೂ ಅಡ್ಡಿಯಾಗಬಾರದು. ಇದು ನೀವು ಕೊಟ್ಟರೆ ನಾನು ಈ ಚಾರಿಟಿ ಮಾಡಲಿಕ್ಕೆ ಕಲಾವಿದರಿಗೆ ಅನುಕೂಲ ಆಗುತ್ತೆ ಎಂಬುದು ಅಷ್ಟೇ ಹೊರತು ನಮ್ಮ ಪ್ರೀತಿಗೆ ಈ ಹಣ ಎಲ್ಲೂ ತೊಡಕಾಗಬಾರದು. ಒಂದು ವೇಳೆ ಹೆಚ್ಚು ಕಡಿಮೆ ಆದರೂ ಖಂಡಿತವಾಗಿ ನಾನು ಅದರ ಬಗ್ಗೆ ಯಾವುದೇ ನಿಮ್ಮಲ್ಲಿ ಯಾವ ರೀತಿ ಕೂಡ ಎಳ್ಳಿನಿತೂ ನಾನು ಬೇಸರ ಮಾಡಿಕೊಳ್ಳಲ್ಲ ಅಂತ ಈ ಮೂಲಕ ನಾನು ಪ್ರಾಮಾಣಿಕವಾಗಿ ಹೇಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳುತ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸತೀಶಣ್ಣ. ಕಾರ್ಯಕ್ರಮದ ಕೊನೆಯಲ್ಲಿ ಇವತ್ತು ಈ ಒಂದು ಸುಂದರ ವೇದಿಕೆಯನ್ನು ಮಂಗಳೂರು ಘಟಕದ ಎಲ್ಲ ಪದಾಧಿಕಾರಿಗಳು ನಮಗೆ ಆಯೋಜಿಸಿದ್ದಾರೆ. ಮಾತ್ರ ಅಲ್ಲ, ಈ ಕಾರ್ಯಕ್ರಮದ ನಂತರ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಯಕ್ಷಧ್ರುವ ಪಟ್ಲ ಪುಣ್ಯ ಟ್ರಸ್ಟ್ ಮಂಗಳೂರು ಘಟಕದ ವತಿಯಿಂದ ಈ ಕಾರ್ಯಕ್ರಮದ ಆಯೋಜನೆಯಾಗಿದೆ. ಸಹಕರಿಸಿದಂಥ ಎಲ್ಲ ಮಂಗಳೂರು ಘಟಕದ ಪದಾಧಿಕಾರಿಗಳಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ನಮ್ಮ ಕೇಂದ್ರೀಯ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾದಂಥ ಶ್ರೀ ಪ್ರದೀಪ್ ಆಳ್ವ ಕದ್ರಿ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಇದರ 10ನೇ ವರ್ಷದ ಈ ದಶಮ ಸಂಭ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ ಈಗ ಮುಗಿಯುತ್ತಾ ಬಂದಿದೆ. ಹೆಚ್ಚು ನಾನು ಉದ್ದ ಎಳೆಯುವುದಿಲ್ಲ, ಯಾಕೆಂದರೆ ಇನ್ನು ಕೆಲವು ಕಾರ್ಯಕ್ರಮಗಳು ಬಾಕಿ ಇದೆ. ಈ ಇಂದಿನ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭಕ್ಕೆ ಬಂದಂಥ ನಮ್ಮ ಗಣ್ಯ ಅತಿಥಿಗಳಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಕಲಾ ಬಂಧುಗಳಿಗೆ, ಕಲಾ ಪ್ರೇಕ್ಷಕರಿಗೆ ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ.